ನಿನ್ನೆ ದಿವಸ ಮಂದ್ರದ ಬಗ್ಗೆ ಹೇಳ್ತಾ ಕಥೆ ಹೇಳೋದ್ರೊಳಗೇನೆ ಕಾಲ ಮುಗಿದೋಯ್ತು. ಇನ್ನು ಕಥೆ ಹಿಂದಿರುವ ಕಲೆಯನ್ನು ವಿಸ್ತರಿಸೋದಕ್ಕೆ ಅವಕಾಶವೇ ಆಗಲಿಲ್ಲ ಅಂತ ಅರಕೆ ತುಂಬ ಅಂತರಂಗದಲ್ಲಿ ತುಂಬಿಕೊಂಡು ಬಿಡ್ತು. ಹಾಗಾಗಿ ಒಂದೆರಡು ವಾಕ್ಯಗಳು ಅಲ್ಲಿ ಬರುವಂಥ ಸ್ವಾರಸ್ಯಗಳು ಏನು ಅನ್ನೋದಕ್ಕೆ ತೆಗೆದುಕೊಂಡು ಅದು ಒಂಥರ ಹೆಪ್ಪಿಟ್ಟಂತೆ. ಆ ಹೆಪ್ಪಿಗೆ ಬಳಸ್ತಕ್ಕಂಥದ್ದು ಹಿಂದಿನ ದಿವಸದ ಮಜ್ಜಿಗೆ. ಹಾಗಾಗಿ ಕ್ಯಾರಿ ಓವರ್ ಬಿಸ್ನೆಸ್ಸು ಇದ್ದೇ ಇರುತ್ತೆ ಎನ್ನುವಂತೆ ಅಲ್ಲಿಂದ ತೆಗೆದುಕೊಂಡು ಬರ್ತಾ ಇದ್ದೀನಿ. ಮೋಹನ್ ಲಾಲ್ ಹರಿದಾಸ ಹತ್ರ ಕಲಿತಾ ಇರ್ತಾನೆ. ಅವರು ಹರಿದಾಸರು ಭಜನ ಸಂಗೀತವನ್ನು ಒಪ್ಪಿದವರೇ ಹೊರತು ಅಲ್ಲಿ ಇದು ಬೇಡ ಅಂತ ಅಂದ್ಕೋತಾರೆ, ಭಾವಸಂಗೀತ ಬೇಡ ಅಂತ. ಆಗ ಇವನಿಗೆ ಅನಿಸುವ ಆಲೋಚನೆ ನೋಡಿ, ಲೌಕಿಕ ಆಕರ್ಷಣೆಗೆ ಮರಳಾದಂಥ ತಾನ್ಸೇನ ಅಕ್ಬರಿಂದ ತಾನು ದೊಡ್ಡ ಕಿಲ್ಲತ್ತು ಜವಾಹಿರಿ ಪಡ್ಕೊಂಡು ಸಂಗೀತದ ಗಾಂಭೀರ್ಯವನ್ನು ಹದಗೆಡಿಸಿಬಿಟ್ಟ ಅಂತ ಆರೋಪ ಮಾಡ್ತಾರೆ. ಆದರೆ ಅವನ ಗುರು ಬೃಂದಾವನ ಹರಿದಾಸ ಸ್ವಾಮಿಗಳು ಯಾವ ಹೊಸ ರಾಗ ಮಾಡಿದ್ರು? ಇವತ್ತು ತಾನ್ಸೇನನ ಹೆಸರಿನಲ್ಲಿ ರಾಗಗಳಿವೆ, ಅವನು ಹಾಡಿದ ರಾಗರೂಪಗಳಿವೆ. ಹರಿದಾಸರದ್ದು ಏನು ಎಷ್ಟು ಉಳಿದಿವೆ ಅಂತ ಇದನ್ನು ಈ ಪ್ರಶ್ನೆನ ಅವನು ಕೇಳಿರಲಿಲ್ಲ. ರಾಜ ಸಾಹೇಬರು ಚಿತ್ತರ್ಪುರ್ ಮಹಾರಾಜರು ಇವನು ಗುರುವಾಗಿ ಬಂದವರು ಅವರು ಕೇಳ್ತಾರೆ. ಇವತ್ತು ತಾನ್ಸೇನನ ಹೆಸರಿನಲ್ಲಿ ಬೇಕಾದಷ್ಟು ರಾಗ ಇದೆ. ಉದಾಹರಣೆಗೆ ದರ್ಬಾರಿ ಕಾನಡ ಇದೆಯಲ್ಲ, ಕಾನಡದ ಆ ಒಂದು ವೆರೈಟಿನ ಅವನೇ ಹುಟ್ಟಾಕಿದ್ದು. ದರ್ಬಾರ್ನಲ್ಲಿ ಹಾಡೋದಕ್ಕೆ ಶುರು ಮಾಡಿ ದರ್ಬಾರಿ ಕನ್ನಡ ಬಹಳ ಭವ್ಯವಾದಂಥದ್ದು ಆ ರಾಗ. ಅದನ್ನು ಹಾಡಬೇಕು ಅಂದರೆ ಒಂದು ಗಂಡು ಕಂಠ ಬೇಕು ಅಂತ ಗಂಗೂಬಾಯಿ ಹಾನಗಲ್ ತನ್ನ ಸ್ತ್ರೀ ಕಂಠವನ್ನು ಒಡೆದುಕೊಂಡ್ರು ಅಂತ ಪ್ರತೀತಿ ಉಂಟು. ಅದೇ ತರಹ ಮಿಯಾಕಿ ಮಲ್ಹಾರ್, ಮಲ್ಹಾರ್ ಪ್ರಕಾರದಲ್ಲಿ ಒಂದು ಮಿಯಾಕಿ ಮಲ್ಹಾರ್ ಆತ ಹಾಡಿದ್ದು. ಮಲ್ಹಾರಲ್ಲಿ ಗೌಡ್ ಮಲ್ಹಾರ್, ಸೂರ್ ಮಲ್ಹಾರ್, ಸಾರಂಗ್ ಮಲ್ಹಾರ್ ಮೊದಲಾದ ಅನೇಕ ಉಂಟು. ಅದರೊಳಗೆ ಮಿಯಾಕಿ ಮಲ್ಹಾರ್ ಅವನು ಮಾಡಿದ್ದು. ಮತ್ತು ಮಿಯಾಕಿ ತೋಡಿಯಲ್ಲಿ ಅದು ಒಂದು ಪ್ರಭೇದವನ್ನು ಅವನೇ ಹುಟ್ಟಾಕಿದ್ದು. ಈ ಥರ ಬೇಕಾದಷ್ಟು ಅವನು ಕೊಟ್ಟಿದ್ದಾಯಿತು ಅನ್ನುವಂಥ ಒಂದು ಹೊಳಹು ಬರುತ್ತೆ. ಈ ಥರ ಚಿಂತನೆಗೆ ಹಚ್ಚತಕ್ಕಂಥದ್ದು ಬೇಕಾದಷ್ಟು ಕಾಣಿಸತ್ವೆ. ಆಮೇಲೆ ಚಿತ್ತರ್ಪುರ್ ಮಹಾರಾಜರ ಒಂದು ಹಾಡಿನ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ಒಂದು ಸ್ವಲ್ಪ ಬೆಳಕು ಜಾಸ್ತಿ ಚೆಲ್ಲಬೇಕಿತ್ತು ಅಂತ ಒಬ್ಬರು ಗೆಳೆಯರು ಕೇಳಿದ್ರು. ಒಳ್ಳೆಯ ಸಂಗೀತ ಪ್ರಿಯರವರು. ನಿಜವೇ, ಆದರ್ಶವಾದ ಸಂಗೀತಗಾರ ಅಂದರೆ ಯಾರು, ಆದರ್ಶ ಸಂಗೀತ ಅಂದರೆ ಏನು ಅನ್ನೋದನ್ನು ಅಲ್ಲಿ ಕೊಟ್ಟಿದ್ದಾರ ಮಂದ್ರದಲ್ಲಿ. ಮೋಹನ್ ಲಾಲ ಅಂತ ಮೂರೊತ್ತು ಅವನನ್ನೇ ಎದ್ದು ಹೈಲೈಟ್ ಮಾಡಿ ಒಂದು ಆ್ಯಂಟಿ ಕ್ಯಾರೆಕ್ಟರ್ನ ಕೊಟ್ಟು ನೆಗೆಟಿವ್ ವ್ಯಾಲ್ಯೂನ ಕೊಟ್ಟಿದ್ದಾರೆ ಭೈರಪ್ಪನವರು ಅಂದರೆ ಇಲ್ಲ, ಹೇಗಿರಬೇಕು ಅನ್ನೋದು ಕೊಟ್ಟಿದ್ದಾರೆ. ಆದರೆ ಆ ಮಹಾರಾಜರಿಗೆ ಒಂದು ವಿಷಾದ ಉಂಟಾಯಿತು. ಏನಂದರೆ ಅವರ ಗುರು ಮಾತು ಕೊಟ್ಟುಬಿಟ್ಟು ಆ ಗುರುವಿಗೆ ತಾವು ಕಚೇರಿ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಆ ಮಹಾರಾಜರ ಮಿತಿ ಕಾಣಿಸುತ್ತೆ. ಗುರುವಾದರೂ ಯಾರೇ ಆಗಲಿ, ಗುರೋರ ಯವಲಿಪ್ತಸ್ಯ ಕಾರ್ಯಕಾರ್ಯ ಮಜಾನತಃ ಉತ್ಪಥಂ ಪ್ರತಿಪನ್ನಸ್ಯ ಕಾರ್ಯಂ ಭವತಿ ಶಾಸನಂ ಅಂತ ರಾಮಾಯಣದಲ್ಲಿ ಲಕ್ಷ್ಮಣ ಹೇಳ್ತಾನೆ. ಗುರು ಅಂದರೆ ಅಲ್ಲಿ ತಂದೆ ಎನ್ನುವ ಅರ್ಥ. ಯಾರೇ ಆಗಿದ್ದರೂ ಅವನನ್ನು ಅಡ್ಡಕ್ಕೆ ಬಂದವನ್ನ ತಳ್ಳಿ ಹಾಕಿಬಿಡಬೇಕು ಅಂತ. ಶಿಷ್ಯನ ಅಭ್ಯುದಯವನ್ನು ಬಯಸದೇ ಇರತಕ್ಕಂಥವನು ಎಂಥ ಗುರು? ಭಗವನ್ ಕಿಮುಪಾದೇಯಂ ಶಂಕರರು ಕೇಳ್ತಾರೆ. ಗುರುವಚನಂ, ಗುರುವಿನ ಮಾತು. ಸರಿ, ಕೋ ಗುರು, ಯಾರು ಗುರು? ಅಧಿಗತ ತತ್ವವನ್ನು ಚೆನ್ನಾಗಿ ಬಲ್ಲಂಥವನು. ಅಷ್ಟು ಮಾತ್ರ ಅಲ್ಲ, ಶಿಷ್ಯ ಹಿತೋದ್ಯತ ಸತತಂ, ಶಿಷ್ಯನ ಹಿತವನ್ನೇ ಸದಾ ಬಯಸ್ತಕ್ಕಂಥದ್ದು. ಇವನು ಶಿಷ್ಯ ಹಿತವನ್ನು ಬಯಸದೇ ಇದ್ದರೆ ಅವನಿಗೆ ಗುರುವಿನ ಗುರುತ್ವ ಹೇಗೆ ಉಂಟಾಗುತ್ತೆ? ಆಗುವಂಥದ್ದಲ್ಲ. ಆತ ತನ್ನ ಮಗನ ಮೇಲಿನ ಮೋಜಿನಿಂದ ತನ್ನ ಕುಲದಲ್ಲಿಯೇ ವಿದ್ಯೆ ಉಳಿಬೇಕು ಅಂತ ಶಿಷ್ಯನಿಗೆ ಮೋಸ ಮಾಡಿದ್ರೆ ಆ ಗುರುವಿನ ಗೌರವವೇ ಉಳಿಯೋದಿಲ್ಲ, ಲಾಘವ ಬಂದುಬಿಡುತ್ತೆ. ಪಕ್ಕಕ್ಕಿಡಬೇಕಾಗಿತ್ತು. ಅರೆ, ಇವರು ಸೂರ್ಯ ವಂಶದವರು, ಆ ವಂಶದ ಘನತೆ ದೊಡ್ಡದು ಅಂತ ಮತ್ತೆ ವಂಶವೃಕ್ಷ ಕಾಡುತ್ತೆ. ಕೃಷ್ಣ ಆಗಿದ್ದಿದ್ರೆ ಹೇಗೆ ಬೇಕೋ ಹಾಗೆ ಮಾಡ್ತಾ ಇದ್ದ. ಅಂದರೆ ಇಂಥ ಒಳ್ಳೆಯ ಸಂಗೀತದಿಂದ ಲೋಕಕ್ಕೆ ಸಂತೋಷ ಬೇಕಾಗಿದೆ, ಲೋಕಕ್ಕೆ ಒಳ್ಳೆ ಮಾರ್ಗದರ್ಶನ ಬೇಕಾಗಿದೆ, ಅದನ್ನು ಮಾಡ್ತಾ ಇದ್ದಿದ್ದು. ಹೀಗಾಗಿ ಅಂಥ ದೊಡ್ಡ ರಾಜರಲ್ಲಿಯೂ ಅದು ಒಂದು ಯಾವುದೋ ಒಂದು ರೀತಿಯಲ್ಲಿ ನಡೀಬೇಕು ಅಂತ ಧರ್ಮದ ಸ್ಥಿತಿಯನ್ನು ಕಂಡೇ ಹೊರತು ಧರ್ಮದ ಗತಿಯನ್ನು ಕಾಣಲಿಲ್ಲ. ಆದರೆ ಅವರನ್ನು ಹೇಳುವಾಗ ಕೆಳಮಂದ್ರದಿಂದ ತಾರಕಕ್ಕಾದರೂ ತಾರದಿಂದ ಮಂದ್ರಕ್ಕದ್ದಾದರೂ ತುಸುವೂ ಆಯಾಸವಿಲ್ಲದೆ ಸ್ವರದ ಖಚಿತತೆ ತಪ್ಪದೆ ಮುಳುಗಿ ಏಳುವ ಸಾಮರ್ಥ್ಯವು ನನಗೆ ಮತ್ಸ್ಯಾವತಾರದ ಕಲ್ಪನೆಯನ್ನು ತಂದುಕೊಟ್ಟಿತು. ಭಗವದಂಶಿಯಾದ ಮೀನು ಸಾಗರದ ತಳದಿಂದ ಮೇಲ್ಮೆಯವರೆಗೆ ಯಾವಾಗ ಯಾವ ಸ್ಥಳಕ್ಕೆ ಬೇಕಾದರೂ ಗುರಿಯಿಟ್ಟಂತೆ ಸಂಚರಿಸಿ ವಿಹರಿಸುವ ಚಿತ್ರ ಮೂಡಿತು ಅಂತ. ಈ ಸಂಗೀತ ಸಾಗರದಲ್ಲಿ ಒಂದು ಮಹಾ ಮತ್ಸ್ಯ ಓಲಾಡದಂತೆ, ಅದು ಏನು ಮತ್ಸ್ಯಾವತಾರದಲ್ಲಿ ಇಡೀ ಜಗತ್ತು ಪ್ರಳಯದಲ್ಲಿ ಕೊಚ್ಚಿ ಹೋಗಿದ್ದಾಗ ಆ ಮಹಾಪ್ರಳಯ ಸಾಗರದಲ್ಲಿ
ಅಖಂಡೈಕವಾದಂತಹ ಜಲದಲ್ಲಿ ಒಂದೇ ಒಂದು ಮಹಾ ಮತ್ಸ್ಯ, ಅದು ಬರೀ ಮತ್ಸ್ಯವೇ, ಬೆನ್ನಿಗೆ ಮಹಾನೌಕೆ, ಮನುನೌಕೆ, ಅಲ್ಲಿ ಸಪ್ತರ್ಷಿಗಳಿದ್ದಾರೆ, ಸಕಲ ಚರಾಚರ ಜೀವರಾಶಿಗಳ ಎಲ್ಲ ಸ್ಪೆಸಿಮೆನ್ಸು ಇವೆ, ಇಡೀ ವಿಶ್ವವನ್ನೇ ತುಂಬಿಕೊಂಡು ಆ ಸಂಗೀತ ಓಡಾಡ್ತಾ ಇದೆ ಎನ್ನುವಂಥ ಕಲ್ಪನೆ. ಇದು ಆ ರಾಜರ ಸಂಗೀತದ ಸ್ವೀಪ್, ಹಾಸು ಹೊಕ್ಕು. ತಲಾತಲ ರಸಾತಲ ಪಾತಾಳದಿಂದ ಭೂರ್ಲೋಕ, ಭೂರ್ಲೋಕ, ಸ್ವರ್ಲೋಕ, ಮಹೋಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕದವರೆಗೆ ಆ ಮೇಲೆ 7 ಲೋಕ, ಕೆಳಗೆ 7 ಲೋಕಗಳನ್ನು ಓಡಾಡುವಂಥದ್ದು. ಅದು ಇಂಥದ್ದು ಆ ಪ್ರಳಯ ಪಯೋಧಿ, ಕಾಸಲ್ ವಾಟರ್ಸ್ ಅಂತ ಹೇಳ್ತಾರಲ್ಲ ಅಂಥದ್ರೊಳಗೆ ಅಂತ. ಇದು ಆ ಸಂಗೀತದ ಅನುಭವ. ಸಂಗೀತ ಅಂತಂದರೆ ಚರಂಡಿನಲ್ಲಿ ಹೊರಳಾಡುವಂಥದ್ದೇ, ಸ್ವಿಂಗ್ ಪೂಲಲ್ಲಿ ಎಗರು ಬೀಳುವಂಥದ್ದೇ, ಅಥವಾ ಮುಂಗಾರು ಮಳೆಯಲ್ಲಿ ತೊಯ್ತಕ್ಕಂಥದ್ದೇ? ಖಂಡಿತ ಅಲ್ಲ. ಸಂಗೀತ ಅನ್ನೋದು ಮಹಾಸುಧಾ ಸಾಗರದಲ್ಲಿ ಈಜು ಕಲಿತವನು ಈಜಾಡೋದಲ್ಲ, ಹುಟ್ಟಿನಿಂದಲೇ ಈಜನ್ನು ಕಲಿತದ್ದು, ಹುಟ್ಟಿದ್ದೇ ಜಲದಲ್ಲಿ ಆಗುವಂಥದ್ದು ಅಂತ. ಅಂದರೆ ತನ್ನಲ್ಲಿ ಅಂತರ್ಗತವಾಗಿ ಬಂದಂತಹ ನಾದ ಯಾವುದಿದೆ ಅದನ್ನು ರಿಯಲೈಸ್ ಮಾಡಿಕೊಳ್ಳುವಂಥದ್ದು ಅನ್ನೋದು ಈ ಮಹೋಪಮೆಯಲ್ಲಿ ಅವರು ಕಲ್ಪನೆ ಮಾಡಿಕೊಟ್ಟಿದ್ದಾರೆ. ಮತ್ತು ಅವರು ಆರಂಭ ಮಾಡಿದ್ದು ಪೂರ್ಯ ರಾಗ. ಪೂರ್ಯ ರಾಗ ಕರ್ನಾಟಕಿಗೆ ಹೆಚ್ಚು ಕಡಿಮೆ ಪಂತುವರಾಳಿಗೆ ಬರ್ತಕ್ಕಂಥದ್ದು. ಅಲ್ಲಿ ಅವರು ತ್ರಿತಾಲದಲ್ಲಿ ಲೈಕಾರಿ ಮಾಡ್ತಾರೆ. ಆ ತರಾನವನ್ನೇ ಆರಂಭಿಸಿಬಿಟ್ರು, ನೇರವಾಗಿ ಲೈಗಾರಿಕೆ ತೋರಿಸಲು ಅಂತ ನನಗೆ ಅರ್ಥವಾಯಿತು. ಇಷ್ಟು ಸ್ವರ ಪ್ರಭುತ್ವವಿರೋರಿಗೆ ತಾನಗಳು ಯಾವ ಲೆಕ್ಕದವು ಅಂತ. ತುಂಬ ಜನ ಸಂಗೀತಗಾರರು ತಾನ ಹೇಳೋದೇ ಬಹಳ ವಿಶೇಷ ಅಂತ ಅಂದ್ಕೊಂಡ್ಬಿಡ್ತಾರೆ. ಅರೆ, ತಾನದ್ದು ಏನೂ ಅಲ್ಲ. ಇವನು ಸಂಗೀತ ಅಭ್ಯಾಸ ಮಾಡ್ತಾ ಇರುವಾಗ ಅಲ್ಲಿಯ ಪರಿಸರದ ಪ್ರಾಣಿಗಳು ಸ್ಪಂದಿಸುತ್ತೆ, ಅದನ್ನು ಗಮನಿಸಬೇಕು ಅಂತ ರಾಜರು ಹೇಳಿರ್ತಾರೆ. ಆದರೆ ಅವನ ಮಗ ವಿದೇಶದಿಂದ ಬಂದವನು ಒಂದು ಬೇಟೆಯಾಡಿ ಪಕ್ಷಿನಿ ಬೆಳೆಸ್ತಾನೆ. ಆ ವಾತಾವರಣ ಇಡೀ ಕದಡು ಹೋಗ್ಬಿಟ್ಟು ಹಲವು ದಿವಸ ಬೇಕಾಗುತ್ತೆ ಆ ಪ್ರಾಣಿಗಳಿಗೆ ಮತ್ತೆ ಲಿಂಪಿಂಗ್ ಬ್ಯಾಕ್ ಟು ನಾರ್ಮಲ್ಸಿ ಆಗುವಂಥದ್ದು. ಅದನ್ನು ಅವರು ಹೇಳ್ತಾರೆ. ಈ ಥರ ಘನವಾದ ಸಂಗೀತ, ಮಹೋನ್ನತವಾದದ್ದು ಯಾವುದಿದೆ ಅದನ್ನು ಇಲ್ಲಿ ತೋರುವಂಥ ಪ್ರಯತ್ನ ಮಾಡ್ತಾರೆ. ಅವರು ಹೇಳ್ತಾರೆ, ಇಲ್ಲಿ ಹಕ್ಕಿ, ನವಿಲು, ಜಿಂಕೆಗಳು ಸ್ಪಂದಿಸುತ್ತವೆ. ಮಂತ್ರದಿಂದ ಆರಂಭಿಸಿ ನಿಧಾನವಾಗಿ ತಾರಕದವರೆಗೂ ಸ್ವರಶುದ್ಧಿಯಿಂದ ಹಾಡಬಹುದು. ಹತ್ತಿರ ಹತ್ತಿರ ಬರುತ್ತವೆ, ಕೇಳುತ್ತಾ ಮಲಗುತ್ತವೆ, ದ್ರುತಲಯ ತಲುಪಿದಾಗ ನರ್ತಿಸುತ್ತವೆ. ಅವುಗಳ ಜೀವವನ್ನೂ ತಲುಪಿಸುವಷ್ಟು ಸ್ವರಶುದ್ಧಿ ಇದ್ದಾಗ ಮಾತ್ರ ಶುದ್ಧ ಸ್ವರದಲ್ಲಿ ಪಂಚಮ ಹಿಡಿದರೆ ಕೋಗಿಲೆಯೂ ಖಂಡಿತವಾಗಿ ಉಳಿಯುತ್ತದೆ. ನಮ್ಮ ಸ್ವರಶುದ್ಧಿಯ ಪರೀಕ್ಷೆಯನ್ನು ಹೀಗೆ ಮಾಡಿಕೊಳ್ಳಬಹುದು ಅಂತ ಹೇಳಿದ್ದರು ಅಂತ ಎಲ್ಲ ಹೇಳಿಬಿಟ್ಟು ಇಲ್ಲಿ ಷಡ್ಜಮ್ಮಯೂರೋ ವದತಿ ಗಾವೋರ್ಷಭ ಭಾಷಿಣಃ ಅಜಾವಿಕಂತು ಗಾಂಧಾರಂ ಕ್ರೌಂಚಂ ಕುಣತಿ ಮಧ್ಯಮಂ ಕ್ರೌಂಚ ಕುಣತಿ ಮಧ್ಯಮಂ ಪುಷ್ಪಸಾಧಾರಣೇ ಕಾಲೇ ಪಿಕ ಕೂಜತಿ ಪಂಚಮಂ ದೈವತಂ ಹಸತೆ ವಾಜಿ ನಿಷಾದಂ ಬೃಂಹತೆ ಗಜಃ ಮಯೂರಾದೈ ಏತೇ ಹಿ ಮತ್ತಾ ಗಾಯಂತಿ ಪಂಚಮಂ ಅಂತ ಅಮರಕೋಶದಲ್ಲಿ ಸಂಗೀತಶಾಸ್ತ್ರಗಳಲ್ಲಿ ಇಡೀ ಪರಿಸರದಲ್ಲಿ ಪ್ರಾಣಿ ಪಕ್ಷಿಗಳ ಧ್ವನಿಯನ್ನು ಹಿಡಿದು ಆ ಸ್ವರದ ಮೂರ್ತೀಕರಣ ಮಾಡಿಕೊಳ್ಬಹುದು ಅಂತ. ಅಂದರೆ ಕಲೆ ಯಾವುದೋ ಒಂದು ಪ್ರಪಂಚದಿಂದ ಐಸೋಲೇಟ್ ಆಗಿ ಪಲಾಯನ ಮಾಡೋದಕ್ಕೆಲ್ಲ ಇರೋದು, ಪ್ರಪಂಚವನ್ನು ನಮ್ಮೊಳಗೆ ತುಂಬಿಕೊಂಡು ತನ್ನ ಮೂಲಕ ನಮ್ಮ ಪ್ರತ್ಯೇಕತೆಯನ್ನು ಕಳ್ಕೊಳ್ಳೋಕ್ಕಿರ್ತಕ್ಕಂಥದ್ದು. ಆರ್ಟ್ ಈಸ್ ನಾಟ್ ಅನ್ ಎಸ್ಕೇಪ್ ಫ್ರಮ್ ದಿ ವರ್ಲ್ಡ್, ಬಟ್ ಇಟ್ ಈಸ್ ಅನ್ ಇನ್ವಾಲ್ವ್ಮೆಂಟ್ ಇನ್ ದಿ ವರ್ಲ್ಡ್ ವಿತೌಟ್ ಇನ್ವಾಲ್ವಿಂಗ್ ಇನ್ ಇಟ್. ಹಿರಿಯಣ್ಣನವರು ಹೇಳ್ತಾರೆ, ಸಾಂಖ್ಯ ದೃಷ್ಟಿಯಿಂದ ನೋಡಿದಾಗ ಕಲೆ ಒಂದು ಪಲಾಯನ, ವೇದಾಂತ ದೃಷ್ಟಿಯಿಂದ ನೋಡಿದಾಗ ಕಲೆ ಒಂದು ಪಾರಾಯಣ ಅಂತ. ಆಮೇಲೆ ಭೈರವಿ ರಾಗದ ಪ್ರಸ್ತಾವ ಬಂತು. ಅವಳಿಗೆ ಹೇಳೋದಕ್ಕೆ ಆಗೋದಿಲ್ಲ ಭೈರವಿ ಅಂತ. ಅದು ಭೈರಪ್ಪನವರ ಅನುಭವ ಕೂಡ ಆದದ್ದು. ನನಗವರು ಹೇಳಿದರು, ಒಮ್ಮೆ ಅವರು ಹೈದರಾಬಾದ್ನಲ್ಲಿ ಒಬ್ಬ ವಿಖ್ಯಾತನಾದ ವಿದೇಶಿಯ ಸಂಗೀತಗಾರನ ಭೈರವಿಯಿಂದ ಕಚೇರಿ ಸಾಮಾನ್ಯ ಮುಗಿಯುತ್ತೆ. ಆ ಕಚೇರಿ ಕೇಳಕ್ಕೆ ಹೋಗಿದ್ದರು ಒಂದು ಸ್ಟಾರ್ ಹೋಟೆಲ್ನಲ್ಲಿ. ಕಡೆಗೆ ಭೈರವಿಯಿಂದ ಮುಗಿತಾಯ ಮಾಡ್ದ, ದೊಡ್ಡ ರೀತಿಯಲ್ಲಿ ಎಲಾಬೊರೇಟ್ ಮಾಡ್ದ. ಜನ ಎಲ್ಲ ಸಿಕ್ಕಾಪಟ್ಟೆ ಚಪ್ಪಾಳೆ ತಟ್ಟಿದ್ರು. ಆಗ ಹೋಗಿಬಿಟ್ಟಿದ್ದನುವೇ ಭೈರಪ್ಪನವರು, ನೀವು ಭೈರವಿ ಹಾಗೆ ನುಡಿಸಿದ್ದು ಸರಿಯಿಲ್ಲ, ಭೈರವಿ ಅಲ್ಲ ಅದು ಅಂತ. ಯಾಕಲ್ಲ ಭೈರವಿ? ಸಿಂಧು ಭೈರವಿ. ಸಿಂಧು ಭೈರವಿ ಕರ್ನಾಟಕ ಸಂಗೀತದ್ದು ತುಂಬ ಭಾಷಾಂಗ ಪ್ರಯೋಗಗಳು ಉಂಟು. ಅದಕ್ಕೆ ಸ್ಪಷ್ಟವಾಗಿ ಆರೋಹ ಅವರೋಹ ಹೇಳೋದು ತುಂಬ ಕಷ್ಟವಾಗುತ್ತೆ. ಅಲ್ಲಿ ಬರದೇ ಇರತಕ್ಕಂಥ ಸ್ವರವೇ ಇಲ್ಲ ಅಂತ ಅನ್ಬೋದು. ನನಗಂತೂ ಆ ಭೈರವಿಯನ್ನು ಹಾಡಬೇಕು ಅಂತಂದರೆ ತ್ರಿಕಾಲದಲ್ಲಿ ತ್ರಿಸ್ಥಾಯಿಯಲ್ಲಿ ಲೀಲಾಜಾಲವಾಗಿ ಓಡಾಡುವಂಥ ಕಂಠ ಇದ್ದಾಗ ಮಾತ್ರ ಅದಕ್ಕೆ ಜಸ್ಟಿಸ್ ಮಾಡಬಹುದೇನೋ ಅಂತ ಅನಿಸುತ್ತೆ. ಕೆಲವು ರಾಗಗಳು ಕೇವಲ ಪೂರ್ವಾಂಗ ಪ್ರಧಾನ, ಕೆಲವು ರಾಗಗಳು ಉತ್ತರಾಂಗ ಪ್ರಧಾನ, ಕೆಲವು ವಿಲಂಬಿತದಲ್ಲಿ, ಕೆಲವು ಧೃತದಲ್ಲಿ ಅಂತ ಸ್ಪೆಷಲೈಸೇಷನ್ ಇರುತ್ತೆ. ಈ ಭೈರವಿಗೆ 3 ಕಾಲ 3 ಅವಸ್ಥೆ ಎಲ್ಲದರೊಳಗೂ ಅದು ಇರಬಲ್ಲಂಥದ್ದು. ಆಮೇಲೆ ಅದು ಯಾಕೆ ಅಂದರೆ, ನಿಮಗೆ ರಾಧಾಕೃಷ್ಣರ ಪ್ರೀತಿ ಅರ್ಥವಾಗದೇ ಇದ್ದರೆ, ಭಾರತೀಯ ಮಧುರ ಭಕ್ತಿ ಗೊತ್ತಾಗದೇ ಇದ್ದರೆ, ಮೀರಾಬಾಯಿ, ಅಕ್ಕ ಮಹಾದೇವಿ, ಆಂಡಾಳೆಲ್ಲ ಗೊತ್ತಾಗದೇ ಇದ್ದರೆ ಭೈರವಿ ಹಾಡೋಕ್ಕಾಗೋಲ್ಲ ಅಂತ.
ಅಂದರೆ ಅದು ಬರೀ ಒಂದು ರಾಗ ಅಂತ ನೋಟೇಷನ್ನಲ್ಲಿ ಸ್ಕೇಲಲ್ಲಿ ಇರುವಂಥದ್ದಲ್ಲ, ಒಂದು ಸಂಸ್ಕೃತಿಯಲ್ಲಿ ಇರತಕ್ಕಂಥದ್ದು ಅಂತ ಹೇಳಿಬಿಟ್ಟಿದ್ವಿ. ಮೂರ್ತಿರಾಯರಿಗೆ ತಿರುಮ ಶ್ರೀಕಂಠಯ್ಯನವರು ಒಂದು ಕಾಗದ ಬರೆದಿದ್ದರು. ಅವರು ಭೋಪಾಲಲ್ಲಿ ಇದ್ದರು. ಆಗ ಡೇಟ್ ಬರಿಬೇಕಾಗಿತ್ತು ಕಾರ್ಡಲ್ಲಿ. ಆಷಾಢಸ್ಯ ಪ್ರಥಮ ದಿವಸೆ ಅಂತ ಬರೆದಿದ್ರು. ಮೂರ್ತಿರಾಯರಿಗೆ ಅದನ್ನು ನೋಡಿದ ತಕ್ಷಣ ಇಡೀ ಮೇಘದೂತದ ಸಂಸ್ಕಾರ ಬಂದ್ಬಿಡ್ತು. ಆಷಾಢಸ್ಯ ಪ್ರಥಮ ದಿವಸೆ ಮೇಘಮಾಶ್ಲಿಷ್ಟ ಸಾನುಂ ವಪ್ರಕ್ರೀಡಾ ಪ್ರಣತ ಗಜ ಪ್ರೇಕ್ಷಣೀಯಂ ದದರ್ಶ ಅಂತ ಅದೆಲ್ಲ. ಅದು ಎಲ್ಲಿವರೆಗೂ ಅಂತಂದರೆ ಅದೊಂದು ದಿವಸ ಇಡೀ ಆ ಗುಂಗು ಆ ಥರದ್ದಾಗಿತ್ತು. ಒಮ್ಮೆ ನನ್ನ ಸ್ನೇಹಿತ ಒಬ್ಬಾತ ಹನಿಮೂನ್ಗೆ ಹಿಮಾಲಯಕ್ಕೆ ಹೊರಟವನು ಹಿಮಾಲಯದಿಂದ ಆಷಾಢದ ಮೊದಲನೇ ದಿವಸ ನನಗೆ ಫೋನ್ ಮಾಡಿ ಇವತ್ತು ಆಷಾಢದ ಪ್ರಥಮ ದಿವಸ ಅಂತಂದ. ಅವನಿಗೆ ಹನುಮೂನಲ್ಲಿ ಆಷಾಢದ ಪ್ರಥಮ ದಿವಸ ಜ್ಞಾಪಕಕ್ಕೆ ಬಂದಿದೆ. ಯಕ್ಷೀರ ವಿರಹ ಅವನ ಮಿಲನದಲ್ಲಿ ನೆನಪಿಗೆ ಬಂದಿದೆ. ಅದನ್ನು ನನಗೆ ನೆನಪಿಸಿಕೊಟ್ಟಿದ್ದಾನೆ. ನನಗೆ ಆ ದಿವಸ ಇಡೀ ಹಾಂಟಿಂಗ್. ಇದು ಎಲ್ಲಿಂದ ಬರುತ್ತೆ? ಇದು ಯಾವುದೋ ಒಂದು ಟ್ರಾನ್ಸ್ಲೇಷನ್ನಲ್ಲಿ ಮೇಘದೂತವನ್ನು ನೋಡಿದರೆ ಆಗುವಂಥದ್ದಲ್ಲ, ಟ್ರಾನ್ಸಿಷನ್ನಲ್ಲಿ ನೋಡಿದಾಗ ಮಾತ್ರ ಆಗತಕ್ಕಂಥದ್ದು. ಒನ್ ಹ್ಯಾಸ್ ಟು ಟ್ರಾನ್ಸೆಂಡ್ ಫ್ರಮ್ ದಿಸ್ ವರ್ಲ್ಡ್ ಟು ದಿ ಅದರ್ ವರ್ಲ್ಡ್. ಈ ದೃಷ್ಟಿಯಿಂದ ನೋಡಿದಾಗ ಮಂದ್ರದ ಕಲೆ ಅನ್ಯಾದೃಶವಾದದ್ದು. ಇದರ ಕಲೆಗೆ ನ್ಯಾಯ ಮಾಡುವುದು ತುಂಬ ಕಷ್ಟ. ಮತ್ತು ಅಲ್ಲಿ ಒಂದು ವ್ಯಕ್ತಿತ್ವದ ನಿರೂಪಣೆ ಯಾವ ಥರ ಇರುತ್ತೆ ಅಂದರೆ, ರಾಮ್ಕುಮಾರಿ ಮೋಹನ್ಲಾಲ್ನ ಮೊದಲನ ಹೆಂಡತಿ, ನಿಜವಾಗಿ ಅವಳೇ ಧರ್ಮಪತ್ನಿ. ಅವಳು ಚಂಪಾ ಅರ್ಥ ಕಾಮಪತ್ನಿ ಅಷ್ಟೇ. ಅವನಿಗೆ ಮೋಕ್ಷಕ್ಕೆ ಯಾರೂ ಇಲ್ಲ, ಹಾಗಾಗಿ ಅವನಿಗೆ ಮೋಕ್ಷವೇ ಇಲ್ಲವಾದ್ದರಿಂದ ಮೋಕ್ಷ ಪತ್ನಿಯೇ ಇಲ್ಲ. ಅವಳು 30-31 ವರ್ಷದ ಹೆಂಗಸು. ಒಣಗಿದ ಕಪ್ಪು ಅಲ್ಲದ ಬಿಳುಪು ಅಲ್ಲದ ಬೂದು ಬಣ್ಣ, ಮಾಂಸಖಂಡಕ್ಕಿಂತ ಮೂಳೆ ಹೆಚ್ಚು, ಮುಖದಲ್ಲಿ ಕೂಡ ಮೂಳೆಗಳೇ ಪ್ರಧಾನ, ಪುಷ್ಟಿ ಸಾಲದು, ಆದರೆ ಹೊಳೆಯುವ ಕಣ್ಣುಗಳು, ಸಂಕಲ್ಪ ಬಲ, ಕೇವಲ ಪಶುಮಟ್ಟದ ಇಚ್ಛಾಶಕ್ತಿಯಲ್ಲ, ಸಹಸ್ರಾರು ವರ್ಷಗಳಿಂದ ಸಂಚಯವಾಗಿ ಬಂದ ಸಂಸ್ಕಾರದ ಶಕ್ತಿ ಎಂದನಿಸಿತು ಅಂತ. ಇಂಥ ಹುಡುಗಿಯನ್ನು ಬಿಟ್ಟು ಇನ್ನೊಂದು ಮದುವೆಯಾದ, ಇಬ್ಬರನ್ನೂ ಬಿಟ್ಟು ಕಥಕ್ ಹುಡುಗಿಯ ಜೊತೆಗೆ ಓಡಿ ಹೋಗಿಬಿಟ್ಟ. ಇದು ಗೋರೆಯವರು ಅಂದುಕೊಳ್ಳೋದು. ಆ ರಾಮಕುಮಾರಿಯಲ್ಲಿದ್ದಂಥ ಸಂಸ್ಕಾರ ಎಂಥದ್ದು ಅಂದರೆ ಸಾವಿರ ವರ್ಷಗಳ ಭಾರತೀಯರ ಗರತಿತನದ ಶಕ್ತಿ ಅಂತಂತಾರೆ. ಪತಿ ಇಲ್ಲದಿದ್ದರೂ ಪಾತಿವ್ರತ್ಯ ಇರತಕ್ಕಂಥ ಶಕ್ತಿ. ಅಂದರೆ ಪಾತಿವ್ರತ್ಯಕ್ಕೆ ಪತಿ ಬೇಕಲ್ವೇ ಅಂದರೆ ಪತಿಯೂ ಗೌಣವಾಗಿಬಿಡ್ತಾನೆ. ಹೊರಗಿನ ಮೂರ್ತಿ ಧ್ಯಾನ ಕೇಂದ್ರೀಕರಣದವರೆಗೂ ಬೇಕು, ಧ್ಯಾನ ಕೇಂದ್ರೀಕರಣ ಮುಗಿದ ಮೇಲೆ ಮೂರ್ತಿಯೂ ಬೇಕಾಗಿಲ್ಲ ಅಂತ. ಈ ಮಟ್ಟದ ನಮ್ಮ ಅನಕ್ಷರಸ್ಥರಾದ ಗ್ರಾಮೀಣ ಮಹಿಳೆಯರಲ್ಲಿ ಕಾಣುವಂಥ ಶಕ್ತಿ ಅಂಥದ್ದು ಅಂತ ಒಂದು ವಾಕ್ಯದಲ್ಲಿ ರೂಪಿಸಿ ರಾಮಕುಮಾರಿ ವ್ಯಕ್ತಿತ್ವವನ್ನು ಕಟ್ಟಿಕೊಡ್ತಾರಲ್ಲ. ಅವಳು ಅಂಬಾಭವಾನಿ ಎದುರಿಗೆ ಮುಂದೆ ಹೋಗಿ ನಿಂತುಕೊಳ್ಳೋದು, ಆ ಚಾಳುಗಳಲ್ಲಿ ಓಡಾಡೋದು, ಅದೆಲ್ಲ ನೋಡಿಬಿಟ್ರೆ ಅವಳು ಎಪಿಕ್ ಕ್ಯಾರೆಕ್ಟರ್ ಅಂತ ಅನಿಸುತ್ತೆ. ಅವಳ ಅಂತರಂಗದಲ್ಲಿ ಅಂಥ ಕಲಮಲ ಇಲ್ಲ. ಇದು ಭೈರಪ್ಪನವರು ಕೊಡುವಂಥದ್ದು. ಅಂದರೆ ಪಾಸಿಟಿವ್ ಪಿಕ್ಚರ್ಸು ಬೇಕಾದಷ್ಟು ಕೊಡ್ತಾರೆ. ಮಂದಿರದಲ್ಲಿ ಅದಿದೆ ಇದಿದೆ ಅಂತನ್ನೋರು ಬೇಕಾದಷ್ಟು ಮಹೋನ್ನತವಾದದ್ದಿದೆ. ಇಟ್ಸ್ ಎ ವಾರ್ನಿಂಗ್, ಇಟ್ಸ್ ನಾಟ್ ಗ್ಲೋರಿಫಿಕೇಷನ್ ಆಫ್ ಈವಿಲ್ ಅನ್ನೋದನ್ನು ನಾವು ನೋಡಬೇಕು. ಭೈರಪ್ಪನವರಿಗಿಂತ ನೈತಿಕ ನೈಷ್ಠುರ್ಯವನ್ನು ಉಳಿಸಿಕೊಂಡಂಥ ಲೇಖಕ ಈ ಹೊತ್ತು ನಮ್ಮ ರಾಜ್ಯದಲ್ಲಿ, ನಮ್ಮ ಭಾಷೆಯಲ್ಲಂತೂ ಇಲ್ಲ. ಇನ್ನು ಸಾರ್ಥಕ್ಕೆ ಹೆಪ್ಪಾಕೋದಕ್ಕೆ ನಾಳೆ ದಿವಸ ಅವಕಾಶವಿಲ್ಲವಾದ್ದರಿಂದ ನೇರವಾಗಿ ಅಲ್ಲಿಗೆ ಹೋಗಬೇಕು. ತಂತು ಸುಮಾರು 14 ತಿಂಗಳು ಬರೆದಂಥ ಕಾದಂಬರಿ, ಮಂದ್ರ ಹತ್ತಿರ 2 ತಿಂಗಳು ಬರೆದಂಥ ಕಾದಂಬರಿ. ಸಾರ್ಥ ಆ ದೃಷ್ಟಿಯಿಂದ ನೋಡಿದರೆ ಗಾತ್ರದಲ್ಲಿ ಚಿಕ್ಕದು ಹಾಗಿದ್ದು ಅದು ಹತ್ತಿರ ಒಂದು 3 ತಿಂಗಳು ತೆಗೆದುಕೊಂಡಂಥ ಕಾದಂಬರಿ. ಅವರ ಪ್ರಮುಖ ಕಾದಂಬರಿಗಳ ಪೈಕಿ ತುಂಬ ಸಂಕ್ಷಿಪ್ತವಾದದ್ದು ಸಾರ್ಥ. ಇಟ್ ಈಸ್ ದಿ ಶಾರ್ಟೆಸ್ಟ್ ನಾವೆಲ್ಸ್ ಅಮಾಂಗ್ ಇಸ್ ಮೇಜರ್ ನಾವೆಲ್ಸ್ ಅಂತ, ಇಟ್ ಈಸ್ ಶಾರ್ಟೆಸ್ಟ್ ಅಮಾಂಗ್ ಇಸ್ ಮೇಜರ್ ನಾವೆಲ್ಸ್ ಅಂತ ಕರೀಬಹುದು. ಸಾರ್ಥ ಅನ್ನುವುದಕ್ಕೆ ಅರ್ಥ ಕ್ಯಾರವಾನ್ ಅಂತ ಇಂಗ್ಲೀಷ್ನಲ್ಲಿ. ಹಿಂದೆ ಪ್ರಾಚೀನ ಭಾರತದಲ್ಲಿ ವರ್ತಕರು ತಮ್ಮ ಸಾಮಗ್ರಿಗಳನ್ನು ಬೇರೆ ಬೇರೆ ಕಡೆಗಳಿಗೆ ಕೊಂಡೊಯ್ದು ಮಾರುವಂಥ ಅದಕ್ಕೆ ಅರ್ಥೇನ ಸಹಿತ ಅಂತ, ಅರ್ಥದಿಂದ ಕೂಡಿದ್ದು ಸಾರ್ಥ, ತದಿದಂ ಸಾರ್ಥಂ ಅಂತ. ಅದರ ಲೀಡರ್ಗೆ ಸಾರ್ಥವಾಹ ಅಂತ. ಮೋತಿಚಂದ್ರ ಅಂತ ದೊಡ್ಡ ವಿದ್ವಾಂಸರು, ಭಾರತೀಯ ವಿದ್ಯೆಗಳಲ್ಲಿ ತುಂಬ ಪರಿಣತರಾದವರು. ಅವರು ವಾಸುದೇವ ಶರಣ ಅಗ್ರವಾಲ ಇಬ್ಬರನ್ನು 2 ಕೀರ್ತಿ ಸ್ತಂಭಗಳು ಅಂತ ಕರೀಬಹುದು. ಅವರ ಮೋತಿಚಂದ್ರ ಅವರ ಅನೇಕ ಕೃತಿಗಳು ಬಹಳ ಪ್ರಸಿದ್ಧ. ಭಾರತೀಯ ವೇಷಭೂಷ ಮತ್ತು ವರ್ಲ್ಡ್ ಆಫ್ ಕೋರ್ಟಿಸಾನ್ಸ್ ಮೊದಲಾದವು ಲೋಕವಿಖ್ಯಾತವಾದವು. ಚತುರ್ಭಾಣಿಯ ಅನುವಾದ, ಎಡಿಷನ್ ಎಲ್ಲ ತುಂಬ ವಿಶೇಷ. ಅವರ ಸಾರ್ಥವಾಹ ಅನ್ನುವ ಕೃತಿ ಕನ್ನಡಕ್ಕೂ ಅನುವಾದವಾಗಿ ಸಾಹಿತ್ಯ ಅಕಾಡೆಮಿಯಿಂದ ಪ್ರಕಾಶಿತವಾಗಿದೆ. ಅದರ ಬಗ್ಗೆ ವಿದ್ವಾಂಸರು ಹೇಳ್ತಾರೆ,
ಇದನ್ನು ಒಂದನ್ನು ಓದೋದಕ್ಕೆ ಹಿಂದಿ ಕಲಿತರು ಸಾರ್ಥಕ ಅವರು ಹಿಂದಿ ಕಲಿತಿದ್ದು ಅಂತ. ಸಾರ್ಥವಾಹ ಅಂಥ ವರ್ಕ್. ಅಲ್ಲಿ ತೋರಿಸ್ತಾರೆ ಪ್ರಾಚೀನ ಭಾರತೀಯ ವಾಣಿಜ್ಯ ಯಾವ ರೀತಿ ಇತ್ತು, ವಾಣಿಜ್ಯ ಪಥಗಳು ಹೇಗಿದ್ದವು ಅಂತ. ನಾವು ಅಂದುಕೋತೀವಿ ಹೈವೇ ಬಿಸ್ನೆಸ್ಸು ಇವೆಲ್ಲ ಈ ಕಾಲದ್ದು ಅಂತ. ಕಂಚಿಯಿಂದ ಮೊದಲುಗೊಂಡು ಬನವಾಸಿಯನ್ನು ಸೇರಿಸಿಕೊಂಡು ಆರಂಭವಾಗಿ ಮುಂದೆ ಉಜ್ಜಯಿನಿಗೆ ಹೋಗಿ, ಉಜ್ಜಯಿನಿಯಿಂದ ಮಥುರೆಗೆ ಹೋಗಿ, ಮಥುರೆಯಿಂದ ಪ್ರವರಪುರ, ಪರಿಹಾಸಪುರ, ಕಾಶ್ಮೀರದ ಶ್ರೀನಗರಕ್ಕೆ ಹೇಳ್ತಾರೆ. ಅಲ್ಲಿಂದ ಆ ಕಡೆಯಿಂದ ಇದು ತಕ್ಷಶಿಲಾ, ಆ ಕಡೆಯಿಂದ ಮೂಲಸ್ಥಾನ ಮುಲ್ತಾನ್, ಮತ್ತು ಆ ಕಡೆಯಿಂದ ಬ್ಯಾಕ್ಟ್ರಿಯಾ, ಹೀಗೆ ಹೋಗಿ ಯಾವುದು ಕಾನ್ಸ್ಟಾಂಟಿನೋಪಲ್, ಇವತ್ತು ಬೈಜಾಂಟಿಯಂ, ಇಸ್ತಾಂಬೂಲ್ ಅಂತಿದೆಯಲ್ಲ, ಆ ಕಡೆಗೆ ಹೋಗ್ತಾ ಇತ್ತು ಒಂದು ಮಹಾಪಥ. ಅದನ್ನು ಸಿಲ್ಕ್ ರೂಟ್ ಅಂತ ಕರೀತಾ ಇದ್ರು. ಇತ್ತ ಕಡೆಗೆ ಭೃಗುಕಚ್ಚ, ಬ್ರೂಚಿಂದ ಆರಂಭ ಮಾಡಿಕೊಂಡು ಹಾಗೆ ಬಂದು ಮುಂದೆ ಅದು ಮಥುರೆಯಲ್ಲಿ ಇಂಟರ್ಸೆಕ್ಟ್ ಆಗಿ ಅಲ್ಲಿಂದ ಮುಂದೆ ಸ್ಥಾನೇಶ್ವರ, ಕಾನ್ಯಕುಬ್ಜ, ಕನ್ನೂಜ್, ಇವತ್ತು ಕಾನ್ಪುರ ಇದೆಯಲ್ಲ ಅದರ ಹತ್ರ, ಅಲ್ಲಿಂದ ಮುಂದಕ್ಕೆ ಪ್ರಯಾಗ, ವಾರಾಣಸಿ, ಅಲ್ಲಿಂದ ತಾಮ್ರಲಿಪ್ತಿ ಬಂದು ಗಂಗಾದ್ವಾರದ ಹತ್ತಿರ ಇದ್ದದ್ದು, ಬಂಗಾಳದ ಹತ್ತಿರ, ಅಲ್ಲಿಗೆ ಒಂದು ರೂಟ್ ಬರ್ತಾ ಇತ್ತು. ಇದು ಮೇಜರ್ XY ಆಕ್ಸಿಸ್ ಅಂತ ಕರಿಬಹುದಾದ ರೀತಿಯಲ್ಲಿ ಭಾರತವನ್ನು ಇಂಟರ್ಸೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದದ್ದು. ಉಜ್ಜಯಿನಿ ಎಲ್ಲದಕ್ಕೆ ನೋಡಲ್ ಪಾಯಿಂಟ್ ಆಗ್ತಾ ಇತ್ತು. ಅವು ಅಲ್ಲಿಂದ ಹಾಸು ಹೋಗ್ತಾ ಇರ್ತಕ್ಕಂಥದ್ದಿತ್ತು. ಮಧ್ಯದ ಉಜ್ಜಯಿನಿಯ ಗ್ರೀನಿಚ್ ಸ್ಟ್ಯಾಂಡರ್ಡ್ ಟೈಮ್ ಥರ ಉಜ್ಜಯಿನಿಯ ಸ್ಟ್ಯಾಂಡರ್ಡ್ ಟೈಮ್ ಅನ್ನೋದು ಆ ಕಾಲದಲ್ಲಿ ಭಾರತದಲ್ಲಿ ಇದ್ದದ್ದು. ಆ ಸಾರ್ಥದ ಪಥಗಳು, ಮಹಾಪಥಗಳು, ಉಪಪಥಗಳು ಎಲ್ಲ ಬೇಕಾದಷ್ಟಿದ್ವು. ಹೈವೇಗೆ ಪ್ರಾಚೀನ ಭಾರತದಲ್ಲಿ ಘಂಟಾಪಥ ಅಂತ ಕರೀತಾ ಇದ್ರು. ಬೇಕಾದಂತೆ ನಡೀತಾ ಇತ್ತು. ಬೋಧಿಸತ್ವನ ಅವಧಾನ ಕಥೆಗಳಲ್ಲಿಯೇ ಬರುತ್ತೆ ಆ ಸಾರ್ಥಗಳು ಯಾವ ಥರ 500 ಬಂಡಿಗಳ ಸಾಮಗ್ರಿನೆಲ್ಲ ಇಟ್ಕೊಂಡು ಹೋಗ್ತಾ ಇದ್ರು. ಈ ಬಗ್ಗೆ ಭೈರಪ್ಪನವರ ಸಾರ್ಥ ಏನೂ ಅಲ್ಲ, ಆ ಮಟ್ಟದ ಡೀಟೇಲ್ಸನ್ನು ನೋಡಬೇಕು ಅಂದರೆ ತೆಲುಗಿನಲ್ಲಿ ಕವಿಸಮ್ರಾಟ್ ನೋರಿ ನರಸಿಂಹಶಾಸ್ತ್ರಿಗಳ ನಾರಾಯಣ ಭಟ್ಟು ಅನ್ನುವಂಥ ಕಾದಂಬರಿ, 11ನೇ ಶತಾಬ್ದಿಯ ಕಾಲದ ಕಾದಂಬರಿಯನ್ನು ಓದಬೇಕು. ಅಲ್ಲಿ ನಮಗೆ ಗೊತ್ತಾಗುತ್ತೆ ಸಾರ್ಥ ಅಂದರೆ ಏನು, ಸಾರ್ಥವಾಹ ಅಂದರೆ ಏನು, ಅದರೊಳಗೆ ಬರುವ ತೊಡಕು ತೋಟಿಗಳು ಏನು ಅಂತ. ಅದು ಒಂದು ಪಾಸಿಂಗ್ ರೆಫರೆನ್ಸ್ ಆಗಿ ಅವರು ಮಹಾವ್ಯುತ್ಪನ್ನರಾದ ವಿದ್ವಾಂಸರು. ಅವರು ತೋರಿಸ್ತಾರೆ ನಿಜವಾಗಲೂ ಪ್ರಾಚೀನ ಭಾರತೀಯ ಸಂಸ್ಕೃತಿ, ಕವಿಜೀವನ ತಿಳ್ಕೊಳ್ಬೇಕು ಅಂದರೆ ನೋರಿ ನರಸಿಂಹಶಾಸ್ತ್ರಿಗಳ 6 ಕಾದಂಬರಿ ಓದಬೇಕು. ಅದಕ್ಕಾಗಿ ತೆಲುಗು ಕಲಿತರೆ ಅವರು ಧನ್ಯರು. ನಾರಾಯಣ ಭಟ್ಟು, ರುದ್ರಮದೇವಿ, ಮಲ್ಲಾರೆಡ್ಡಿ, ಕವಿಸಾರ್ವಭೌಮುಡು, ಸಹಜ ಪಾಂಡಿತ್ಯುಡು, ಅದು ಸೇರಿಸಿ ಕವಿದ್ವಯಮು, ಆಮೇಲೆ ಧೂರ್ಜಟಿ, ಈ 6 ಕಾದಂಬರಿಗೆ ಅವೇ ಸಾಟಿ. ಇನ್ನು ನಾನು ಭಾರತೀಯ ಭಾಷೆಗಳಲ್ಲಿ ಅಂಥದ್ದು ನೋಡಿಲ್ಲ. ಹಾಗೆಯೇ ಪ್ರಾಚೀನ ಭಾರತದ ಆ ಜನಜೀವನದ ವಿವರಗಳನ್ನು ಚಿತ್ರಿಸೋದಕ್ಕೆ ಸೀತಾರಾಮ್ ಗೋಯಲ್ ಅವರು ಬರೆದಂಥ ಸಪ್ತಶೀಲ ಅಂತ ಹಿಂದಿಯ ಒಂದು ಕಾದಂಬರಿ ಇದೆ, ಅದನ್ನು ನೋಡ್ಬೋದು. ವೈಶಾಲಿಕಿ ನಗರವಧು ಅಂತ ಹೇಳಿಬಿಟ್ಟಿದ್ದನುವೇ ಆಚಾರ್ಯ ಚತುರ್ಸೇನ ಶಾಸ್ತ್ರಿ ಅವರು ಹಿಂದಿನಲ್ಲಿ ಬರೆದಂಥ ಒಂದು ಕಾದಂಬರಿ, ಅದನ್ನು ಕೂಡ ನೋಡ್ಬೋದು. ಹೀಗೆ ಹಲವು ಕಾದಂಬರಿಗಳು ಕಾಣಸಿಗುತ್ತವೆ. ಆದರೆ ಭೈರಪ್ಪನವರು ಆ ಮಟ್ಟದ ವಿವರಗಳನ್ನು ಕತೆಗೆಷ್ಟು ಬೇಕೋ ಅಷ್ಟು ಕೊಡುವಂಥ ಕುಶಲ ಶಿಲ್ಪಿಯವರು ಆ ಮಟ್ಟಕ್ಕೆ ತೆಗೆದುಕೊಂಡಿದ್ದಾರೆ. ಆದರೆ ಅವರು ಅದಕ್ಕೆ ವ್ಯಾಸಂಗ ಮಾಡಿರೋದು ಮಾತ್ರ ಅಪಾರವಾದದ್ದು ಅಂತ ಅನಿಸುತ್ತೆ, ಗೊತ್ತಾಗುತ್ತೆ. ಅವರು ಹೇಳ್ತಾರೆ ಒಂದು ಕಡೆ, ಈ ಸಾರ್ಥದ ಸಂಶೋಧನೆಗಾಗಿ ನಮ್ಮ ವಿಶ್ವವಿದ್ಯಾಲಯಗಳ ಎಷ್ಟೋ ಪ್ರೊಫೆಸರ್ಗಳ ಹತ್ರ ಹೋಗಿ ಕೇಳಿ ನಿರಾಶೆಗೊಂಡೆ ಅಂತ. ಪಾಂಡಿತ್ಯ ವಿಶ್ವವಿದ್ಯಾಲಯಗಳಲ್ಲಿ ಇಲ್ಲವೇ ಇಲ್ಲ ಅಂತ ಅವರು ಹೇಳ್ತಾರೆ. ಆ ಸಾರ್ಥದ ಬಗೆಗೆ ಇದು ಶೀರ್ಷಿಕೆ. ಜೊತೆಗೆ ಆ ಶೀರ್ಷಿಕೆಯ ಮತ್ತೊಂದು ಸ್ವಾರಸ್ಯ ಏನಂತಂದರೆ ಅರ್ಥಸಹಿತವಾದದ್ದು ಸಾರ್ಥ ಅಂತ. ಅರ್ಥ ಅನ್ನೋದಕ್ಕೆ ಏನು, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅರ್ಥ ಅನ್ನೋದಕ್ಕೆ ಪರಮಾರ್ಥ ಅನ್ನುವಂಥದ್ದು ಫಸ್ಟ್ ಮೀನಿಂಗ್ ಇರತಕ್ಕಂಥದ್ದು. ಜೊತೆಗೆ ಯಾವುದರ ಕಾಂಟೆಂಟ್, ವಸ್ತು ಸಾಮಗ್ರಿ ಅನ್ನುವ ಅರ್ಥ ಕೂಡ ಉಂಟು, ಜೀವನ ದ್ರವ್ಯ ಅನ್ನುವ ಅರ್ಥ. ಮತ್ತು ಜೊತೆಗೆ ವರ್ತಕರ ವಾಣಿಜ್ಯ ವಿಹಾರ ವ್ಯಾಪಾರ, ಅಲ್ಲಿ ಇದು ನಿಂತಲ್ಲಿ ನಿಲ್ಲೋದಿಲ್ಲ. ಒಂದು ಊರಿನಲ್ಲಿ ಸಾರ್ಥದ ತಲೆ ಇದ್ದರೆ ಅದರ ಬಾಲ ಮತ್ತೊಂದು ಊರಿನಲ್ಲಿರುತ್ತೆ. ಆ ಮಟ್ಟಕ್ಕೆ ಉದ್ದಕ್ಕಿರ್ತಾ ಇದ್ವು. ನೋರಿ ನರಸಿಂಹಶಾಸ್ತ್ರಿಗಳು ಅದನ್ನೆಲ್ಲ ಬಹಳ ಚೆನ್ನಾಗಿ ಬರೀತಾರೆ. ಹಾಗೆಯೇ ಇವರು ಮೋತಿಚಂದ್ರ ಅವರಂತೂ ಬಹಳ ಸೊಗಸಾದ ವಿವರಗಳು ಕೊಟ್ಟಿದ್ದಾರೆ. ಸಂಸ್ಕೃತದಲ್ಲಿ ಪ್ರಾಯಶಃ ದಂಡಿ ಮೊದಲಾದಂಥವರು ಆ ಮಟ್ಟಕ್ಕೆ ವಿವರಗಳನ್ನು ಕೊಟ್ಟಿದ್ದಾರೆ. ಹರ್ಷನ ಬಗ್ಗೆ ಕುರಿತಂಥ ಹರ್ಷವರ್ಧನ ಯಾವ ಹರ್ಷಚರಿತಂ ಅಂತ ಬಾಣಭಟ್ಟ ಬರೆದಿದ್ದಾನೆ, ಅಲ್ಲೂ ಕಾಣಿಸುತ್ತೆ ಅದ್ಭುತವಾದ ವಿವರಗಳು ಇವೆ. ಇರಲಿ, ನಾನು ಆ ಹಿಸ್ಟಾರಿಕಲ್ ಟೆಕ್ನಿಕಲ್ ಪಾಯಿಂಟ್ಸ್ ಬಗ್ಗೆ ಅಲ್ವಲ್ಲ. ಅಂದರೆ ಹೇಗೆ ಸಾರ್ಥದಲ್ಲಿ ಎಲ್ಲರೂ ಸೇರ್ಕೋತಾರೆ, ಬೇರೆ ಬೇರೆ ಊರುಗಳಿಂದ ಬಂದಂಥ ಜನಗಳೆಲ್ಲ ಸೇರ್ಕೋತಾರೆ. ಹಿಂದಿನ ಕಾಲದಲ್ಲಿ ಸಾರ್ಥದಲ್ಲಿ ಬರೀ ಬಿಸ್ನೆಸ್ ಮೆನ್ ಮಾತ್ರ ಇರ್ತಿರಲಿಲ್ಲ, ಪ್ರಯಾಣಿಕರು ಇರ್ತಾಯಿದ್ರು. ಆ ಪ್ರಯಾಣಿಕರು ಎಂಥವರು ಅಂತಂದರೆ
ತೀರ್ಥಯಾತ್ರೆ ಮಾಡುವಂಥವರು, ಬಂಧುವರ್ಗವನ್ನು ನೋಡೋದಕ್ಕೆ ಬೇರೆ ಬೇರೆ ಊರಿಗೆ ಹೋಗೋರು, ಶಾರ್ಟ್ ಡಿಸ್ಟೆನ್ಸ್, ಲಾಂಗ್ ಡಿಸ್ಟೆನ್ಸ್ ಎಲ್ಲ ರೀತಿಯಾದಂಥ ಟ್ರಾವೆಲರ್ಸ್ ಇರ್ತಾಯಿದ್ರು. ವಿದ್ಯಾರ್ಥಿಗಳು ಇರ್ತಾಯಿದ್ರು. ಅವರು ತಮ್ಮ ವಿದ್ಯಾರ್ಜನೆಗೋಸ್ಕರವಾಗಿ ತಕ್ಷಶಿಲೆಗೋ, ವಲಭಿಗೋ, ವಿಕ್ರಮಶೀಲಾಗೋ, ನಾಲಂದಕ್ಕೋ, ತುಂಬ ಜನ ನಲಂದ ಅಂತಂತಾರೆ, ಅದು ತಪ್ಪು. ನಾಲಂದ ನ ಅಲಂ ದದಾತಿ ಇತಿ ನಾಲಂದ ಅಂತ ಹೇಳಿಬಿಟ್ಟು, ಸ್ವಲ್ಪ ಕೊಡೋದಿಲ್ಲ, ಅಪಾರವಾಗಿ ಕೊಡುತ್ತೆ ಅಂತ. ಆ ನಾಲಂದಕ್ಕೆ ಅಥವಾ ಬಳ್ಳಿಗಾವೆ, ಕಾಂಚಿ, ಈ ಥರ ಬೇಕಾದಷ್ಟು ವಿದ್ಯಾಪೀಠಗಳಿದ್ವು. ಅಲ್ಲಿಗೆ ಹೋಗುವವರು. ಮತ್ತು ಸನ್ಯಾಸಿಗಳು, ಪರಿವ್ರಾಜಕರಾಗಿ ಹೋಗುವಂಥವರು, ವಿದ್ವಾಂಸರು ತಮ್ಮ ವಿದ್ಯಾ ಪ್ರದರ್ಶನ ಮಾಡಿ, ಲೋಕಯಾತ್ರೆ ಮಾಡಿ, ತನ್ನ ಮೂಲಕ ಜಯಪತ್ರಗಳನ್ನು ಪಡ್ಕೊಂಡು ರಾಜ ಸಮ್ಮಾನವನ್ನು ಗಿಟ್ಟಿಸಬೇಕು ಅನ್ನೋರು. ಮತ್ತು ನಟ, ವಿಟ, ಗಾಯಕ, ವಂದಿ, ಮಾಗಧ, ಕವಿ, ನರ್ತಕ, ಬೇಕಾದಷ್ಟು ಜನ ಅವರೆಲ್ಲರೂ ಹೋಗ್ತಾಯಿದ್ರು. ಅಂದರೆ ಮೊಬೈಲ್ ವರ್ಲ್ಡ್ ಅಂತ ಕರಿಬಹುದು. ಈ ಕಾಲದ ಮೊಬೈಲ್ ವರ್ಲ್ಡ್ ಅಲ್ಲ, ಓಡಾಡುವ ವಿಶ್ವ ಅಂತ. ಜೊತೆಗೆ ಆ ಊರಿನಲ್ಲಿ ಬಂದವರು ಈ ಊರಿನಲ್ಲಿ ಬಿಡ್ತಾರೆ, ಈ ಊರಿನಲ್ಲಿ ಬಂದವರು ಆ ಊರಿನಲ್ಲಿ ಹೋಗ್ತಾರೆ. ಆಯಾ ಊರುಗಳಲ್ಲಿ ಏನೇನು ವಿಶೇಷ ಸಿಗುತ್ತೆ ಅವನ್ನು ಕೊಂಡುಕೊಳ್ಳೋದು, ಇನ್ನೆಲ್ಲಿ ಬೇಕೋ ಅಲ್ಲಿ ಕಡಿಮೆ ಖರ್ಚಿನಲ್ಲಿ ಕೊಳ್ಳಬಹುದಾದನ್ನು ಕೊಂಡು ಹೆಚ್ಚು ಲಾಭಕ್ಕೆ ಮಾರುವಂಥದ್ದು ಅಂತ. ಅಂದರೆ ಸಾರ್ಥ ಅದು ಒಂದು ಅಂದರೆ ಒಂದು, ಅಲ್ಲ ಅಂದರೆ ಅಲ್ಲ. ಬೌದ್ಧರಲ್ಲಿ ಪ್ರವಾಹ ನಿತ್ಯತ್ವ ಅಂತ ಒಂದು ನ್ಯಾಯ ಉಂಟು. ಯಾವುದಕ್ಕೂ ಪರ್ಮನೆನ್ಸ್ ಅನ್ನೋದಿಲ್ಲ, ಎಲ್ಲ ಪ್ರವಾಹ ನಿತ್ಯತ್ವ. ಹಾಗೆ ರಥದಲ್ಲಿ ರಥರೂಪಕವನ್ನು ಕೊಡ್ತಾರೆ. ಈ ರಥದಲ್ಲಿ ಯಾವುದು ರಥ? ಎಲ್ಲ ಸೇರಿ ರಥ. ಕಂಬ ತೆಗೆದಾಕು, ಮುಚ್ಚಿಗೆ ತೆಗೆದಾಕು, ಚಕ್ರ ತೆಗೆದಾಕು, ಮೂಕಿ ತೆಗೆದಾಕು, ಕಡಾಣಿ ತೆಗೆದಾಕು, ನೊಗ ತೆಗೆದಾಕು ಅಂತೆಲ್ಲ ತೆಗೆದಾಕಿದ್ರೆ ಕಡೆಗೆ ಏನು ಉಳಿತು? ಏನೂ ಇಲ್ಲ. ಅಂದರೆ ಈ ಪಾರ್ಟೇ ರಥ. ದೆರ್ ಇಸ್ ನಥಿಂಗ್ ಲೈಕ್ ಹೋಲ್. ಪಾರ್ಟ್ಸ್ ಓನ್ಲಿ ಮೇಕ್ ದಿ ಹೋಲ್. ದೆರ್ ಇಸ್ ನಥಿಂಗ್ ಲೈಕ್ ಹೋಲ್ ಅನ್ನುವಂಥದ್ದು, ಸಮಗ್ರ ಅನ್ನೋದು ಇಲ್ಲ ಅನ್ನುವಂಥದ್ದು ಬೌದ್ಧರ ಲೇಟರ್ ಬುದ್ಧಿಸ್ಟ್. ವಸುಬಂಧು, ನಾಗಾರ್ಜುನ ಅವರಿಂದ ಈಚೆಗೆ ಧರ್ಮಕೀರ್ತಿ ಇತ್ಯಾದಿಗಳ ಬೌದ್ಧರ ಒಂದು ತರ್ಕ ಹಾಗೆ ಬರುತ್ತೆ. ಅಂದರೆ ಅಸೆಂಬ್ಲಿ ಅನ್ನೋದು ನಮ್ಮ ಕಾನ್ಸೆಪ್ಟ್ ಅಷ್ಟೇ ಹೊರತು ಇನ್ನೇನೂ ಇಲ್ಲ. ದೆರ್ ಇಸ್ ನಥಿಂಗ್ ಲೈಕ್ ಎ ಟೋಟಲ್ ಸ್ಟ್ರಕ್ಚರ್ ಅಂತ. ಹಾಗೆ ಸಾರ್ಥದಲ್ಲಿ ಎಲ್ಲವೂ ಬಂದು ಸೇರಿಕೊಳ್ಳುತ್ತೆ, ಎಲ್ಲವೂ ಬಂದು ಬಿಟ್ಟು ಹೋಗ್ತಾ ಇರುತ್ತೆ. ಆದರೂ ಸಾರ್ಥ ಒಂದು ಫಾರಮ್ ಅಂತಂತೀವಿ ಅಂತ ಆ ಅರ್ಥವೂ ಕೂಡ ಉಂಟು. ಇಲ್ಲಿಯ ಬೌದ್ಧರದು ಬೇಕಾದಷ್ಟು ಬರುತ್ತೆ. ಅದರ ಜೊತೆಗೆ ಅದು ಒಂದು ನದಿ ತರಹ. ಹೊಸ ನೀರು ಬರುತ್ತೆ, ಹಳೆ ನೀರು ಹೋಗುತ್ತೆ, ಏನೂ ಹೇಳೋಕ್ಕಾಗೋಲ್ಲ, ಆದರೂ ಆ ನದಿನೇ ಅಂತ. ಜೀವನವೂ ಅದೇ ರೀತಿ ಅಂತ. ಹೀಗೆ ಅನೇಕ ಅರ್ಥಗಳಲ್ಲಿ ಸಾರ್ಥ ಬರುತ್ತೆ. ಜೊತೆಗೆ ಅಲ್ಲಿಯ ಪ್ರಧಾನ ಪಾತ್ರಧಾರಿ ನಾಯಕನಂತೆ ವರ್ತಿಸುವ ನಾಗಭಟ್ಟ ಇದಾನಲ್ಲ, ಅವನು ಬ್ರಾಹ್ಮಣನಾದವನು ಸಾರ್ಥ ರಹಸ್ಯವನ್ನು ತಿಳ್ಕೊಳ್ಬೇಕು ಅಂತ ಅವನ ಮಿತ್ರ ಕ್ಷತ್ರಿಯ ಅಮರುಕನ ಪ್ರೇರಣೆಯಿಂದ ಹೋಗಿ ಸಿಕ್ಕಾಕೊಳ್ತಾನೆ. ಅಲ್ಲಿ ಸಾರ್ಥದಲ್ಲಿ ಎಲ್ಲ ವರ್ಣಗಳವರು ಬರ್ತಾರೆ, ಎಲ್ಲ ರೀತಿಯ ವರ್ಣಸಂಕರವೂ ಆಗುತ್ತೆ. ಜೊತೆಗೆ ಅಲ್ಲಿ ಒಂದು ಸಂದರ್ಭ ಆರಂಭದಲ್ಲಿ ಬರುತ್ತೆ. ಯಾಕೆ ಎಲ್ಲರೂ ಬೌದ್ಧರಾಗ್ತಾರೆ ಜಾಸ್ತಿ ಸಾರ್ಥದಲ್ಲಿ ಅಂದರೆ, ಬೌದ್ಧರಿಗೆ ಮಡಿ ಇಲ್ಲ. ಎಲ್ಲ ಜಾತಿಯವರಾಗ್ಬಿಟ್ರೆ ನಮ್ಮ ಜಾತಿಯವ್ರದ್ದು ಅವ್ರು ತಿನ್ನೋಲ್ಲ, ಅವ್ರ ಜಾತಿಯವ್ರದ್ದು ನಾವು ತಿನ್ನೋಲ್ಲ, ಎಲ್ರಿಗೂ ಪ್ರತ್ಯೇಕವಾಗಿ ಬೇಯಿಸ್ಕೊಂಡು ಆಳು ಕಾಳುಗಳನ್ನು ಹೇಗೆ ಮ್ಯಾನೇಜ್ ಮಾಡೋದು? ಅದಕ್ಕೆ ನೀವು ಬೌದ್ಧರಾದರೆ ನಮ್ಮ ಸಾರ್ಥದಲ್ಲಿ ಕೆಲಸಗಾರರಾಗ್ಬೋದು ಅಂತ ನಾವು ಹೇಳ್ತೀವಿ. ಅಂದರೆ ಎಂಪ್ಲಾಯ್ಮೆಂಟ್ಗೆ ಅಪ್ಲಿಕೇಶನ್ ಕಾಲ್ ಫಾರ್ ಮಾಡುವಾಗಲೇ ಕಾಸ್ಟಲ್ಲಿ ದಿಸ್ ಕಾಸ್ಟ್ ಈಸ್ ಪ್ರಿಫರ್ಡ್ ಅನ್ನುವಂತೆ. ಎಲ್ಲರೂ ಏಕ ಅಶೋಕ ಅಂತ ಇಲ್ಲದೆ ತಿಂದು ಮುಗಿಸ್ಬೋದು, ಒಂದು ಸರ್ತಿ ಒಬ್ಬ ಒಲೆ ಅಂಟಿಸ್ಬಿಟ್ಟು ಮಾಡಿಬಿಡ್ಬೋದು ಅಂತ ಆ ಬುಧಶ್ರೇಷ್ಠಿ ಆತ ಹೇಳ್ತಾರೆ. ಅಂದರೆ ಈ ಕಾಲದಲ್ಲಿ ಹಾಗೆ ತಾನೆ, ಯಾವುದೋ ಎಲ್ಲಿ ಕೂಡ ಎಗ್ಗು ಸಿಗ್ಗು ಇಲ್ಲದೆ ಏನೂ ತಿನ್ನಬಹುದು ಅಂತನ್ನುವಂಥದ್ದು. ಹಾಗಿದ್ದವರಿಗೆ ಪ್ರಿಫರೆನ್ಸ್ ಅಂತ. ಈಗ ಇಲ್ಲದೆ ಇದ್ದರೆ ಬಾಲ್ಕನ್ ಪೆನಿನ್ಸುಲಾದಲ್ಲಿ ಹೋದರೆ ಫಿನ್ಲ್ಯಾಂಡ್ಗೋ ಅಥವಾ ಬಂದುಬಿಟ್ಟಿದ್ದು ನಾರ್ವೆಗೋ ಸ್ವೀಡನ್ಗೋ ಹೋದರೆ ವೆಜಿಟೇರಿಯನಿಸಮ್ ತುಂಬ ಕಷ್ಟ ಅಂತ ನನ್ನ ಕೆಲವರು ಸ್ನೇಹಿತರು ಹೇಳ್ತಾರೆ. ಚೈನಾದಲ್ಲಿ ಪರಮ ಕಷ್ಟ ಅಂತ ಹೇಳ್ಬಿಟ್ಟಂತಾರೆ. ಒಮ್ಮೆ ಒಬ್ಬ ಮಾಂಸಭಕ್ಷಕನಾಗ್ಬಿಟ್ರೆ ಏನೂ ತೊಂದರೆ ಇಲ್ಲ, ಇಳಿಯೇ ಮುಳುಗಿದವನು ಚಳಿ ಏನು ಮಳೆ ಏನು ಅಂತ ಗಾದೆ ಉಂಟು. ಅದನ್ನೇ ತಂತುವಿನಲ್ಲಿ ಅನೂಪ್ ಹೇಳಿಕೊಳ್ಳುವಂಥದ್ದು. ಅದಕ್ಕೆ ಮೌನದ ಒಂದು ಸಹಕಾರ ಕೂಡ ತಾಯಿ ಕಾಂತಿ ಕೊಡ್ತಕ್ಕಂಥದ್ದು. ಅಂದರೆ ಇದು ತಪ್ಪ ಸರಿನಾ ಅಂತಲ್ಲ, ಹೀಗಿರುತ್ತೆ ಜಗತ್ತು ಅನ್ನುವಂಥದ್ದು. ಸ್ನಾನವಾಗದೆ ತಿಂಡಿ ತಿನ್ನೋಲ್ಲ ಅಂತ ಇಟ್ಕೊಂಡು ಬಿಟ್ರೆ ಎಷ್ಟು ಕಷ್ಟ. ಬಹಳ ಮಡಿಯಾದಂಥವರು ವಿಶೇಷತಃ ಮಾಧ್ವರಲ್ಲಿ ಏಕಾದಶಿ ದಿವಸ ಸಮಾರಂಭಗಳು, ಸೆಮಿನಾರ್ಗಳು ಇಟ್ಕೊಳ್ತಾರೆ. ಯಾಕೆಂದರೆ ಮಡಿ ಊಟ ಮತ್ತೊಂದು ಎಲ್ಲಿಗೆ ಹೋಗಬೇಕು ಅಂತ ರಗಳೇ ಇಲ್ಲ, ಉಪವಾಸ ಆದ್ದರಿಂದ ನಿಶ್ಚಿಂತೆ, ಊಟಕ್ಕೆ ಅವಸರ ಅಂತ ಬೇಗ ಸೆಷನ್ನು ಕ್ಲೋಸ್ ಮಾಡಬೇಕಾಗಿಲ್ಲ, ಹಾಯಾಗಿ ಮಾಡ್ಬೋದು. ನನ್ನಂಥವ್ರು ಹೋಗ್ಬಿಟ್ರೆ ಮಾತ್ರ ಕಷ್ಟ. ನಮಗೆ ಹೊತ್ತಿಗೆ ಊಟ ತಿಂಡಿ ಕಾಫಿ ಬೇಕಾಗ್ತಾನೆ ಇರುತ್ತೆ. ಅಂದರೆ ಹೀಗೆ ಅವರವ್ರ ರಿಕ್ವೈರ್ಮೆಂಟಿಗೆ ತಕ್ಕಂತೆ ಮಾಡ್ಕೊಳ್ತಾರೆ. ಸರಿ ತಪ್ಪು ಅಲ್ಲ, ಅದು ನಡೀತಾ ಇರುತ್ತೆ. ಆದರೆ ಸಮಾಜದ ಮೇಲೆ ಅವುಗಳ ಪ್ರಭಾವ ಬೀರ್ತಾ ಇರುತ್ತವೆ. ಹೀಗೆ ವಾಣಿಜ್ಯಕ್ಕೆ ಬಂದಾಗ ಕೆಲವು ಕಾಂಪ್ರಮೈಸಸ್ ಆಗುತ್ತವೆ. ನಾಗಭಟ್ಟ ಆ ಥರದ ಕಾಂಪ್ರಮೈಸ್ಗಳನ್ನು ಕಾಣ್ತಾನೆ. ಜೊತೆಗೆ ಅದೊಂದು ಹುಡುಕಾಟ. ಬ್ರಾಹ್ಮಣನಾದವನು
ಕ್ಷತ್ರಿಯನ ಮಾತಿನಂತೆ ವೈಶ್ಯ ಪ್ರಪಂಚಕ್ಕೆ ಹೋದ. ಅಂದರೆ ಅಧಿಕಾರ ಪ್ರಪಂಚದಿಂದ ಅರ್ಥ ಪ್ರಪಂಚಕ್ಕೆ ಬಂದ, ವಿದ್ಯಾ ಪ್ರಪಂಚದಿಂದ ಏನೆಲ್ಲ ಬದಲಾವಣೆಗಳಾಯಿತು ಅನ್ನುವಂಥದ್ದು ತಿಳಿಸುತ್ತೆ. ಹೀಗೆ ಯಾವ್ಯಾವ ಅರ್ಥದಲ್ಲಿ ನೋಡಿದ್ರೂ ಕೂಡ ಸಾರ್ಥ ರೆಪ್ರೆಸೆಂಟ್ಸ್ ಚೇಂಜ್ ಸೀಮಿಂಗ್ ಟು ಬಿ ಪರ್ಮನೆಂಟ್, ಶಾಶ್ವತ ಅನ್ನುವಂತೆ ಬದಲಾವಣೆಯೇ ತೋರ್ತಕ್ಕಂಥದ್ದಾಗಿದೆ. ಆಮೇಲೆ ಇನ್ನೊಂದೇನೆಂದರೆ, ಈ ಸಾರ್ಥ ಭಾರತೀಯರ ಸನಾತನಿಗಳ ಸಾರ್ಥ ಮುಸಲ್ಮಾನರ ಅರಬ್ಬರ ಸಾರ್ಥದ ಮುಂದೆ ಏನು ಮಿಸುಕಾಡದಂತೆ ಹೋಗಿಬಿಡುತ್ತೆ. ಅದು ಸ್ಥಗಿತವಾಗುವಂಥ ಸ್ಥಿತಿ ಬರುತ್ತೆ. ಒಮ್ಮೆ ಬಹಳ ವೈಬ್ರೆಂಟಾಗಿ ಟ್ರೇಡ್ಗಿದ್ದದ್ದು ಅವರು ಮೂಲಸ್ಥಾನದಲ್ಲಿ, ಅಲ್ಲಿಯೇ ನರಸಿಂಹಾವತಾರ ಆದದ್ದು ಅಂತ ಪ್ರತೀತಿ. ಅಲ್ಲಿ ಅವರು ಹಿಡ್ಕೊಂಡು ಬಿಟ್ಟಿದ್ದನುವೆ, ನಾವು ಕೊಟ್ಟ ಬೆಲೆಗೆ ನೀವು ಸಾಮಗ್ರಿನ ನಮಗೆ ಒಪ್ಪಿಸ್ಬೇಕು, ಇಲ್ಲದೇ ಇದ್ದರೆ ನಿಮಗೆ ಮುಂದಕ್ಕೆ ಹೋಗೋಕ್ಕೆ ಬಿಡೋದಿಲ್ಲ ಅಂತ. ಅಂದರೆ ವಾಣಿಜ್ಯಕ್ಕೆ ಅಲ್ಲಿ ಅಧಿಕಾರಶಾಹಿ ಯಾವ ಥರ ಅಡ್ಡಕ್ಕೆ ಬಂತು ಅಂತ ಗೊತ್ತಾಗುತ್ತೆ. ಇದನ್ನೆಲ್ಲ ನೋಡಿದಾಗ ಸಾರ್ಥವೇ ಸ್ಥಗಿತವಾಗುವಂಥ ಸ್ಥಿತಿ ಅವರ ಸಾರ್ಥದ ಮುಂದೆ, ಅವರ ಸ್ವಾರ್ಥದ ಮುಂದೆ ಅದು ಕೂಡ ಕಾಣಿಸುತ್ತೆ. ಜೊತೆಗೆ ಇವನ ಆಧ್ಯಾತ್ಮಿಕ ಯಾತ್ರೆ, ನಮ್ಮ ಮನಸ್ಸು ಒಂದು ಸಾರ್ಥವಾಹ ಆದರೆ, ನಮ್ಮ ಆಲೋಚನೆಗಳು ಸಾರ್ಥದ ಮೆಂಬರ್ಸ್ ಆದರೆ, ಬೇರೆ ಬೇರೆ ಮತಗಳು, ಬೇರೆ ಬೇರೆ ದರ್ಶನಗಳು, ಅವುಗಳೆಲ್ಲ ಅಲ್ಲಿ ಬರ್ತಕ್ಕಂಥ ಸಾಮಗ್ರಿಗಳು, ಬಿಸ್ನೆಸ್ ಮೆಟೀರಿಯಲ್. ಇವತ್ತು ಎಷ್ಟು ಜನರ ಉಪನ್ಯಾಸವನ್ನು ಕೇಳ್ತೀವಿ, ಎಷ್ಟು ಜನರ ಪ್ರವಚನಗಳನ್ನು ಕೇಳ್ತೀವಿ. ಆಸ್ಥಾ ಚಾನಲ್ಲು, ಸಂಸ್ಕಾರ ಚಾನಲ್ಲು, ಯಾವ್ಯಾವುದೆಲ್ಲ ಇವೆ. ಹಾಗೆಯೇ ಬೇಕಾದಷ್ಟು ಪುಸ್ತಕಗಳು, ಇವೆಲ್ಲ ನೂರಾರು ಮತವಿದು ಲೋಕದ ಉಗ್ರಾಣದಲ್ಲಿ. ಅವುಗಳೆಲ್ಲ ಹೋಗಿ ಬರ್ತಾ ಇರ್ತವೆ. ಆ ಗೊಂದಲಗಳು ಬೇರೆ ಇರ್ತವೆ. ಆ ಅರ್ಥದಲ್ಲಿ ಕೂಡ, ಆ ನೆಲೆಯಲ್ಲಿ ಕೂಡ ಸಾರ್ಥ ಅನ್ನೋದು ಗೊತ್ತಾಗುತ್ತೆ. 2 ಅಕ್ಷರದ ಹೆಸರಿನಲ್ಲಿ ಎಷ್ಟೊಂದು ಇಟ್ಟುಬಿಡ್ತಾರೆ ಭೈರಪ್ಪನವರು. 20 ನಿಮಿಷ ತಗೊಂಡ್ರೂ ಮುಗಿಯೋದಿಲ್ಲ ಅದಕ್ಕೆ. ಅವನು ಅಮರುಕ ಮಹಾರಾಜನ ಸ್ನೇಹಿತ. ಇದಕ್ಕಾಗಿ ಅವರು 8ನೇ ಶತಮಾನದ ಮಧ್ಯಭಾಗ ಅಥವಾ ಪೂರ್ವಾರ್ಧದಲ್ಲಿದ್ದಂಥ ಭಾರತ ಅಂತ ಆ ಒಂದು ಚಿತ್ರಣ ತೆಗೆದುಕೊಂಡಿದ್ದಾರೆ. ಅಲ್ಲಿ ನಾಗಭಟ್ಟ ಅನ್ನೋದು ಕಾಲ್ಪನಿಕ ಪಾತ್ರ. ಇದು ಒಂದು ಐತಿಹಾಸಿಕ ಕಾದಂಬರಿ. ಐತಿಹಾಸಿಕ ಕಾದಂಬರಿ ಅದು ಹೇಗಿರಬೇಕು ಏನು ಅನ್ನೋದರ ಬಗ್ಗೆ ಭೈರಪ್ಪನವರು ಕಥೆ ಮತ್ತು ಕಥಾವಸ್ತುವಿನಲ್ಲಿ ಸಾಹಿತ್ಯದಲ್ಲಿ ಐತಿಹಾಸಿಕತೆ ಮತ್ತು ಸಮಕಾಲೀನತೆ ಅಂತ ಒಂದು ದೊಡ್ಡ ಲೇಖನ, ಸುಮಾರು 63 ಪುಟದಷ್ಟು ಲೇಖನ ಬರೆದಿದ್ದಾರೆ. ಅಲ್ಲಿ ವಿವರಗಳು ಕೊಡ್ತಾರೆ. ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಥರ ಮಾಸ್ತಿಯವರ ಚೆನ್ನಬಸವ ನಾಯಕವನ್ನು ಇಟ್ಟುಕೊಂಡು ಅದರ ಲೇಖನದ ಉತ್ತರಾರ್ಧದಲ್ಲಿ ಇದು ಒಂದು ಒಳ್ಳೆಯ ಆದರ್ಶವಾದಂತಹ ಐತಿಹಾಸಿಕ ಕಾದಂಬರಿ ಅಂತ ಅದನ್ನು ಉಜ್ವಲವಾಗಿದೆ ಅಂತ ಮೆಚ್ಚಿಕೋತಾರೆ. ಸತ್ಯ ನಿರೂಪಣೆ ಇತಿಹಾಸ ಆದರೆ ಸೌಂದರ್ಯ ನಿರೂಪಣೆ ಸಾಹಿತ್ಯ ಆಗುತ್ತೆ ಅಂತ ಹೇಳ್ತಾ ಆ ಕಾಲವನ್ನು ಹೇಗೆ ಪುನಾರಚನೆ ಮಾಡಬೇಕು, ಮಾಡುವಾಗ ಎಷ್ಟು ಮಟ್ಟಿಗೆ ತಗೋಬೇಕು, ಭಾಷೆ ಹೇಗಿರಬೇಕು, ಭಾಷೆಯ ದುಂದು ಹೇಗಾಗಬಾರದು. ಪುರಾಣ ಯುಗದಲ್ಲಿ ಪವನ ವೇಗದಲ್ಲಿ ಅವನು ಓಡಿ ಬಂದ ಅಂತ ಹೇಳಿದ್ರೆ ಸರಿಯಾಗುತ್ತೆ. ಆದರೆ ವೀರ ಯುಗದಲ್ಲಿ ಶರವೇಗದಲ್ಲಿ ಓಡಿ ಬಂದ ಅಂದರೆ ಚೆನ್ನಾಗಾಗುತ್ತೆ. ಆದರೆ ಆಧುನಿಕ ಯುಗದಲ್ಲಿ ಹಾಗೆ ಹೇಳಿದ್ರೆ ಅಷ್ಟು ಸೊಗೈಸುತ್ತೋ ಇಲ್ವೋ. ಯಾವುದೋ ಒಂದು ಇದು ವೀರಯುಗದಲ್ಲಿ ವಿಮಾನ ವೇಗದಲ್ಲಿ ಬಂದ ಅಂತಂದರೆ ಅದು ಸರಿ ಹೋಗೋದಿಲ್ಲ. ಈ ರೀತಿಯಾದದ್ದು ಭಾಷೆಯ ಮೇಲೆ ಇರಬೇಕಾದ ತಿಳುವಳಿಕೆ, ಈ ಥರದ್ದು ಎಷ್ಟೆಷ್ಟೋ ಸೂಕ್ಷ್ಮಗಳನ್ನು ಅವರು ಕೊಡ್ತಾರೆ. ಅದನ್ನೆಲ್ಲವನ್ನೂ ಕೂಡ ಇಲ್ಲಿ ತುಂಬಿಕೊಂಡಿದ್ದಾರೆ. ಮತ್ತು ಅವರು ಐತಿಹಾಸಿಕ ಸತ್ಯಕ್ಕೆ ಚ್ಯುತಿ ಬರದಂತೆ, ಆದರೆ ಕಾವ್ಯ ಸೌಂದರ್ಯವೇ ಪ್ರಧಾನವಾಗಿರುವಂತೆ ಬರೀಬೇಕು ಅಂತಂತಾರೆ. ಸಾಹಿತ್ಯ ಕೃತಿಗೆ ಬೇಕಾದದ್ದು ಐತಿಹಾಸಿಕದ ತದ್ರೂಪವಲ್ಲ, ಸಹಜತೆ. ಅಂದರೆ ತದೇವ ಅಲ್ಲ, ತತ್ಸದೃಶ, ಅದರಂತೆ ಹಾಗೆ ಅನ್ನಿಸ್ಬೇಕು ಅಂತ. ಅದೇ ಸಂದರ್ಭದಲ್ಲಿ ಅವರು ಮತ್ತೊಂದು ಮಾತು ಹೇಳ್ತಾರೆ. ಶಾಕುಂತಲದಲ್ಲಿ ಪ್ರಜಾಪ್ರಭುತ್ವದ ತಗಾದೆಗಳನ್ನು, ಕ್ಷಾತ್ರ ಪ್ರಜಾಪ್ರಭುತ್ವದ ತಗಾದೆಗಳನ್ನು, ಮಹಾಭಾರತದಲ್ಲಿ ವರ್ಗ ಸಂಘರ್ಷವನ್ನು, ಇದನ್ನೆಲ್ಲ ಕಾಣುವಂಥ ಎಡಪಂಥೀಯರ ಧೋರಣೆ ಇದೆಯಲ್ಲ, ಅದು ಹೇಗೆ ಅಸಹಜವಾಗುತ್ತೆ. ಆ ಸಾಹಿತ್ಯ ಕೃತಿಯಲ್ಲಿ ಅವಕಾಶವಿಲ್ಲದಂಥದ್ದಾಗತ್ತೆ, ಅದು ಹೊರಗಿಂದ ಹೇರಲ್ಪಟ್ಟದ್ದಾಗತ್ತೆ ಅನ್ನೋದು ತೋರಿಸ್ತಾರೆ. ಅಂದರೆ ಇಸಮ್ಗಳಿಗೆ ಪ್ರೇರಿತವಾಗಿ ಬರೆಯಬಾರದು, ವಿಶೇಷವಾಗಿ ಇತಿಹಾಸದ ಕಾದಂಬರಿಯನ್ನು ಅಂತ. ಅವರ ಈಚಿನ ಐತಿಹಾಸಿಕ ಕಾದಂಬರಿಯಲ್ಲಿ ಕೂಡ ಅದೇ ದೃಷ್ಟಿಯನ್ನು ಇಟ್ಟುಕೊಂಡಿರೋದು ವಿಶಿಷ್ಟವಾಗಿ ಚರ್ಚಿತವಾಗಿದೆ. ಅವರ ಪ್ರಸ್ತಾವನೆಯೂ ಅಲ್ಲಿ ದೀರ್ಘವಾಗಿ ಬಂದಿದೆ, ನಮಗದು ಗೊತ್ತಾಗುತ್ತೆ. ಇರಲಿ. ಮತ್ತು ಇಲ್ಲಿ ಅವರು ತಗೊಂಡಿದ್ದರ ಬಗ್ಗೆ ಒಂದು ಸ್ವಲ್ಪ ತಕರಾರುಗಳು ನನಗಿವೆ, ಅದನ್ನು ಹೇಳಿಬಿಡ್ತೀನಿ. ಅವರ ಹತ್ರ 5-6 ವರ್ಷಗಳಿಂದಲೂ ತಕರಾರು ಮಾಡ್ತಾ ಇದ್ದೀನಿ. ಅದು ಹಾವು ಸಾಯೋಲ್ಲ, ಕೋಲು ಮುರಿಯೋಲ್ಲ, ಬಗೆಹರಿದಿಲ್ಲ. ಇಲ್ಲಿ ನಾಗಭಟ್ಟ ಮುಖ್ಯ ಪಾತ್ರ ಅಂತಂದೆ. ಅವನು ಕಲ್ಪಿತ. ಅಮರುಕ ಇತಿಹಾಸದಲ್ಲಿ ಇದ್ದನೋ ಇಲ್ವೋ ಅದು ಪ್ರಶ್ನಾರ್ಹವಾದದ್ದು. ಅಮರುಕನ ಹೆಸರಿನಲ್ಲಿ ಒಂದು ಸಂಸ್ಕೃತದಲ್ಲಿ ಅದ್ಭುತವಾದ ಶೃಂಗಾರ ಶತಕ ಇದೆ. ಆದರೆ ಶಂಕರ ವಿಜಯಾದಿಗಳಲ್ಲಿ ಅಮರುಕ ಕಾಶ್ಮೀರದ ರಾಜ ಅಂತ ಬರುತ್ತೆ.
ಇವರಾದರೆ ಅಮರಾವತಿ ಅಂತ ಮಾಡಿಕೊಂಡು, ತಾರಾವತಿ ಅಂತ ಮಾಡಿಕೊಂಡು ಅದು ಒಂದು ಪ್ರತ್ಯೇಕವಾದ ರಾಜ್ಯ, ರಾಷ್ಟ್ರಕೂಟರಿಗೂ ಗುರ್ಜರ ಪ್ರತಿಹಾರರಿಗೂ ಮಧ್ಯೆ ಇದ್ದದ್ದು ಅಂತ. ಅಂದರೆ ಮಹಾರಾಷ್ಟ್ರಗೂ ಗುಜರಾತ್ಗೂ ಮಧ್ಯೆ ಇದ್ದ ಸಣ್ಣ ರಾಜ್ಯ ಅನ್ನುವಂತೆ ತೋರ್ಪಡಿಸ್ತಾರೆ. ಇದು ಒಂದು ಕಾಲ್ಪನಿಕವಾದ ಸೆಟ್ವೆಪ್ ಅಂತ ಅನಿಸುತ್ತೆ. ಅದು ಹೇಗೆ ಇರಲಿ, ಅಲ್ಲಿ ಅವರು ಮಾಡಿರುವ ಸೊಗಸು ನೋಡಿ. ಕಥೆಗೆ ಇತಿಹಾಸದ ಪ್ರಮುಖ ಪಾತ್ರಗಳನ್ನು, ಪ್ರಸಿದ್ಧ ಪಾತ್ರಗಳನ್ನೇ ಮುಖ್ಯ ಪಾತ್ರಗಳನ್ನಾಗಿ ಇಟ್ಕೊಂಡ್ಬಿಟ್ರೆ, ಇತಿಹಾಸದ ಪ್ರಸಿದ್ಧ ವ್ಯಕ್ತಿಗಳನ್ನು ಕಥಾವಾಹಿಗಳಾಗಿ ಮುಖ್ಯ ಪಾತ್ರವಾಗಿ ಇಟ್ಕೊಂಡ್ಬಿಟ್ರೆ ಲೇಖಕನಿಗೆ ಸ್ವಾತಂತ್ರ್ಯ ತುಂಬ ಕಡಿಮೆ ಆಗಿಬಿಡುತ್ತೆ. ಮುಖ್ಯ ಪಾತ್ರಗಳನ್ನು ಮನಸೋ ಇಚ್ಛೆ ತಿದ್ದೋಕ್ಕಾಗೋಲ್ಲ, ತೀಡೋಕ್ಕಾಗೋಲ್ಲ. ಆನಂದವರ್ಧನನ ಮಾತು ಮಾರ್ಮಿಕವಾದದ್ದು. ಸಂತಿ ಸಿದ್ಧರಸ ಪ್ರಖ್ಯಾ ಏಚ ರಾಮಾಯಣಾದಯ ಕಥಾಶ್ರಯ ನತೈರ್ಯೋಜ್ಯ ಸ್ವೇಚ್ಛಾ ರಸವಿರೋಧಿನಿ. ಸಿದ್ಧರಸವಾದ ರಾಮಾಯಣ ಮಹಾಭಾರತಗಳಲ್ಲಿ ಮನಸ್ವಿ ಬಾಯಿಗೆ ಬಂದಂತೆ ಬದಲಾವಣೆಗಳನ್ನು ಮಾಡಬಾರದು ಅಂತ. ಅದು ಬಹಳ ಹುಚ್ಚಾಪಟ್ಟೆ, ಆದರೆ ಅಲ್ಲಿ ಅಂಗೀಕಾರ ಬರೋದಿಲ್ಲ. ಮಾತ್ರವಲ್ಲ, ಮೂಲ ದರ್ಶನ ಕವಿ ದರ್ಶನಕ್ಕೂ ಅಪಚಾರ ಮಾಡದಂತೆ ಆಗುತ್ತೆ. ಹೀಗಾಗಿ ಏನಿರೋದು ಜಾಣ್ಮೆಯ ದಾರಿ ಮತ್ತು ಕಾಣ್ಮೆಯ ದಾರಿ ಯಾವುದು ಅಂತಂದರೆ, ಆ ಪ್ರಮುಖರಾದ ಐತಿಹಾಸಿಕ ವ್ಯಕ್ತಿಗಳನ್ನು ಈ ಕಥೆಯಲ್ಲಿ ಇನ್ಸಿಡೆಂಟಲ್ ರೋಲ್ಸ್, ಸಾಂಕೇತಿಕವಾಗಿ ಆಗಲೋ ಈಗಲೋ ಬಂದು ಹೋಗ್ತಕ್ಕಂಥವ್ರನ್ನಾಗಿ ಮಾಡಿ, ಯಾರು ಕಲ್ಪಿತವಾದಂಥ ಪಾತ್ರಗಳು ಅವರನ್ನು ಮುಖ್ಯವನ್ನಾಗಿ ಮಾಡಿಸ್ಬಿಡ್ತಕ್ಕಂಥದ್ದು. ಅಂತಂದರೆ ರಾಮಾಯಣ ಕಥೆಯನ್ನು ತೆಗೆದುಕೊಂಡ್ರೆ ರಾಮನನ್ನು ನಾಯಕನನ್ನಾಗಿಟ್ಕೊಂಡು ಹೇಳೋದಕ್ಕೆ ಬದಲಾಗಿ ಅಯೋಧ್ಯೆಯಲ್ಲಿ ರಾಮನ ಹತ್ತಿರ ಸೇವೆ ಮಾಡ್ತಾ ಇದ್ದ ಭದ್ರ ಅಂತ ಒಬ್ಬ ಗೂಢಚಾರ ಇದ್ದ ಅಂತ ರಾಮಾಯಣದಲ್ಲಿ ಬರುತ್ತೆ. ಆ ಭದ್ರನ್ನ ಅವನ ಮೊಮ್ಮಗನ್ನೋ ಅವನ ಹೆಂಡತಿನೋ ಅದನ್ನು ಇಟ್ಕೊಂಡು ಮಾಡಿದ್ರೆ ಆಗುತ್ತೆ. ಆ ರೀತಿಯಾದ ಒಂದು ಸೊಗಸಾದ ಶ್ಲಾಘ್ಯ ಪ್ರಯೋಗವನ್ನು ಒಂದು ಸಣ್ಣ ಕಥೆಯಲ್ಲಿ ಎಂಡಮೂರಿ ವೀರೇಂದ್ರನಾಥ್ ಮಾಡಿದ್ದಾರೆ. ತುಂಬ ಮೆಚ್ಚಿಕೊಳ್ಳುವಂಥದ್ದು ತೆಲುಗಿನಲ್ಲಿ. ಅಂಥ ಒಳ್ಳೆಯ ಕಥೆಗಳ ಕನ್ನಡಕ್ಕೆ ಅನುವಾದ ಆಗೋಲ್ಲ. ಅವರ ಬರೀ ರೋಮಾಂಚಕವಾದ ಕಾದಂಬರಿಗಳು, ಕೆಲಸಕ್ಕೆ ಬಾರದೇ ಇರತಕ್ಕಂಥ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೊಚ್ಚೆ, ಅದು ಮಾತ್ರ ಕನ್ನಡಕ್ಕೆ ಜಾಸ್ತಿ ಅನುವಾದವಾಗಿ ಬರುತ್ತಷ್ಟೇ. ಅವರ ಬೆಸ್ಟ್ ಆಫ್ ಹಿಮ್ ಹ್ಯಾಸ್ ನಾಟ್ ಕಮ್ ಟು ಕನ್ನಡ. ಇರಲಿ, ಇಲ್ಲಿಗ ನಾವು ನೋಡಿದ್ರೆ ನಾಗಭಟ್ಟ ಕಲ್ಪಿತ, ಆದರೆ ಇಲ್ಲಿ ಬರುವ ಮಂಡನ ಮಿಶ್ರ, ಶಂಕರ, ಉಭಯ ಭಾರತಿ, ಕುಮಾರಿಲ ಭಟ್ಟ ಇವರುಗಳೆಲ್ಲರೂ ಇತಿಹಾಸದ ಪಾತ್ರಗಳು. ಆದರೆ ಅವರಿಗೆ ಪ್ರಧಾನವಾದಂಥ ಆಯಾಮ ಅಲ್ಲಿ ಸಿಗೋಲ್ಲ. ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ತರಹ ಹೀರೋಗೆ ಅಕ್ಕ, ತಂಗಿ, ತಂದೆ, ತಾಯಿ ಅಥವಾ ಕ್ಲಾಸ್ಮೇಟು ಅಥವಾ ಕ್ಲಾಸ್ ರೂಮ್ನ ಟೀಚರು, ಈ ರೀತಿಯಾಗಿ ಅವ್ರು ಬಂದು ಹೊರಟೋಗ್ಬಿಡ್ತಾರೆ ಆಧುನಿಕ ಸಿನಿಮಾಗಳಲ್ಲಿದ್ದಂತೆ. ಅದರ ಮೂಲಕವಾಗಿ ಕಥೆಗೆ ಒಂದು ಆವರಣವನ್ನು ತಂದುಕೊಟ್ಟಂತೆ ಆಗುತ್ತೆ. ಆ ಒಂದು ಎನ್ವಿರಾನ್ಮೆಂಟ್, ಆ್ಯಂಬಿಯನ್ಸ್, ಆರೋಮ ಅವನ್ನೆಲ್ಲ ಕ್ರಿಯೇಟ್ ಮಾಡಿದಂತೆ ಆಗುತ್ತೆ. ಕಥೆಗೊಂದು ಐತಿಹಾಸಿಕವಾದ ಪರಿಮಳ ಬರುತ್ತೆ. ಆದರೆ ಅದು ತುಂಬ ಗಾಢವಾಗಿ ತಲೆನೋವು ಬರೋಲ್ಲ. ಇಲ್ಲದೇ ಇದ್ದರೆ ಐತಿಹಾಸಿಕ ವ್ಯಕ್ತಿಗಳನ್ನ ಇಟ್ಕೊಂಡ್ರೆ ಒಂದೋ ಅವ್ರನ್ನ ಒಪ್ಪಿಕೊಳ್ಬೇಕು, ಇಲ್ಲ ಅವ್ರನ್ನ ತಿರಸ್ಕರಿಸಬೇಕು. ಹೀಗೆ ಇಷ್ಟಾನಿಷ್ಟಗಳನ್ನೇ ಹಿಡ್ಕೊಂಡು ಹೋಗುವಂಥದ್ದು ಕಾವ್ಯ ಆಗೋದಿಲ್ಲ. ಅದು ಕಸರತ್ತಾಗುತ್ತೆ, ಅದು ಕಾದಂಬರಿ ಆಗೋದಿಲ್ಲ, ಮ್ಯಾನಿಫೆಸ್ಟೋ ಆಗುತ್ತೆ. ಈ ದೃಷ್ಟಿಯಿಂದ ನೋಡಿದಾಗ ಅವರು ಸಾರ್ಥದಲ್ಲಿ ಸಾಧಿಸಿರುವಂಥ ಮಹತ್ವದ ಸ್ವಾರಸ್ಯದ ಸಂಗತಿ ಎಷ್ಟು ದೊಡ್ಡದು ಅಂತ ಅನಿಸುತ್ತೆ. ಈ ಥರದ್ದನ್ನು ನಾನು ಈಚೆಗೆ ಸುಭದ್ರಾ ಸೇನ್ ಗುಪ್ತಾ ಅನ್ನುವರು ಇಂಗ್ಲೀಷ್ನಲ್ಲಿ ಐತಿಹಾಸಿಕ ಕಥೆಗಳನ್ನು ಕೆಲವು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅಲ್ಲಿ ಕಂಡೆ ಅದ್ಭುತವಾದ ತಂತ್ರ, ತುಂಬ ಸೊಗಸಾದಂಥದ್ದು. ಅಲ್ಲಿ ಹೀಗೆ ಟ್ಯಾಂಜೆನ್ಷಿಯಲ್ ಕ್ಯಾರೆಕ್ಟರ್ಸ್ ತುಂಬ ಚೆನ್ನಾಗಿ ಕಥೆಯನ್ನು ನಡೆಸೋದು ಗೊತ್ತಾಗುತ್ತೆ. ನಾಗಭಟ್ಟ ತನ್ನ ಗೆಳೆಯನ ಮಾತು ಕೇಳಿಕೊಂಡು ಸಾರ್ಥಕ್ಕೆ ಬಂದ. ಆದರೆ ಗೆಳೆಯನಿಗೆ ಸಾರ್ಥದ ಬಗ್ಗೆ ಆಸ್ಥೆ ಇರಲಿಲ್ಲ, ಸ್ವಾರ್ಥದ ಬಗ್ಗೆ ಇತ್ತು. ಇವನ ಹೆಂಡತಿಯ ಮೇಲೆ ಕಣ್ಣು ಹಾಕಿದ್ದ. ಹಾಗಾಗಿ ಅಮರಕನ ಲಾಂಪಟ್ಯದ ಒಂದು ಮುಖವನ್ನು ತಂದು ತೋರಿಸ್ತಾರೆ. ಸಾರ್ಥದ ರಹಸ್ಯ ತಿಳ್ಕೊಂಡು ಇವನು ದೊಡ್ಡವನಾಗಬೇಕು ಅಂತ ಬರ್ತಾನೆ. ಅಂದರೆ ಅವನು ರಾಜ್ಯದ ವಾಣಿಜ್ಯಾಧ್ಯಕ್ಷ ಆಗಬೇಕು ಅಂತ ಅವನನ್ನು ಉತ್ತೇಜಿಸಿ ಕಳಿಸ್ಕೊಡ್ತಾನೆ. ಇವನಿಗೆ ಓಡಾಟ ಮಾಡಬೇಕು ಅಂತ ಜಾಸ್ತಿ ಇರುತ್ತೆ, ದೇಶ ನೋಡಬೇಕು ಅಂತ ಆಸೆ ಇರುತ್ತೆ. ಆದರೆ ಅವನು ಮಂಡನ ಮಿಶ್ರರ ಗುರುಕುಲದಲ್ಲಿ ತಯಾರಾಗಿ ಬಂದವನು. ಮಂಡನ ಮಿಶ್ರರು ಮಾಹಿಷ್ಮತಿಯವರು. ಮಾಹಿಷ್ಮತಿ ನರ್ಮದಾ ನದಿ ತೀರದಲ್ಲಿರೋದು, ಈಗ ಗುಜರಾತ್ನಲ್ಲಿರ್ತಕ್ಕಂಥದ್ದು. ಇರಲಿ, ಹೀಗೆ ಆ ಸಾರ್ಥ ರಹಸ್ಯಕ್ಕೆ ಹೋದವನು ಅಲ್ಲಿಂದ ಬೇರೆ ಬೇರೆ ಅನುಭವಗಳಿಗೆ ತುತ್ತಾಗ್ತಾನೆ. ಆ ಸಾರ್ಥ ಮಥುರೆಯಲ್ಲಿ ಬಂದು ಇನ್ನೊಂದು ಸಾರ್ಥಕ್ಕೆ ಇವನು ಒಪ್ಪಿಸುತ್ತೆ ಅಂತ ಹೇಳಾಗುತ್ತೆ. ಅಲ್ಲಿ ಮಧುರೆಗೆ ಬಂದಾಗ ವಜ್ರಪಾದ ಅಂತ ಒಬ್ಬ ಬೌದ್ಧಾಚಾರ್ಯರ ಪರಿಚಯ ಆಗುತ್ತೆ. ಅವರ ಒಂದು ಪರಿಸರದಲ್ಲಿ ಅವನು ಇರುವಂತೆ ಆಗುತ್ತೆ. ಆ ಸಂದರ್ಭದಲ್ಲಿ ಅವನಿಗೆ ನಾಟಕದ ಕಂಪನಿಯ ಪರಿಚಯ ಆಗುತ್ತೆ. ಪ್ರಾಚೀನ ಭಾರತದಲ್ಲಿ ನಾಟಕದ ಕಲೆ ತುಂಬ ಉಚ್ಛ್ರಾಯದಲ್ಲಿತ್ತು. ಅಲ್ಲಿ ರಂಗಭೂಮಿಯನ್ನು ಒಂದು
ಪ್ರೊಫೆಷನಲ್ ಥಿಯೇಟ್ರ್ ತರಹ ಮಾಡಿಕೊಂಡಿದ್ರು. ಈ ವಿವರಗಳು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಎಷ್ಟೆಷ್ಟು ಅವಿವೇಕಗಳಾಗುತ್ತೆ ಅಂದರೆ, ಕೆಲವರಿಗೆ ನಮ್ಮ ಭಾರತದಲ್ಲಿ ಸಾಂಪ್ರದಾಯಿಕವಾದ ರಂಗಭೂಮಿ ಇತ್ತು, ಅದು ಹವ್ಯಾಸಿಯಾಗಿತ್ತೇ ಹೊರತು ವೃತ್ತಿಪರ ಇರಲಿಲ್ಲ ಅಂತಾರೆ. ಕೌಟಿಲ್ಯನ ಅರ್ಥಶಾಸ್ತ್ರ, ರಾಮಾಯಣ, ಕಾಳಿದಾಸ ಮೊದಲಾದ ಬೇಕಾದಷ್ಟು ವಿವರಗಳು ನಮಗೆ ಗೊತ್ತಾಗುತ್ತೆ ಅವೆಲ್ಲ ಇದ್ದುವು ಅಂತ. ಅಲ್ಲಿ ಇವನ ಸೌಂದರ್ಯ, ಇವನ ಸಂಸ್ಕೃತದ ಶುದ್ಧೋಚ್ಚಾರ ಮತ್ತು ಭಾವನಿರ್ಭರವಾದಂತಹ ವಾಚಿಕ, ಹಾಗೆ ಅವನ ಮುಖದಲ್ಲಿ ತೋರಿಸಬಹುದಾದಂತಹ ಭಾವದ ಕವಳಿಕೆಗಳು, ಇದೆಲ್ಲ ನೋಡಿಕೊಂಡು ಅವನನ್ನು ನಟನನ್ನಾಗಿ ಮಾಡ್ಕೋತಾರೆ. ಅವನಿಗೂ ಅದೊಂದು ಹೊಸ ಬದುಕು ಅಂತ ಅನಿಸುತ್ತೆ. ಅಲ್ಲಿ ಬೇರೆ ಹೆಂಗಸರ ಪರಿಚಯ ಆಗುತ್ತೆ. ಅಂಥದ್ರೊಳಗೆ ಚಂದ್ರಿಕೆ ಒಬ್ಬಳು. ಚಂದ್ರಿಕೆ ಅವಳು ಬ್ರಹ್ಮಪುರಿ ಅಂತ ಒಂದು ಊರಿನವಳು, ಅದು ಗಡಿ ಭಾರತದಲ್ಲಿದ್ದದ್ದು. ಅವಳು ಒಂದು ಸಂಗೀತಗಾರನ ಮೋಹಕ್ಕೆ ತುತ್ತಾಗಿ ಯದುಭದ್ರ ಅಂತ ಕುರುಡ, ಅವನ ಹಿಂದೆ ಹೋದವಳು, ಅವನನ್ನು ಮದುವೆ ಆದವಳು. ಕಡೆಗೆ ಅವನ ನಂಟ ಸೋದರಳಿಯ ಶ್ರೀಮುಖನ ಆಕರ್ಷಣೆಗೆ ತುತ್ತಾಗ್ತಾಳೆ. ಸಂಗೀತ ಅಂತಂದ್ರೇ ದೊಡ್ಡದು ಅಂತ ಅಂದುಕೊಂಡವಳು ಕಣ್ಣು ಕಣ್ಣು ಸೇರಿ ತಾಳವನ್ನು ಕಣ್ಣಿಂದ ಮೀಟಿ ನಡೆದಾಗ ಸಂಗೀತವೇ ಹೊರತು, ಕುರುಡರಿಗೆ ತಾಳ ಲೆಕ್ಕ ಪಟ ಅಂತ ತೊಡೆ ಮೇಲೆ ತಟ್ಟುಕೊಂಡು ಸ್ಪರ್ಶದಿಂದ ಗ್ರಹಿಸುವ ತಾಳಕ್ಕಿಂತ ದೃಷ್ಟಿಯಿಂದ ಗ್ರಹಿಸುವ ತಾಳ ತುಂಬ ಸ್ವಾರಸ್ಯಕಾರಿಯಾದದ್ದು ಅಂತ. ಅಲ್ಲಿ ಅವರ ಸಂಗೀತದ ರೀತಿ ತೆಗೆದಿಡುವಂಥದ್ದು ಅದು ಮಂದ್ರದ ಮತ್ತೊಂದು ಡೈಮೆನ್ಷನ್. ಕೆಲವು ಲೇಖಕರಿಗೆ ಒಂದು ಕಾದಂಬರಿಗಾಗುವಷ್ಟು ಮಾತ್ರ ಒಂದು ವಿವರದಲ್ಲಿ ಸರಕಿರುತ್ತೆ, ಮತ್ತೊಂದು ಇರೋಲ್ಲ. ಇವರು ಆ ಥರದವರೆಲ್ಲ ಬಹಳ ವ್ಯುತ್ಪನ್ನರಾದವರಾದ ಕಾರಣ ಮತ್ತು ಅದನ್ನು ಜೀವಕ್ಕೆ ಜೀವವಾಗಿ ಪ್ರೀತಿಸಿದ ಕಾರಣ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಎಲ್ಲ ಕಡೆ ತಂದುಕೋತಾರೆ. ಸಂಗೀತ ಮಂದ್ರದಲ್ಲಿ ಬಂದ ರೀತಿಯೇ ಬೇರೆ, ತಂತೂನಲ್ಲಿ ಬಂದ ರೀತಿಯೇ ಬೇರೆ, ಜಲಪಾತದಲ್ಲಿ ಬಂದ ರೀತಿಯೇ ಬೇರೆ, ಸಾರ್ಥದಲ್ಲಿ ಬಂದ ರೀತಿಯೇ ಬೇರೆ. ಅದೇ ಸಂಗೀತ ಬೇರೆ ಬೇರೆ ರೀತಿ ಬಳಕೆ ಆಗುತ್ತೆ ಅನ್ನೋದಾಗ ಅವರು ಎಷ್ಟು ಕೋವಿದರು ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಗಂಡನಿಂದ ಅವಳು ತಿರಸ್ಕೃತಳಾಗ್ತಾಳೆ, ಲೋಕ ದೂಷಣೆಗೆ ಪಾತ್ರಳಾಗ್ತಾಳೆ. ಕಡೆಗೆ ಪಾಪ ಪ್ರಕ್ಷಾಳನೆಗೆ ಅಂತ ಅವಳು ಯಮುನಾ ನದಿ ತೀರದ ಮಥುರೆಗೆ ಬಂದು ಕೃಷ್ಣ ದೇವಾಲಯದಲ್ಲಿ ಕೃಷ್ಣ ಭಕ್ತಿಯಾಗಿ ಸೇರ್ತಾಳೆ. ಅಲ್ಲಿ ಒಬ್ಬ ಮಹಾಯೋಗಿಯ ಮೂಲಕವಾಗಿ ಅವಳಿಗೆ ಧ್ಯಾನ ಪ್ರವಣತೆ ಬರುತ್ತೆ. ಅವಳಿಗೆ ಒಂದು ಪಾಕ ಸಿಗುತ್ತೆ. ಅವಳು ನಟಿಯಾಗಿದ್ದರೂ ಕೂಡ ಅವಳ ಬದುಕು ಮೂರ ಬಟ್ಟೆ ಆಗೋದಿಲ್ಲ. ಸ್ಥೈರ್ಯವನ್ನು ಕಾಪಾಡ್ಕೋತಾಳೆ, ಶೀಲವನ್ನು ಉಳಿಸ್ಕೊಳ್ತಾಳೆ. ಒಂದು ಉಜ್ವಲವಾದ ಪಾತ್ರ ಚಂದ್ರಿಕೆ ಇದು. ಅವಳ ಪರಿಚಯ, ಅವಳ ಮೇಲೆ ಇವನಿಗೆ ಮೋಹ, ಆದರೆ ಅವಳು ಬಿಟ್ಟು ಕೊಡ್ತಾ ಇರೋದಿಲ್ಲ. ಆ ಹತಾಶೆಯಲ್ಲಿ ಅವನು ಬಿಟ್ಟು ಕಡೆಗೆ ಆ ವಜ್ರಪಾದರ ಹತ್ರ ಬಂದು ಮಾತಾಡ್ತಾ ಇದ್ದಾಗ ಅವರು ಬೌದ್ಧರು, ಮಹಾಯಾನದ ಬೌದ್ಧರು. ಆ ಬೌದ್ಧರ ಒಂದು ಯಾವ ವಿಶಿಷ್ಟವಾದ ಪ್ರಮೇಯ ಉಂಟು, ಶೂನ್ಯವಾದ, ಅದಕ್ಕೆ ಎಳೀತಾರೆ. ಅವನಿಗೆ ಅಲ್ಲಿ ನೆಲೆ ನಿಲ್ಲೋದಿಲ್ಲ, ಅವನು ತಂತ್ರಕ್ಕೆ ಬರ್ತಾನೆ. ಆ ಸಂದರ್ಭಕ್ಕೆ ಒಂದು ಹಂತ ನಿಲ್ಲಿಸಿಕೊಂಡು ನನ್ನ ತಗಾದಿಯನ್ನು ಹೇಳ್ತೀನಿ. 8ನೇ ಶತಮಾನದ ಭಾರತದಲ್ಲಿ ಶಂಕರರನ್ನು ತೆಗೆದುಕೊಳ್ತಾರೆ. ಆದರೆ ವಸ್ತುತಃ ಶಂಕರರ ಕಾಲ 8ನೇ ಶತಮಾನ ಅಲ್ಲ. ತುಂಬ ಜನ ಅನೇಕರು 722 AD ಅಂತ ಹೇಳ್ಬಿಟ್ಟು 778 AD ಅಂತಲೂ ಯಾವುದೋ ಒಂದು ಇಟ್ಕೊಂಡಿದ್ದಾರೆ. ಅಂದರೆ 8ನೇ ಶತಮಾನದ ಕೊನೆ ಅಂತ. 778 AD ಇಂದ ಅಥವಾ 788ರಿಂದ 820 ಅಂತ. ಕರೆಕ್ಟಾಗಿ ಈಗ ಲೆಕ್ಕ ಬಂತು. 788ರಿಂದ 820ಕ್ಕೆ 32 ವರ್ಷ ಅಂತ. ಶೃಂಗೇರಿಯಲ್ಲೂ ಅದನ್ನೇ ನಂಬಿಕೊಂಡು ಬಂದಿದ್ದಾರೆ. ಆದರೆ ಅದು ತಪ್ಪಾದ ಕಾಲ. ಇದು ಈಗ ಒಂದು 70 ವರ್ಷಗಳ ಕೆಳಗೇನೆ ಪ್ರೂವ್ ಆದಂಥದ್ದು. ಕುಪ್ಪಸ್ವಾಮಿ ಶಾಸ್ತ್ರಿಗಳೇ ದೊಡ್ಡ ವಿದ್ವಾಂಸರು, ಹಿರಿಯಣ್ಣನವರ ಸಹಾಧ್ಯಾಯಿ, ಅವರೇನೇ ಅದನ್ನು ಮೊದಲಿಗೆ ಪ್ರತಿಪಾದನೆ ಮಾಡಿದ್ದು. ಉತ್ತರ ಭಾರತದ ಮಹಾವಿದ್ವಾಂಸ ಆಚಾರ್ಯ ಬಲದೇವ ಉಪಾಧ್ಯಾಯ ಅವರು ಶಂಕರಾಚಾರ್ಯರು ಅನ್ನುವ ಪ್ರಸಿದ್ಧವಾದ ಪುಸ್ತಕದಲ್ಲಿ ಅದನ್ನು ಹೇಳ್ತಾರೆ. ನಮ್ಮ ಕರ್ನಾಟಕದಲ್ಲಿ ಅಪರ ಶಂಕರಾಚಾರ್ಯರೆಂದೇ ಪ್ರಸಿದ್ಧರಾದ ಬ್ರಹ್ಮೀಭೂತ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಕೂಡ ತಮ್ಮ ಅಮೋಘವಾದ ಶಂಕರ ಭಗವತ್ಪಾದ ವೃತ್ತಾಂತ ಸಾರ ಸರ್ವಸ್ವ ಅನ್ನುವ ಗ್ರಂಥದಲ್ಲಿ ಹೇಳ್ತಾರೆ. ಆಮೇಲೆ ಈ ಹೊತ್ತಿಗೆ ಶಂಕರರ ಬಗ್ಗೆ ಪ್ರಮಾಣಭೂತ ಅಂತ ಹೇಳಬಹುದಾದ ಆಚಾರ್ಯ ಗೋವಿಂದಚಂದ್ರ ಪಾಂಡೇಯ ಅವರ ಶಂಕರ ಹಿಸ್ ಏಜ್ ಆ್ಯಂಡ್ ಥಾಟ್ ಅನ್ನುವ ಪ್ರೌಢ ಪುಸ್ತಕದಲ್ಲಿ ಇದನ್ನೇ ಪ್ರತಿಪಾದನೆ ಮಾಡ್ತಾರೆ. ಶಂಕರರ ಕಾಲದ ಬಗ್ಗೆ ಶಂಕರಾಸ್ ಡೇಟ್ ಆಫ್ ಶಂಕರ ಅಂತಲೇ ಒಂದು ದೊಡ್ಡ ಪುಸ್ತಕ ಬಂದಿದೆ. ಮದ್ರಾಸ್ IIT ಪ್ರಾಡಕ್ಟ್ ಮಹಾಮೇಧಾವಿ ಉಮೇಶ್ ಅನ್ನೋರು ಬರೆದಿದ್ದಾರೆ. ಅಸ್ಖಲಿತವಾಗಿ ನೂರಾರು ಆಧಾರ ಕೊಟ್ಟು ತೋರಿಸ್ತಾರೆ. ಇವನ್ನು ಭೈರಪ್ಪನವರು ಗಮನಿಸಿದರೆ ಒಂದು ಪ್ರಶ್ನೆ ನನಗಿದೆ. ಹೀಗಾಗಿ ಶಂಕರರ ಕಾಲ ಏನಾಗುತ್ತೆ ಅಂದರೆ 630ರಿಂದ 662, 7ನೇ ಶತಮಾನದ ಮಧ್ಯಭಾಗ, ಪೂರ್ವಾರ್ಧ ಮಧ್ಯಭಾಗ ಅಲ್ಲಿಗೆ ಬರುತ್ತೆ. ಆ ಹೊತ್ತಿಗೆ ಅರಬ್ಬರು
ಕಾಲೇ ಇಟ್ಟಿರಲಿಲ್ಲ, ಸಿಂಧ್ ಪ್ರಾಂತಕ್ಕೂ ಕಾಲಿಟ್ಟಿರಲಿಲ್ಲ. ಇಸ್ಲಾಂ ಇನ್ನೂ ತನ್ನ ಕರಾಳ ಬಾಹುಗಳನ್ನು ಅದರ ಪರಿಸರದಿಂದ ಆಚೆಗೆ ಚಾಚಿ ಇರಲಿಲ್ಲ. ಹೀಗಾಗಿ ಶಂಕರರು ಈ ಕಾಲಕ್ಕೆ ಬರುವಂಥದ್ದಲ್ಲ. ಆದರೆ ಕಾದಂಬರಿ ಹಾಗೆ ಮಾಡಿದೆ. ಅದನ್ನು ನಾನು ಕೇಳಿದ್ದೆ ಭೈರಪ್ಪನವ್ರಿಗೆ. ಅನೇಕ ಜನ ವಿದ್ವಾಂಸರು ಒಪ್ಪಿದ್ದಾರಲ್ಲ 788ರಿಂದ 820, ಅದನ್ನು ನಾನು ಗೃಹೀತ ಇಟ್ಕೊಂಡಿದ್ದೀನಿ ಅಂತಂದರು. ಕಾದಂಬರಿಗೆ ಅಷ್ಟು ಸಾಕು ಅಂತ. ಆದರೆ ಅವರಿಂದ ನಾನು ಮತ್ತೂ ನಿರೀಕ್ಷೆ ಮಾಡ್ತೀನಿ. ಏಕೆಂದರೆ ಅವರು ಆರ್ಯರ ಆಗಮನ ಅನ್ನುವಂಥ ಒಂದು ಭಾವನೆಯನ್ನು ಪರ್ವದಲ್ಲಿ ಇಟ್ಟುಕೊಂಡವರು, ಆವರಣದ ಹೊತ್ತಿಗೆ ಅದನ್ನು ಬಿಟ್ಟವರು. ವೆನ್ ಹಿ ಹ್ಯಾಸ್ ಅಪ್ಡೇಟೆಡ್ ಇನ್ ದಿ ಅದರ್ ಕೇಸ್ ವೈ ನಾಟ್ ಹಿಯರ್ ಅಂತನ್ನುವಂಥದ್ದು ನನಗಿರುವ ತಗಾದೆ. ಮತ್ತು ಇನ್ನೊಂದು ಏನಾಗಿದೆ ಅಂತಂದರೆ, ಅಲ್ಲಿ ಶಂಕರರ ಸನ್ಯಾಸ ಪದ್ಧತಿ ಒಂದು ರೀತಿ ಬದುಕಿನ ಪಲಾಯನವಾದ ಅನ್ನುವಂಥ ಚಿತ್ರಣ ಆಗಿದೆ. ನಾನು ಶಂಕರರ ಅಭಿಮಾನಿ ಅನುಯಾಯಿ ಅಂತ ಅನ್ನೋ ದೃಷ್ಟಿಯಿಂದ ಸಮರ್ಥನೆ ಮಾಡ್ತಾ ಇಲ್ಲ. ಆದರೆ ಶಂಕರರ ಪ್ರಭಾವ ಅಷ್ಟು ದೊಡ್ಡದಾಗಿ ಆ ಕಾಲಕ್ಕೆ ಯಾರ ಮೇಲೂ ಆಗಿರಲಿಲ್ಲ. ಮತ್ತು ಶಂಕರರ ಸನ್ಯಾಸ ಅನ್ನುವಂಥದ್ದು ವ್ಯವಹಾರೇ ಭಟ್ಟನಯ ಅನ್ನುವುದನ್ನು ಒಪ್ಪಿಕೊಂಡಿರ್ತಕ್ಕಂಥದ್ದು. ಯಾರೋ ಕೆಲವರಿಗೆ ಮಾತ್ರ ಆರಂಭದಲ್ಲಿಯೇ ಸನ್ಯಾಸಕ್ಕೆ ಒಲವು ಬರುತ್ತೆ. ಆದರೆ ಮಿಕ್ಕವರೆಲ್ಲ ಕರ್ಮವನ್ನು ಮಾಡಲೇಬೇಕು. ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತೂಪಲಬ್ಧಯೇ ಎನ್ನುವಲ್ಲಿ ಕರ್ಮವನ್ನು ಅವರ ಪ್ರಸಿದ್ಧವಾದ ಸಾಧನ ಪಂಚಕದಲ್ಲಿ ವೇದೋ ನಿತ್ಯ ಮಧೀಯತಾಂ ತದುದಿತಂ ಕರ್ಮ ಸ್ವನುಷ್ಠೀಯತಾಂ ಅಂತಲೇ ಆರಂಭವಾಗುತ್ತೆ. ಹೀಗಾಗಿ ತ್ರಿವರ್ಗಕ್ಕೆ ಸಂಬಂಧಪಟ್ಟಂತೆ ಭಾಟ್ಟ ಮೀಮಾಂಸೆಯನ್ನೇ ಅವರು ಒಪ್ಪಿದ್ದಾರೆ. ಆ ಕಾರಣವೂ ನಾವು ನೋಡಿಕೊಂಡಾಗ ಗೊತ್ತಾಗುತ್ತೆ. ಮತ್ತು ಮಂಡನ ಮಿಶ್ರರು ಶಂಕರರ ಸಾಕ್ಷಾತ್ ಶಿಷ್ಯರಲ್ಲ ಅನ್ನೋದು ಈಗ ಪ್ರೂವ್ ಆಗಿರ್ತಕ್ಕಂಥ ಸತ್ಯ ಸಂಗತಿ. ಆಚಾರ್ಯ ಭಾರತರತ್ನ PV ಕಾಣಿಯವರಿಂದ ಮೊದಲುಗೊಂಡು ಬೇಕಾದಷ್ಟು ಜನ ಅದರ ಬಗ್ಗೆ ಮಾಡಿದ್ದಾರೆ. ಇಲ್ಲಿ ಅದು ಬರುತ್ತೆ. ಆದರೆ ಶಂಕರ ವಿಜಯವೇ ದೊಡ್ಡ ಆಧಾರವಾಗಿದೆ. ಅಂದರೆ ಭೈರಪ್ಪನವರು ನಿರಾಧಾರವಾಗಿ ಬರೆದಿಲ್ಲ. ಆದರೆ ಆ ಆಧಾರಗಳು ಈಗ ಐತಿಹಾಸಿಕ ಸಂಶೋಧನೆಯಿಂದ ಪ್ರಶ್ನಿತವಾಗಿ ಅಷ್ಟು ಮಾತ್ರವಲ್ಲ ತಿರಸ್ಕೃತವೂ ಆಗಿವೆ. ಹೀಗೆ ನೋಡಿದಾಗ ಇಲ್ಲಿ ಕೆಲವು ಅಸಾಂಗತ್ಯ ಕಂಡುಬರುತ್ತೆ. ಆದರೆ ಈ ಕಾದಂಬರಿಯ ಆಸ್ವಾದಕ್ಕಾಗಲಿ ಅದು ಏನು ಹೇಳೋಕ್ಕೆ ಹೊರಟಿದೆ ಅನ್ನೋದಕ್ಕಾಗಲಿ ಇವು ಏನೂ ಪರಿಣಾಮ ಬೀರುವಂಥದ್ದಲ್ಲ. ಅದನ್ನು ನಾನು ಹೇಳ್ತೀನಿ. ನನ್ನ ಕೇಸ್ ಆ ಮಟ್ಟಕ್ಕೆ ದುರ್ಬಲವೇ ಆದದ್ದು. ಆದರೆ ಅಲ್ಲಿಂದ ಬರುವ ಕೆಲವು ಧ್ವನಿಗಳು ಮಾತ್ರ ನಾವು ಸರಿಯಾದ ಅರ್ಥದಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಅದರ ವಿಶ್ಲೇಷಣೆಯನ್ನು ಮುಂದೆ ಮಾಡ್ತೀನಿ ನಾನು. ಆಮೇಲೆ ಮುಸಲ್ಮಾನರ ದಾಳಿಯನ್ನು ಶಂಕರರ ಸಿದ್ಧಾಂತ ಎದುರಿಸಲಾಗದಂತೆ ಮಾಡಿತು ಅನ್ನುವ ಧ್ವನಿ ಇಲ್ಲಿಂದ ಬರುತ್ತೆ. ಹಾಗಿಲ್ಲ. ಹಾಗಾಗಿದ್ದೇ ಪಕ್ಷದಲ್ಲಿ ಶಂಕರರ ಅವಿಚ್ಛಿನ್ನ ಪರಂಪರೆಯ ಶ್ರದ್ಧಾಳುವಾದ ಅನುಯಾಯಿಯಾದ ವಿದ್ಯಾರಣ್ಯರು ದೊಡ್ಡ ಹಿಂದೂ ಧೌರೇಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವುದಕ್ಕೆ ಕೀಲಕವಾಗುವುದಾಗಲಿ ಮತ್ತು ತನ್ಮೂಲಕವಾಗಿ ದಕ್ಷಿಣ ಭಾರತವನ್ನೆಲ್ಲ ಯವನಾಕ್ರಾಂತಿಯಿಂದ ಉಳಿಸೋದಕ್ಕಾಗಲಿ ಹೇಗಾಗ್ತಾ ಇತ್ತು. ಈ ಕಾರಣದಿಂದ ನಮಗೆ ಗೊತ್ತಾಗುತ್ತೆ ವೇದಾಂತದ ದಾರಿ ಪಲಾಯನವಾದ ಅಲ್ಲ ಅಂತ. ಆದರೆ ಒಂದು ಕರಪ್ಟ್ ಫಾರ್ಮ್ ಆಫ್ ಎನಿ ಲರ್ನಿಂಗ್ ವಿಲ್ ಲೀಡ್ ಟು ಎಸ್ಕೇಪಿಸಮ್. ಆ ಅರ್ಥ ವೇದಾಂತಕ್ಕೂ ಬರ್ಬೋದು, ಬೌದ್ಧಕ್ಕೂ ಬರ್ಬೋದು, ಸಾಂಖ್ಯಕ್ಕೂ ಬರ್ಬೋದು, ಮೀಮಾಂಸೆಗೂ ಬರ್ಬೋದು, ಯಾವುದಕ್ಕೂ ಬರ್ಬೋದು. ಆ ದೃಷ್ಟಿಯಿಂದ ನೋಡಿದಾಗ ಪಲಾಯನವಾದ ಆದರೆ ಅದು ಹೌದು. ಮತ್ತು ಶಂಕರರು ನಿಜವಾಗಿ ಹೇಳಬೇಕು ಅಂತಿದ್ದರೆ ಗ್ರಾಸ್ ರೂಟ್ ಲೆವೆಲ್ಗೆ ಇಳಿದವರು ಅಲ್ಲವೇ ಅಲ್ಲ. ಅವರು ದೊಡ್ಡ ವಿದ್ವಾಂಸರು. ವಿದ್ವಾಂಸರ ನಡುವಿನಲ್ಲಿ ಇದ್ದಂಥದ್ದಾಗಿ ಜನಸಾಮಾನ್ಯರ ಮೇಲೆ ನೇರವಾದ ಪ್ರಭಾವ ಅನ್ನುವಂಥದ್ದು ಆದದ್ದಲ್ಲ. ಇವತ್ತಿಗೂ ಶಂಕರರ ಸಿದ್ಧಾಂತ ಜನಸಾಮಾನ್ಯರಿಗೆ ಸರಿಯಾಗಿ ಗೊತ್ತೇ ಆಗಿಲ್ಲ ಅನಿಸುತ್ತೆ. ಅದರಿಂದಲೇ ಅದ್ವೈತದಷ್ಟು ಮಿಸ್ಇಂಟರ್ಪ್ರೆಟ್ ಆದಂಥದ್ದು ಇನ್ಯಾವ ಸಿದ್ಧಾಂತವೂ ಇಲ್ಲ ಅನಿಸುತ್ತೆ. ಬಹಳ ಸುಲಭವಾದದ್ದು ಬಹಳ ಕಷ್ಟವಾಗಿದ್ದಕ್ಕೆ ಅದು ಒಂದು ಕಾರಣ. ಇರಲಿ, ಈ ಬಗ್ಗೆ ಚರ್ಚೆ ಮಾಡಿದ್ರೆ ಕಾದಂಬರಿ ಆಸ್ವಾದಕ್ಕೆ ನೇರವಾದ ಪ್ರಯೋಜನ ಇಲ್ಲ ಅಂತ ಅಲ್ಲಿಗೆ ಬಿಟ್ಟು ನಾನು ಮುಂದಕ್ಕೆ ಹೋಗ್ತೀನಿ. ಬೌದ್ಧದ ಬಗ್ಗೂ ಅದೇ ರೀತಿಯಾಗಿ ಮಾಡಿದ್ದಾರೆ. ಅದರಿಂದ ಒಂದೆರಡು ಕಡೆ ಅವರನ್ನು ಅವರು ಬೌದ್ಧ ತತ್ವವನ್ನು ಜೀವ ವಿರೋಧಿ ಅಂತ ಕೂಡ ಹೇಳಿದರು. ಆ ಸಭೆಯಲ್ಲಿ ನಾನೂ ಇದ್ದೆ. ಆಮೇಲೆ ದೊಡ್ಡ ಗಲಾಟೆ ಕೂಡ ಆಯಿತು ಪತ್ರಿಕೆಗಳಲ್ಲಿ ಎಲ್ಲ. ಬುದ್ಧನ ಬಗ್ಗೆ ಅವರು ಇಲ್ಲಿಯೇ ಒಂದು ಕಡೆ ಹೇಳ್ತಾರೆ, ಕೃಷ್ಣನನ್ನು ಬುದ್ಧನನ್ನು ಹೋಲಿಸಿ ಆ ಮಾತುಗಳನ್ನು ನಾನು ಒಪ್ಪಿಕೊಳ್ಳುವಂಥವನೇ. ಆದರೆ ಬುದ್ಧನ ಬಗ್ಗೆ ಹೇಳಿದ್ದು ಅಷ್ಟು ಸರಿಯಾಗಲಾರದು, ಸವಿಯಾಗಲಾರದು ಅಂತ ಕೂಡ ನನಗನ್ಸುತ್ತೆ. ಆ ಒಂದು ಮಾತುಗಳನ್ನು ಓದಿ ತೋರಿಸಬೇಕು. ಕೃಷ್ಣ ಚರಿತ್ರೆಯ ನಾಟಕವನ್ನು ಆಡುತ್ತಾ ಆಡುತ್ತಾ ನನ್ನ ಮನಸ್ಸು ಕೃಷ್ಣನನ್ನು ಬುದ್ಧನೊಡನೆ ಹೋಲಿಸತೊಡಗಿತು. ವೀರ, ಶೂರ, ತಂತ್ರ, ತ್ಯಾಗ, ಯೋಗ, ಶೃಂಗಾರ, ಲೌಕಿಕ, ಪಾರಮಾರ್ಥಿಕ, ಪ್ರವೃತ್ತಿ, ನಿವೃತ್ತಿ, ವೈರಾಗ್ಯ, ಕರ್ಮ, ನಿಷ್ಕಾಮ ಕರ್ಮ, ಎಷ್ಟೊಂದು ಸಂಕೀರ್ಣ ವಾಹಿನಿಗಳ ಸೆಲೆ ಅವನು. ವೈರಾಗ್ಯವೊಂದೇ ಬುದ್ಧನ ಸ್ಥಾಯಿರಸ. ಒಂದು ದಿನ ನೀನು ಸಾಯುತ್ತೀಯೇ, ಆದ್ದರಿಂದ ಈಗಲೇ ವಿರಾಗಿಯಾಗು ಎಂಬ ಏಕತಾನತೆ ಎನಿಸತೊಡಗಿತು.
ಮಹಾಯಾನ ಪುರಾಣಗಳು ಬೇರೆ ಬೇರೆ ರಸಗಳ ಕಥೆಗಳನ್ನು ತೆಗೆದು ಸೇರಿಸತೊಡಗಿದರೂ ಅವುಗಳ ಭಾವಗಳೆಲ್ಲ ವೈರಾಗ್ಯಕ್ಕೆ ಪೋಷಕವಾಗಿ ಮಾತ್ರ ಬರಬೇಕು. ಅವನದು ಸನ್ಯಾಸ ಧರ್ಮ, ಸನ್ಯಾಸ ಪಾರಮ್ಯವನ್ನು ಮಾತ್ರ ಹೇಳುತ್ತಾನೆ ಎನಿಸಿತು. ಆದರೆ ಇಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ, ಬುದ್ಧ ಆ ತರಹ ಹೇಳಿಸಿದವನಲ್ಲ ಅಂತ. ಮೇಲಿಂದ ಬುದ್ಧ ತನ್ನ ಒಂದು ಪ್ರತಿಪಾದನೆಯನ್ನು ಎಷ್ಟು ಫ್ಲೆಕ್ಸಿಬಲ್ ಮಾಡಿಟ್ಟಿದ್ದ ಅಂದರೆ, ಯಾರೂ ಕೂಡ ಕೆಲವು ಕಾಲ ಪ್ರವೃಜ್ಜಿಯಲ್ಲಿದ್ದು ಮತ್ತೆ ವಾಪಸ್ ಬರಬಹುದು ಅಂತ ಅನ್ನೋದನ್ನು ಮಾಡಿದ್ದ. ವಿಧಿವತ್ತಾಗಿ ಸನ್ಯಾಸಿಯಾದವನು ವಿಧಿವತ್ತಾಗಿ ಆಚೆಗೂ ಬರಬಹುದು ಅಂತ. ಈ ಹೊತ್ತಿಗೂ ಅದು ನಡ್ಕೊಂಡು ಬಂದಿದೆ. ಲಡಾಖ್ನಲ್ಲಿ ಮೊದಲಾದ ಕಡೆಯಲ್ಲೆಲ್ಲ ಇರ್ತಕ್ಕಂಥ ಟಿಬೆಟನ್ ಪರಂಪರೆಯಲ್ಲಿರ್ತಕ್ಕಂಥದ್ದಾಗಲಿ, ಝೆನ್ ಪರಂಪರೆಯಲ್ಲಿರ್ತಕ್ಕಂಥ ಜಪಾನ್ನಲ್ಲಾಗಲಿ ಈ ಥರದ್ದೇ ಕಾಣಿಸುತ್ತೆ ನಮಗೆ ಕೂಡ. ಹಾಗಾಗಿ ಅದು ಏನು ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಅಲ್ಲ. ಅಷ್ಟು ಮಾತ್ರವಲ್ಲ, ಬುದ್ಧ ಲಿಚ್ಛವಿಗಳಿಗೆ ಕೊಟ್ಟಂಥ ಉಪದೇಶದಲ್ಲಿ ಸ್ಪಷ್ಟವಾಗಿ ವೀರತ್ವದ ಬಗ್ಗೆ, ಕ್ಷಾತ್ರದ ಬಗ್ಗೆ ಹೇಳಿದ್ದಾನೆ. ಬುದ್ಧ ಯಾವ ಕಾಲದಲ್ಲಿ ಹೇಳಿದ ಏನು ಅಂತ ಬೇಕು. ಆದರೆ ಬುದ್ಧನ ಒಂದು ಕಲ್ಪನೆ ಮುಂದೆ ಭ್ರಷ್ಟವಾಯಿತು ಅನ್ನೋದು ಅಷ್ಟೇ ಸತ್ಯ. ಬುದ್ಧನೇ ಹೇಳ್ತಾನೆ, ಹೆಂಗಸರನ್ನು ಸೇರಿಸ್ಕೊಳ್ಳದೇ ಇದ್ದರೆ ನನ್ನ ಮತ 1000 ವರ್ಷ ಗಟ್ಟಿಯಾಗಿರುತ್ತೆ. ಹೆಂಗಸರನ್ನು ಸೇರಿಸ್ಕೊಂಡ್ರೆ ಅಂದರೆ ಸನ್ಯಾಸಕ್ಕೆ ಹೆಂಗಸರನ್ನು ಸೇರಿಸ್ಕೊಂಡ್ರೆ ಅಂತ ಅರ್ಥ, ಇನ್ನೇನು ಬೇರೆ ಅರ್ಥದಲ್ಲ. ಹೆಂಗಸರನ್ನ ತನ್ನ ಉಪದೇಶದಿಂದ ದೂರ ಇಡಬೇಕು ಅನ್ನೋದು ಆ ಮಹಾನುಭಾವನ ಇಂಟೆನ್ಷನ್ ಅಲ್ಲ. 500 ವರ್ಷ ಇಂಟ್ಯಾಕ್ಟ್ ಆಗಿರುತ್ತೆ ಅಂತ. ಈ ಹೊತ್ತಿಗೆ ಬೌದ್ಧ ಕರಪ್ಟ್ ಆಗಿದ್ದರಿಂದ ಆ ದಾರಿ ಬಂದಿತ್ತು. ಹಾಗಾಗಿ ಭೈರಪ್ಪನವರ ಮಾತು ನಿಲ್ಲುತ್ತೆ. ಅಂದರೆ ಅವರು ಎಷ್ಟು ಜಾಣರಿದ್ದಾರೆ ಅಂದರೆ, ಇದನ್ನು ನಾಗಭಟ್ಟನ ಆಲೋಚನೆಯಿಂದ ಹೇಳಿಸ್ತಾ ಇದ್ದಾರೆ, ಭೈರಪ್ಪನವರಾಗಿ ಹೇಳ್ತಾ ಇಲ್ಲ. ಕಾದಂಬರಿಯಲ್ಲಿ ನಾಗಭಟ್ಟ ಕಂಡದ್ದು ಅವನ ಕಾಲದ ಬೌದ್ಧ. ಅವನೇನು ತ್ರಿಪಿಟಕ ಎಲ್ಲ ಓದಿದ್ನ, ಬುದ್ಧನ ಚರಿತ್ರೆ ಕಂಡಿದ್ದೆ, ಶಂಕರಾಚಾರ್ಯರೇ ಓದಿರಲಿಲ್ಲ. ಇನ್ನು ನಾಗಭಟ್ಟ ಪಾಪ ಎಲ್ಲಿ ಓದ್ತಾನೆ. ಶಂಕರರಿಗೆ ಬೌದ್ಧ ಸರಿಯಾಗಿ ಗೊತ್ತಾಗಿರಲಿಲ್ಲ. ಅವರು ಬೌದ್ಧದ ಬಗ್ಗೆ ಮಾಡಿದ ಆಕ್ಷೇಪಗಳೆಲ್ಲ ತುಂಬ ಸೂಪರ್ಫಿಷಿಯಲ್ ಆದದ್ದು, ತುಂಬ ಕ್ವಾಚಿತ್ಕವಾದದ್ದು. ಆ ಮಟ್ಟಕ್ಕೆ ಬಂದರೆ ಎಲ್ಲರೂ ಬೌದ್ಧರ ಬಗ್ಗೆ ಬೈದಿರೋದೆಲ್ಲ ಕೂಡ ಸರಿಯಾದ ವ್ಯಾಸಂಗ ಅಷ್ಟಾಗಿ ಅಲ್ಲಿ ಮಾಡಿಲ್ಲದೆ ಇದ್ದಿದ್ದು. ಹಾಗೆ ನೋಡಿದ್ರೆ ಸುರೇಶ್ವರರೇ ಸ್ವಲ್ಪ ಗಟ್ಟಿಯಾಗಿ ಓದಿ ಆಕ್ಷೇಪ ಮಾಡಿದವರು ಬೌದ್ಧರ ಬಗ್ಗೆ ಅನಿಸುತ್ತೆ. ಅದು ಏನು, ಅವರ ಕಾಲದ ಬೌದ್ಧರ ಬಗ್ಗೆ. ಬುದ್ಧನ ಪ್ರಥಮೋಪದೇಶ, ಅವನ ವಿಶುದ್ಧವಾದ ತತ್ವದ ಬಗ್ಗೆ ಇಲ್ಲ. ನಿಜವಾಗಿ ನೋಡಿದ್ರೆ ಇಲ್ಲಿ ಒಂದು ಕಡೆ ಬರುತ್ತೆ, ಭೈರಪ್ಪನವರು ಅದನ್ನು ಬರೆದಿದ್ದಾರೆ. ಯಾಕೆಂದರೆ ಭೈರಪ್ಪನವರು ಆರ್ಡೆಂಟ್ ಸ್ಟೂಡೆಂಟ್ ಆಫ್ ಆನಂದ ಕುಮಾರಸ್ವಾಮಿ. ಆನಂದ ಕುಮಾರಸ್ವಾಮಿಯವರು ಬೌದ್ಧ ಪ್ರತ್ಯೇಕವಾದ ಮತವಲ್ಲ, ಅದು ಸನಾತನ ಧರ್ಮದ ಉಪನಿಷತ್ ತತ್ವವೇ ಹೌದು, ಅದು ಕೇವಲಾದ್ವೈತವೇ ಹೌದು ಅನ್ನುವಂತೆ ತೋರಿಸ್ತಾರೆ. ಬುದ್ಧಿಸಮ್ ಆ್ಯಂಡ್ ಹಿಂದೂಯಿಸಮ್ ಮೊದಲಾದ ಪುಸ್ತಕಗಳಿವೆ, ಗಾಸ್ಪೆಲ್ ಆಫ್ ಬುದ್ಧ, ಈ ಥರ ಅನೇಕ ಪುಸ್ತಕಗಳಲ್ಲಿ ಗೊತ್ತಾಗುತ್ತೆ. ನಾನು ಮೊದಲೇ ಹೇಳಿದಂತಹ ಪ್ರಸಿದ್ಧ ವಿದ್ವಾಂಸರು ಗೋವಿಂದ ಚಂದ್ರ ಪಾಂಡೆಯ ಯಥೇಷ್ಟವಾಗಿ ಆ ಬಗ್ಗೆ ಬರೆದಿದ್ದಾರೆ. ಎಸ್ ಕೆ ರಾಮಚಂದ್ರ ಇದ್ದಾರೆ, ರೈಸ್ ಡೇವಿಡ್ಸ್ ಬರೆದಿದ್ದಾರೆ. ಮತ್ತು ಬಲದೇವ ಉಪಾಧ್ಯಾಯರು ಬೌದ್ಧ ದರ್ಶನ ಅಂತ ಒಂದು ಪ್ರಗಲ್ಭವಾದ ಗ್ರಂಥ ಬರೆದಿದ್ದಾರೆ ಹಿಂದಿಯಲ್ಲಿ. ಅಲ್ಲಿ ಎಲ್ಲ ಕಾಣಿಸುತ್ತೆ. ಇನ್ನು ನೂರಾರು ಆಧಾರಗಳನ್ನು ಕೊಡಬಲ್ಲೆ. ಇರಲಿ, ಇಲ್ಲಿ ಹೇಳ್ತಾರೆ, ನನ್ನ ಮನಸ್ಸನ್ನು ಆನಂದದಲ್ಲಿ ನಾನು ಕೇಳುತ್ತಿದ್ದ ಅದ್ವಯ ಎಂಬ ಕಲ್ಪನೆಯನ್ನು ನೆನೆಸಿಕೊಂಡು ಈ ಶಂಕರಯತಿಯು ಪ್ರತಿಪಾದಿಸುವ ಅದ್ವೈತದೊಂದಿಗೆ ಹೋಲಿಸತೊಡಗಿತು. ಶಂಕರಯತಿಯ ಅದ್ವೈತವು ಉಪನಿಷತ್ತಿನಿಂದ ಹುಟ್ಟಿದರೆ ಬೌದ್ಧರ ಅದ್ವೈತವು ಉಪನಿಷತ್ತಿನಿಂದ ರೂಪಾಂತರಗೊಂಡಿರಬಹುದು ಎಂಬ ಅನುಮಾನ ಮೂಡಿತು ಅಂತ. ಅದು ಹೌದು, ಆದರೆ ಕರಪ್ಟ್ ಆಯಿತು. ಹೇಗೆ ಶಂಕರರ ದರ್ಶನ ಇವತ್ತು ಅದು ಒಂದು ಮತದಂತೆ ಆಗಿಬಿಟ್ಟಿದೆಯೋ, ಹಾಗೆ ಬೌದ್ಧ ದರ್ಶನ ಕೂಡ ಅದು ಒಂದು ರೀತಿಯಾದ ಕರಪ್ಷನ್ಗೆ ಒಳಗಾದದ್ದಾಯಿತು. ಇರಲಿ, ಹಾಗೆ ನೋಡಿದಾಗ ಬೌದ್ಧರೇ ಭಾರತದ ಅವನತಿಗೆ ಕಾರಣ ಅನ್ನುವಂತೆ ಒಂದು ಪಿಕ್ಚರ್ ಬರುತ್ತೆ. ಅದು ಆ ಕಾಲಕ್ಕೆ ಸತ್ಯ, ಆಮೇಲೆ ಅಲ್ಲ. ಬುದ್ಧನ ಕಾಲದ ಸತ್ಯ ಅಲ್ಲ. ಅದನ್ನು ನಮಗೆ ಗಮನದಲ್ಲಿ ಇಟ್ಕೊಳ್ಬೇಕು. ಇದು ಕಾದಂಬರಿಯಿಂದ ಧ್ವನಿಸಿಯಾತು ಅನ್ನುವ ಕಳವಳಕ್ಕೋಸ್ಕರವಾಗಿ ಈ ಸ್ಪಷ್ಟೀಕರಣವನ್ನು ನಾನು ಕೊಟ್ಟಿದ್ದಾಯಿತು. ಏಕೆಂತಂದರೆ ಬೌದ್ಧ ಮತ ಎಲ್ಲೆಲ್ಲ ಹೊರಡಿತೋ ಅಲ್ಲಿ ಸನಾತನ ಧರ್ಮ ವಿಜೃಂಭಿಸಿ ಬೆಳೆಯಿತು. ಜಾವಾ, ಸುಮಾತ್ರ, ಮಲಯ, ಮಲೇಷಿಯಾ, ಇಂಡೋನೇಷಿಯಾ, ಬರ್ಮಾ, ಚೀನಾ, ಜಪಾನ್, ಇಲ್ಲೆಲ್ಲ ಕೂಡ ಭಾರತೀಯ ಸಂಸ್ಕೃತಿ, ವಾಣಿಜ್ಯ ಎಲ್ಲ ಹೋದದ್ದು ಬೌದ್ಧ ಭಿಕ್ಷುಗಳು ಮತ್ತು ಸನಾತನ ಧರ್ಮದವರು ಇಬ್ಬರೂ ಮೂಲಕವಾಗಿ. ಎರಡೂ ಸನ್ಯಾಸಿಗಳೇ. ಎಲ್ಲಕ್ಕಿಂತ ಕಟ್ಟ ಬೌದ್ಧರು, ಕಮ್ಯುನಿಸ್ಟ್ ಆದಂತಹ ಮಹಾಪಂಡಿತ್ ತ್ರಿಪುಟಕಾಚಾರ್ಯ ರಾಹುಲ್ ಸಾಂಕೃತ್ಯಾಯನರು ಗುಮಕ್ಕಡ್ ಶಾಸ್ತ್ರ ಅಂತ ಹಿಂದಿನಲ್ಲಿ ಒಂದು ಬರೆದಿದ್ದಾರೆ. ಅಂದರೆ ಪ್ರವಾಸ ಸಾಹಿತ್ಯ, ಪ್ರವಾಸ ಶಾಸ್ತ್ರ ಅಂತ. ಅವರು ತೋರಿಸ್ತಾರೆ, ಜೆಕೋಸ್ಲೋವೇಕಿಯಾ, ಕಜಕಿಸ್ತಾನ್, ತಾಜಿಕಿಸ್ತಾನ್, ರಷ್ಯಾ ಅಲ್ಲಿವರೆಗೂ ಶಂಕರ ಪರಂಪರೆಯರು ಹೋಗಿದ್ದರು ಅನ್ನೋದರ ಆಧಾರ ತೋರಿಸ್ತಾರೆ. ಅವರಿಗೆ ಶಂಕರಾಚಾರ್ಯನ ಕಂಡ್ರೆ ಆಗೋಲ್ಲ, ಆದರೆ ಅವರು ತೋರಿಸ್ತಾರೆ, ಅದನ್ನು ಮೆಚ್ಕೋತಾರೆ. ಶಂಕರರು ತುಂಬ ವ್ಯಾಪಕವಾಗಿ ಓಡಾಡಿದ್ರು, ಶಂಕರ ಯತಿಗಳು ಓಡಾಡಿದ್ರು ಅಂತ. ಸಮುದ್ರೋಲ್ಲಂಘನ ಮಾಡಬಾರ್ದು ಅಂತ ಶಂಕರರ ಪರಂಪರೆಯಲ್ಲಿ ಇರಲಿಲ್ಲ. ಆ ಸನ್ಯಾಸಿಗಳು ಎಲ್ಲ ಕಡೆಗೂ ಓಡಾಡಿದ್ರು ಅಂತ ನಮಗೆ ಶಾಸನಗಳು ಸಿಗುತ್ತವೆ.
ಫಾರ್ ಈಸ್ಟರ್ನ್ ಐಲ್ಯಾಂಡ್ಸಲ್ಲಿ ಬೇಕಾದಷ್ಟು ಕಡೆ ಶಂಕರ ಪರಂಪರೆಯರು ಹೋಗಿ ಅಲ್ಲಿ ರಾಜಗುರುಗಳಾಗಿದ್ದು ಎಲ್ಲವೂ ಕಾಣಿಸುತ್ತೆ. ಅಂದರೆ ಏನರ್ಥ, ಸನ್ಯಾಸವನ್ನು ತೆಗೆದುಕೊಂಡು ಅವರು ಲೋಕ ವಿಮುಖರಾಗಲಿಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಬೌದ್ಧರು ಸ್ಪೆಷಲ್ಲಾಗಿ ಈ ಮೈಗ್ರೇಷನ್ಗೆ, ಫಾರಿನ್ ಮೈಗ್ರೇಷನ್ಗೆ ದೊಡ್ಡ ಕಾಂಟ್ರಾಕ್ಟ್ ತಗೊಂಡಂತೆ ಮಾಡ್ತಾಯಿದ್ರು ಅಂತ ನಮಗೆ ಗೊತ್ತಾಗುತ್ತೆ. ಆ ಬಗ್ಗೆ ನಾನು ಪೂರ್ವೋಕ್ತ ನಾರಾಯಣ ಭಟ್ಟು ಅಂತ ನೋರಿ ನರಸಿಂಹಶಾಸ್ತ್ರಿಯವರ ಕಾದಂಬರಿ ಹೇಳಿದ್ನಲ್ಲ, ಅಲ್ಲಿ ಅದರ ಬಗ್ಗೆ ತುಂಬ ಅದ್ಭುತವಾದ ವಿವರಗಳು ಬರುತ್ತೆ. ಸುವರ್ಣ ದ್ವೀಪಗಳು ಅಂತ ಕರಿತಾ ಇದ್ದಿದ್ದು ಬಾಲಿ ಮೊದಲಾದ ಐಲ್ಯಾಂಡ್ಸನ್ನು, ಬಲಿದ್ವೀಪ, ಸುವರ್ಣದ್ವೀಪ, ಬರ್ಮಾ, ಇವುಗಳೆಲ್ಲನೂ ಬ್ರಹ್ಮದ್ವೀಪ ಅಂತಲ್ಲ. ಅಲ್ಲಿಗೆ ಹೋಗೋದಕ್ಕೆ ಬೌದ್ಧ ಸಂಘಾರಾಮಗಳಿಂದ ದೊಡ್ಡ ದೊಡ್ಡ ವಲಸೆ ಸಾಮಾನ್ಯ ಜನರೆಲ್ಲ ಬೇಕಾದಂತೆ ಹೋಗ್ತಾ ಇದ್ರು ಅಂತ. ಹೀಗಾಗಿ ಲೋಕ ವಿರುದ್ಧವಾಗಿದ್ದರೆ ಎಲ್ಲರನ್ನೂ ತಲೆ ಬೋಳಿಸಿ ಕಾಷಾಯ ಕಟ್ಟಿಸೋದಾಗಿದ್ದಿದ್ರೆ ಅಲ್ಲಿಗೆ ಯಾಕೆ ಹೋಗ್ತಾ ಇದ್ದಿದ್ದು? ಅದು ಸುವರ್ಣ ದ್ವೀಪ ಅಂತ ಹೆಸರು ಬರೋಕ್ಕೆ ಕಾರಣ ಗೋಲ್ಡ್ ರಶ್ ಅಂತ ನಾವು ಕಾಣ್ತೀವಲ್ಲ ಕ್ಯಾಲಿಫೋರ್ನಿಯಾದ ಆ ಕಡೆಯಲ್ಲಿ, ಆ ರೀತಿಯಾಗಿ ಅದು ಸುವರ್ಣವನ್ನು ತುಂಬ ಕೊಡ್ತಕ್ಕಂಥದ್ದು. ವರ್ಜಿನ್ ಲ್ಯಾಂಡ್ಸ್, ಬೇಕಾದಷ್ಟು ಪ್ರಾಸ್ಪರಿಟಿ ಇತ್ತು ಅಂತ ಅನ್ನೋದಕ್ಕೆ ಹೋಗಿದ್ದು. ದರೋಡೆ ಮಾಡಲಿಲ್ಲ, ಸಂಸ್ಕೃತಿ ಬೆಳೆಸಿದ್ರು, ಸ್ನೇಹ ಬೆಳೆಸಿದ್ರು. ಅದಿರಲಿ, ಇದನ್ನೆಲ್ಲ ನಾವು ಗಮನದಲ್ಲಿಟ್ಟುಕೊಳ್ಬೇಕಾಗುತ್ತೆ. ಒಂದು ಮಾತನ್ನು ನಾನು ಹೇಳಬೇಕು, ಭೈರಪ್ಪನವರ ಸಾಮಾಜಿಕ ಕಾದಂಬರಿಗಳಲ್ಲಿ ಯಾವ ಮಟ್ಟದ ನಿರ್ದುಷ್ಟತೆಯ ಅಧಿಕೃತತೆ ಬರುತ್ತೆ, ಅವರ ಐತಿಹಾಸಿಕ ಕಾದಂಬರಿಗಳಲ್ಲಿ ಕೆಲವು ಕಡೆ ಆ ಮಟ್ಟದ ನಿರ್ದುಷ್ಟತೆ ಅಧಿಕೃತತೆ ಬರೋದಿಲ್ಲ. ಈಗ ನೋರಿ ನರಸಿಂಹಶಾಸ್ತ್ರಿಗಳು ಅಥವಾ ರಾಹುಲ್ ಸಾಂಕೃತ್ಯಾಯನರು ಅಥವಾ ಇವರು ಹಜಾರಿ ಪ್ರಸಾದ್ ದ್ವಿವೇದಿನೋ ಅವರ ಚಾರುಚಂದ್ರ ಲೇಖ ಇರ್ಬೋದು, ಅದು ಇದೇ ಕಾಲದ ಹೆಚ್ಚು ಕಡಿಮೆ ಕಾದಂಬರಿ. ಮತ್ತು ಅವರ ಬಾಣಭಟ್ಟಿಕೆ ಆತ್ಮಕಥಾ ಇರ್ಬೋದು, ಪುನರ್ನವ ಇರ್ಬೋದು, ಅನಾಮದಾಸಕಿ ಪೋಥ ಇರ್ಬೋದು. ಈ ಥರ ಕಾದಂಬರಿಗಳನ್ನು ನೋಡಿದಾಗ ಅಲ್ಲಿ ಕಾಣಿಸುವ ಅತ್ಯಂತ ಅಧಿಕೃತತೆ ಇದೆಯಲ್ಲ, ಇಲ್ಲಿ ಸ್ವಲ್ಪ ಶಿಥಿಲವಾಗುತ್ತೆ. ಕಾರಣ ಇವರು ಪ್ರಗಲ್ಭರಾದರೂ ಕೂಡ ಈ ಕಾದಂಬರಿಗಳಿಗಾಗಿ ಸ್ವಲ್ಪ ಹೆಚ್ಚಾಗಿ ಆ ವಿಷಯಗಳನ್ನು ಓದ್ದವರು. ಅದೇ ಹಜಾರಿ ಪ್ರಸಾದ್ ದ್ವಿವೇದಿ, ರಾಹುಲ್ ಸಾಂಕೃತ್ಯಾಯನ, ನೋರಿ ನರಸಿಂಹಶಾಸ್ತ್ರಿ ಆ ಕಾಲದಲ್ಲಿ ಆ ಗ್ರಂಥಗಳಲ್ಲಿ ಓಲಾಡಿದವರು. ಅರೆ, ಅವರು ಸಾಮಾಜಿಕ ಬರೆಯುವಾಗ ಸೋಲ್ತಾರೆ, ವ್ಯಕ್ತಿ ಚಿತ್ರ ಬರೆಯುವಾಗ ಕೆಲವೊಮ್ಮೆ ಸೋಲ್ತಾರೆ. ರಾಹುಲ್ ಸಾಂಕೃತ್ಯಾಯನ ಅಂತೂ ಅಜೆಂಡಾ ಬೇಸ್ಡ್ ಆಗಿ ಬರೆದಂಥ ಮ್ಯಾನಿಫೆಸ್ಟೋ. ಅವರಲ್ಲಿ ಐತಿಹಾಸಿಕವಾದ ವ್ಯಾಸಂಗ ಇದೆಯಾಗಲಿ, ವಿದ್ವತ್ತೆಯ ಪ್ರಾಮಾಣಿಕತೆ ಇಲ್ಲ. ಬಹಳ ಬಹಳ ಅಸಂಬದ್ಧಗಳು ಬರೆದಿದ್ದಾರೆ. ಇದನ್ನು ನಾವು ಗಮನಿಸ್ಕೊಳ್ಬೇಕು. ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ದೊಡ್ಡ ಲೇಖಕ ಅಂತ ಅಷ್ಟು ಕೊಂಡಾಡ್ತಾ ಇದ್ದೀನಿ, ಇವತ್ತು ಅಡ್ಡಮಾತುಗಳೇ ಜಾಸ್ತಿ ಆಡ್ತಾ ಇದ್ದೀನಲ್ಲ ಅಂತ ಅನ್ನಿಸ್ಬೋದು. ಆದರೆ ಕಾರಣ ಇಷ್ಟೇ, ಅವರ ಜೊತೆಗೆ ನಮ್ರತೆಯಿಂದಲಾದರೂ ಆತ್ಮವಿಶ್ವಾಸದಿಂದ ಡಿಫರೆನ್ಸಸ್ ಕಾಪಾಡಿಕೊಳ್ಬಹುದು. ಅವರದನ್ನು ಯಾವತ್ತೂ ನಿರಾಕರಿಸುವವರಲ್ಲ. ವಿದ್ವತ್ ಪ್ರೀತಿ ಅವರಲ್ಲಿ ಅಂಥದ್ದು ಅನ್ನೋದು ನಾನು ನೋಡಿಬಲ್ಲೆ. ಇರಲಿ, ಯಾವುದೇ ಇದ್ದರೂ ಕೂಡ ಈ ಕಾದಂಬರಿಯ ಕಲಾತ್ಮಕತೆಗಾಗಲಿ, ಈ ಕಾದಂಬರಿ ಯಾವ ಸತ್ಯವನ್ನು ಕಡೆಗೆ ಹೇಳ್ತಿದೆ ಅನ್ನೋದಕ್ಕಾಗಲಿ ಒಂದು ಚೂರು ಅಡ್ಡಿ ಆಗೋಲ್ಲ, ಒಂದು ಚೂರು ಭಂಗವಾಗೋದಿಲ್ಲ. ಈ ಕಾದಂಬರಿ ಕಡೆಗೆ ಹೇಳುವುದೇನೆಂದರೆ, ಒಂದು ದೇಶ ರಕ್ಷಿತವಾಗಬೇಕಾದ್ರೆ ಗಟ್ಟಿಯಾದ ಆಧ್ಯಾತ್ಮದ ನೆಲೆಯಲ್ಲಿ, ಆಧ್ಯಾತ್ಮಿಕತೆಯ ನೆಲೆಯಲ್ಲಿ ನಿಂತ ಗೃಹಸ್ಥಾಶ್ರಮ ಬೇಕು ಅಂತ. ಅದನ್ನು ಯಾರೂ ಒಪ್ಪೋದಿಲ್ಲ. ಶಂಕರರು ಒಪ್ಪಬೇಕು, ಅವ್ರ ತಾತನೂ ಒಪ್ಪಬೇಕು, ಬುದ್ಧನೂ ಒಪ್ಪಬೇಕು, ಅವನ ತಲೆತಲಾಂತರಗಳು ಒಪ್ಪಬೇಕು. ಇನ್ನು ನಾನು ಯಾವೂರು ತಪ್ಪಲು ಒಪ್ಪದೇ ಇರೋದಕ್ಕೆ. ಆ ಮಟ್ಟಕ್ಕೆ ಬಂದಾಗ ಈ ಕಾದಂಬರಿಯ ದರ್ಶನ ಧ್ವನಿ, ಪ್ರಬಂಧ ಧ್ವನಿ ಅಂತ ಯಾವುದಿದೆ, ಅದು ನಿಸ್ಸಂದಿಗ್ಧವಾಗಿ ಅಸ್ಖಲಿತವಾಗಿ ನಿಲ್ತಕ್ಕಂಥದ್ದು. ಅಲ್ಲಿ ಇಲ್ಲಿ ಬರುತ್ತವೆ. ಇವು ಯಾತಕ್ಕೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ಆ ಪಾಯಿಂಟ್ಗಳನ್ನು ಇಟ್ಕೊಂಡು ಈ ಕಾದಂಬರಿಯನ್ನು ಬ್ಲಾಸ್ಟ್ ಮಾಡುವ ಪ್ರಯತ್ನ ಯಾರೂ ಮಾಡಬೇಕಿಲ್ಲ. ನಾನೇ ಕೊಟ್ಟಿದ್ದೀನಿ ಬೇಕಾದಷ್ಟು ಡೈನಮೇಟನ್ನು, ಬೇಕಾದಷ್ಟು RDX, ತೊಂದರೆ ಏನೂ ಇಲ್ಲ ಅಂತ. ಇರಲಿ, ಈಗ ನಾವು ನೇರ ಕಾದಂಬರಿಗೇನೆ ಮತ್ತೆ ಹೊರಳಿಕೊಂಡು ಬಂದರೆ, ಆತನಿಗೆ ಚಂದ್ರಿಕೆಯ ಮೂಲಕವಾಗಿ ಯೋಗದ ಕಡೆಗೆ ಸಿಗುತ್ತೆ. ಭೈರಪ್ಪನವರ ಯೋಗ ಅಂತ ಯಾವುದಿದೆ, ಅದು ಪಾತಂಜಲ ಯೋಗ ಅನ್ನುವುದಲ್ಲ, ಮಹಾಭಾರತದ ಶ್ರೀಕೃಷ್ಣ ಹೇಳ್ತಕ್ಕಂಥ ಕರ್ಮಯೋಗ. ನಾನು ಅವರನ್ನು ವೈಯಕ್ತಿಕವಾಗಿ ಕೇಳಿದ್ದೀನಿ. ಬಹಳ ಕಷ್ಟದಿಂದ ಅವರು ಬಿಟ್ಟುಕೊಟ್ರು. ಅವರಿಂದ ಬಿಡಿಸುವುದು ಕೆಲವು ಅವ್ರ ನಿಲುವುಗಳು ತುಂಬ ಕಷ್ಟ. ನಾನು ಒಮ್ಮೆ ಕೇಳಿದ್ದೆ, ನಿಮಗೆ ಎಷ್ಟು ವಿಷಯಗಳು ಎಲ್ಲರ ಅಂತರಂಗವನ್ನು ಬಗೆದು ನೋಡುವಂತೆ ಆ ಪ್ರಜ್ಞಾ ಪ್ರವಾಹ ತಂತ್ರ, ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್ನಿಂದ ಏನನ್ನೆಲ್ಲ ಹೇಳ್ತೀರಾ, ಅದು ಹೇಗೆ ಸಾಧ್ಯವಾಯಿತು? ಎಲ್ಲರ ವಿವರಗಳು ಎಲ್ಲರದ್ದು ಜಾತಕ ಇಟ್ಟಿರ್ತೀರ. ಒಮ್ಮೆ ಯಾರ್ದೋ ಮಾತುಗಳು ಬೇಕಾದಷ್ಟು ವಿವರಗಳು ಹೇಳಿದ್ರು ಫೋನ್ನಲ್ಲಿ. ಸರ್, ಇದೆಲ್ಲ ನಿಮಗೆ ಹೇಗೆ ಗೊತ್ತಾಯಿತು ಅಂತ. ನನ್ನ ಕೆಲಸನೇ ಅದ್ರಿ ಬೇರೆಯವ್ರ ವಿಷಯ ತಿಳ್ಕೊಳ್ಳೋದು ಅಂತಂದ್ರು. ನಿಮ್ಮ ಬಗ್ಗೆನೂ ತಿಳ್ಕೊಂಡಿದ್ದೀನಿ 10 ಜನರ ಹತ್ರ ಅಂತಂದರು ಒಂದು ನಗುವಿನಿಂದ. ಇವ್ರ ಹತ್ರ ಹುಷಾರಾಗಿರಬೇಕು ಅಂತ ಅನ್ನಿಸ್ತು.
ಅದು ಯಾಕೆ ಅಂತ ಒಮ್ಮೆ ಕೇಳಿದ್ದೆ. ಅವರು ಬಹಳ ಮುಗ್ಧ ಮನೋಹರವಾದ ಮಗುವಿನ ನಗೆಯಿಂದ ಹೇಳಿದ್ದು, ನಾನು ರಿಯಾಕ್ಟ್ ಮಾಡೋದಿಲ್ಲ, ಲಿಸ್ನರಾಗಿ ಕೇಳ್ತೀನಿ, ಅದಕ್ಕೆಲ್ಲ ಬಾಯ್ಬಿಡ್ತಾರೆ ಅಂತ. ಅದು ನನಗೇ ಒಂದು ದೊಡ್ಡ ಪಾಠ. ನಾನು ಕೇಳೋದಕ್ಕಿಂತ ಹೇಳೋದೇ ಜಾಸ್ತಿ. ಇರೋ 2 ಕಿವಿಗಿಂತ 1 ನಾಲಿಗೆದೇ ನನ್ನ ಕೆಲಸ ಜಾಸ್ತಿ ಆಗಿದೆ. ಅದರಿಂದ ನಾನು ಪ್ರವಚನ ಮಾಡ್ತಿದ್ದೀನಿ, ಭೈರಪ್ಪನವರು ಬರೀತಾ ಇದ್ದಾರೆ. ಇರಲಿ. ಅಲ್ಲಿ ಅವರು ಹೇಳುವಂಥ ಒಂದು ದೃಷ್ಟಿ ಏನಂದರೆ, ಅವರ ಜೀವನದ ದೃಷ್ಟಿ ಅಂತ ನಮಗೊಂದು ಸಮಾಧಾನಕ್ಕೋಸ್ಕರವಾಗಿ ನಾನು ಅದನ್ನು ಹೇಳ್ತೇನೆ. ನನಗೇ ಒಂದು ಸಮಾಧಾನ ಬೇಕಿತ್ತು. ಉಪನಿಷತ್ತಿನ ಏಕಾತ್ಮ ದರ್ಶನ, ಭಗವದ್ಗೀತೆಯ ನಿರ್ಲೇಪ ಕರ್ಮಯೋಗ, ಇದು ಅವರಿಗೆ ತುಂಬ ತುಂಬ ಪ್ರಿಯವಾದದ್ದು ಅಂತ. ಅದನ್ನು ಅವರು ಅಲ್ಲಲ್ಲಿ ಕಾದಂಬರಿಯಲ್ಲಿ ಬಿಟ್ಟು ಕೊಡ್ತಾರೆ. ಮತ್ತು ಅವರ ಬರವಣಿಗೆಯಲ್ಲಿ ಕೂಡ ಕಾಣಿಸುತ್ತೆ ಓದಿದ್ರೆ. ಆದರೆ ಅದನ್ನು ಒಂದು ಢಾಣಾಢಂಗುರ ಜಾಹೀರಾತು ಮಾಡಿಕೊಳ್ಳಲ್ಲ. ಯಾಕೆಂದರೆ ಅದರಿಂದ ಅವ್ರು ಎಲ್ಲವನ್ನೂ ನೋಡ್ತಾರೆ. ಅದೊಂದು ಇಸಮ್ ಅಂತ ಬೇರೆಯವರು ಆಕ್ಷೇಪವೂ ಮಾಡಬಹುದು. ಆದರೆ ಅದಲ್ಲ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಅದೊಂದು ಇಸಮ್ ಅಲ್ಲ, ಅದು ನಿಜವಾದ ದರ್ಶನ. ಇಲ್ಲಿ ಅವರು ಆ ಯೋಗದ ಸ್ವರೂಪವನ್ನು, ಯೋಗದ ಸ್ವಭಾವವನ್ನು ಏನು ಹೇಳ್ತಾರೆ, ಅದು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥದ್ದೇ ಆಗಿದೆ. ಅಂಥದ್ದು ಈ ಕಾದಂಬರಿಯಲ್ಲಿ ಹಲವು ಕಡೆ ಬರುತ್ತೆ. ಅಂತಿರಲಿ, ಆ ಯೋಗದ ಒಂದು ಅಭ್ಯಾಸವನ್ನು ಮಾಡ್ಕೋತಾನೆ. ಸುಂದರವಾದ ಸೂರ್ಯೋದಯವನ್ನು ನೋಡಿ ಒಂದು ದಿವಸ ಯಮುನಾ ನದಿಯಿಂದ ಸ್ನಾನ ಮಾಡ್ತಾ ಮೆಚ್ಚುತ್ತಾ ಬರ್ತಿರ್ತಾನೆ. ಆಗ ಎಲ್ಲಿಂದಲೂ ಸಹಸ್ರಾರದ ಕಾಂತಿ ಅದಕ್ಕಿಂತಲೂ ಮನೋಹರವಾದದ್ದು ಅಂತ ಬರುತ್ತೆ. ಯಾರು ಅಂತ ನೋಡ್ತಾನೆ, ಒಬ್ಬ ಯೋಗಿ. ಆತನ ಮೂಲಕ ಇವನಿಗೆ ಯೋಗಕ್ಕೆ ಸಿಗುತ್ತೆ. ಆ ಯೋಗದ ಸಿದ್ಧಿಯನ್ನು ಬಳಸಿಕೊಳ್ಳಬಾರದು ಅಂತ ಹೇಳ್ತಾನೆ. ಅರೆ, ಅವನು ಅದನ್ನು ಬಳಸ್ಕೊಂಡು ಅನ್ಯ ಮನಃಪ್ರವೇಶ ಮಾಡ್ತಾನೆ, ತನ್ನ ಹೆಂಡತಿಯ ಮನಃಪ್ರವೇಶ. ಆಗ ಅವಳು ಹೆಂಡತಿ ರಾಜನಿಗೆ ಒಲಿದಿದ್ದಾಳೆ ಅಂತ ಗೊತ್ತಾಗುತ್ತೆ. ರಾಜ ಅಷ್ಟೊತ್ತಿಗಾಗಲೇ ಇವಳನ್ನು ಕಂಡು ಇವಳು ಖಾಲಿ ಅಂತ ಗೊತ್ತಾಗಿ ಔಟ್ಡೇಟೆಡ್ ಅಂತ ಇವಳನ್ನು ಮೂಲೆ ಗುಂಪು ಮಾಡಿ ಮತ್ತೊಂದು ಕಡೆಗೆ ತಿರುಗಿರ್ತಾನೆ ಅನ್ನೋದು ಗೊತ್ತಾಗುತ್ತೆ. ಆಗ ಅವನಿಗೆ ಒಂಥರ ಫ್ರಸ್ಟ್ರೇಷನ್ ಉಂಟಾಗುತ್ತೆ. ಮತ್ತೆ ಮತ್ತೆ ಹೋಗಿ ಹುಡುಕಬೇಕು, ಅವಳ ಸಂಕಟ ಏನು ತಿಳ್ಕೊಳ್ಬೇಕು, ಸೇಡು ತೀರಿಸ್ಕೊಳ್ಬೇಕು ಅಂತ ಅನಿಸುತ್ತೆ. ಆದರೆ ಯೋಗಶಕ್ತಿ ಇರೋದಿಲ್ಲ, ಹೊರಟೋಗ್ಬಿಟ್ಟಿರುತ್ತೆ. ಆ ಬೇಸರದಲ್ಲಿ ಅವನೊಂದು ಕಡೆ ಯೋಚನೆ ಮಾಡ್ತಾ ಇದ್ದಾಗ ಒಬ್ಬ ತಾಂತ್ರಿಕ ಸಿಗ್ತಾನೆ. ಅವನು ಅದನ್ನೆಲ್ಲ ಬಹಳ ಅದ್ಭುತವಾಗಿ ಬರೆದಿದ್ದಾರೆ. ತಂತ್ರದ ವಿವರಗಳೆಲ್ಲ ತುಂಬ ಸ್ವಾರಸ್ಯಕಾರಿಯಾಗಿದೆ. ವಾಮತಂತ್ರ, ಕೊಳೆತ ನಾಯಿಯ ಮಾಂಸವನ್ನು ಅವನು ತಿನ್ನೋದಾಗಲಿ, ಸ್ವಮಲವನ್ನು ಭಕ್ಷಣ ಮಾಡೋದಾಗಲಿ, ಅದೆಲ್ಲ ವಾಮತಂತ್ರಗಳಲ್ಲಿ, ಅಘೋರಿಗಳಲ್ಲಿ ಎಲ್ಲ ಇರತಕ್ಕಂಥದ್ದೇ ಹೌದು. ಇವನು ನೋಡಿಬಿಟ್ಟು ಹೇಳ್ತಾನೆ, ಅವನು ಎಂಥ ಗುರು, ನಿನಗೆ ನಿನ್ನ ಹೆಂಡತಿ ಅನ್ಯಾಯ ಮಾಡಿದ್ಲು ಅಂತಂದರೆ ನಿನಗೆ ಸಹಜವಾದ ರೊಚ್ಚಿರುತ್ತೆ. ಆ ರೊಚ್ಚನ್ನು ನೀನು ತೀರಿಸ್ಕೊಳಕ್ಕೆ ಹೋಗ್ತೀಯ, ಅದಕ್ಕೆ ಅವಕಾಶ ಕೊಡದೆ ಆ ಮಡಿ ಅಂತ ಇರಬೇಕು ಸಿದ್ಧಿ, ಆದರೆ ಬಳಸಬಾರ್ದು ಅಂತ. ದುಡ್ಡು ಕೊಡ್ತೀನಿ ಆದರೆ ಖರ್ಚು ಮಾಡಬೇಡ ಅಂದರೆ ಅದಕ್ಕೆ ಎಂಥ ಶ್ರೀಮಂತಿಕೆ ಅಂತ. ಅವನು ಗುರುವೂ ಅಲ್ಲ, ಏನೂ ಅಲ್ಲ. ನಿನಗೆ ಹಸಿವಾಗಿದ್ದರೆ ತಗೋ, ಆ ಮೂಳೆ ಮೇಲಿನ್ನೂ ನಾಯಿ ಮಾಂಸ ಮಿಕ್ಕಿದೆ ಅಂತ ಹೇಳ್ಬಿಟ್ಟು ಅಂತಾನೆ. ಹಾಗೆ ಅವನು ಒಲೆದು ಬಿಟ್ಟು ಅವನು ಹಿಂದೆ ಹೋಗ್ತಾನೆ. ಶ್ರೋತ್ರಿಯ ಕರ್ಮನಿಷ್ಠನಾದ ಮೀಮಾಂಸಕ ವರ್ಯನಾದಂಥ ಮಂಡನ ಮಿಶ್ರನ ಶಿಷ್ಯನಾದ ಈ ಬ್ರಾಹ್ಮಣ ವರ್ತಕನಾದ, ಯೋಗಿಯಾದ, ಒಂದು ಸ್ವಲ್ಪ ಮಟ್ಟಕ್ಕೆ ಯೋಗದಲ್ಲಿ ಪ್ರವೇಶ ಪಡೆದ, ಈಗ ತಾಂತ್ರಿಕನಾದ. ಆ ತಂತ್ರದಲ್ಲಿಯೇ ಒಂದಷ್ಟು ಸಾಧಿಸಿ ಕಡೆಗೆ ಅವನು ಪಾಟಲಿಪುತ್ರಕ್ಕೆ ಬರ್ತಾನೆ. ಅಲ್ಲಿ ಬಂದಾಗ ಅವನಿಗೆ ಚಂದ್ರಿಕೆ ಮತ್ತೆ ಅಲ್ಲಿರೋದು ಗೊತ್ತಾಗುತ್ತೆ. ಇದೇ ಸಂದರ್ಭದಲ್ಲಿ ಅವನು ನಾಟಕದಲ್ಲಿ ಕೃಷ್ಣನ ವೇಷ ತುಂಬ ಹಾಕಿ ಜನಪ್ರಿಯನಾಗಿರ್ತಾನೆ. ಕೃಷ್ಣಾನಂದ ಅಂತಲೇ ಇವನ ಹೆಸರಾಗಿರ್ಬಿಡುತ್ತೆ. ಆಗ ಈ ವಜ್ರಪಾದರು, ನಮ್ಮ ಬುದ್ಧನದು ನಾಟಕ ಹಾಗೆ ಮಾಡೋ, ಕೃಷ್ಣನಿಗೆ ಬದಲಾಗಿ ಬುದ್ಧನ ವೇಷ ಹಾಕ್ಕೊಂಡು ಅಂತ. ಆಗ ಇವನು ಹೇಳ್ತಾನೆ, ಈ ಮೊದಲೇ ಹೇಳ್ತಲ್ಲ, ಕೃಷ್ಣನಲ್ಲಿರುವಷ್ಟು ವೈವಿಧ್ಯ ರಸಗಳು ಬುದ್ಧನಲ್ಲಿಲ್ಲ. ಡಿ ವಿ ಜಿಯವರ ಪದ್ಯ ಇದೆಯಲ್ಲ, ವೇಣುಸ್ವಾನಮೋ ಪಾಂಚಜನ್ಯ ರವಮೋ ಗೀತೋಕ್ತ ಗಾಂಭೀರ್ಯಮೋ ಮೌನಿ ಸ್ನೇಹಮೋ ಗೋಪಿಕಾ ಪ್ರಣಯಮೋ ಕೌಂತೆಯ ವಾತ್ಸಲ್ಯಮೋ ಸೇನಾನಿತ್ವಮೋ ರಾಜ್ಯತಂತ್ರನಯಮೋ ಚಕ್ರಾಸ್ತ್ರ ಸಂಧಾನಮೋ ನಾನಾ ಜೀವನ ಧರ್ಮ ರಂಗಗಳುಳ್ಳ ಆದರ್ಶಂ ಯಶೋದಾಸುತಂ. ಅದು ಕೊಳಲಿರ್ಬೋದು, ರಣವಾದ್ಯವಾದ ಶಂಖ ಇರ್ಬೋದು, ಅದು ರಾಸಲೀಲೆ ಇರ್ಬೋದು, ಅಥವಾ ಯೋಗಿಗಳ ಜೊತೆಗೆ ಸಂವಾದ ನಡೆಸಬಲ್ಲಂಥ ಗೀತೋಕ್ತ ಗಾಂಭೀರ್ಯ ಇರಬಹುದು, ಅಥವಾ ಪಾಂಡವರ ಬಗ್ಗೆ ವಾತ್ಸಲ್ಯ ಇರಬಹುದು. ಅದೇ ರೀತಿ ಸೋದರತ್ತೆಯ ಮಕ್ಕಳಾದಂಥ ಶಿಶುಪಾಲ ದಂತವಕ್ರರ ಬಗ್ಗೆ ನಿರ್ದಯವಾದಂಥ ನಿಷ್ಠುರವಾದ ದಂಡ ಪ್ರಕ್ರಿಯೆ ಇರಬಹುದು. ಒಂದು ಕಡೆ ಸಂಧಿ ವಿಧಾನ ಧೌರೇಯನಾಗಿ ಹೋಗ್ತಾನೆ, ಮತ್ತೊಂದು ಕಡೆ ಆಯುಧ ಹಿಡಿಯದೆ ಸೈನ್ಯ ನಡೆಸಿ ಪಾಂಡವರಿಗೆ ಜಯವನ್ನು ತಂದುಕೊಡ್ತಾನೆ. ಯಾವುದು ಮಾಡಿದ್ರೂ ಎಲ್ಲದರೊಳಗೂ ನಿಸ್ಸೀಮನಾಗಿ ನಿಲ್ತಾನೆ. ಅದು ಕೃಷ್ಣನ ವಿಶೇಷ. ಮತ್ತು ಶೃಂಗಾರಕ್ಕೆ ವ್ಯಾಪ್ತಿ ಇಲ್ಲದೆ ಇದ್ದರೆ, ಘಟನೆಗಳಿಗೆ ವ್ಯಾಪ್ತಿ ಇಲ್ಲದೆ ಇದ್ದರೆ ಏನು ಮಾಡೋಕ್ಕೆ ಸಾಧ್ಯ? ಇದ್ದಿದ್ರೊಳಗೆ ಬುದ್ಧನ ಜೀವನವೇ
ನಮ್ಮ ಸ್ವಾಮೀಜಿಗಳು ಸನ್ಯಾಸಿಗಳ ಜೀವನದ ಪೈಕಿ ವೈವಿಧ್ಯಮಯವಾದದ್ದು. ಅಟ್ಲೀಸ್ಟ್ ಅವನು 32ನೇ ವಯಸ್ಸು ಹತ್ತತ್ರ 30ನೇ ವಯಸ್ಸಿನವರೆಗಾದರೂ ಭೋಗ ಜೀವನದಲ್ಲಿದ್ದ. ಸಂಸಾರ ಅಂದರೆ ಏನು ಅಂತ ಗೊತ್ತಿತ್ತು. ದೊಡ್ಡ ದೊಡ್ಡ ಅದ್ಭುತವಾದ ವೈವಿಧ್ಯಗಳಿದ್ವು, ಶ್ರೀಮಂತಿಕೆ ಇತ್ತು, ಆಕರ್ಷಕವಾಗಿ ಡ್ರಮ್ಯಾಟಿಕ್ಕಾಗಿ ಅವನಿಗೆ ವೈರಾಗ್ಯ ಬಂದದ್ದು ಅದೆಲ್ಲ ಉಂಟು. ಶಂಕರರಲ್ಲಿ, ರಾಮಾನುಜರಲ್ಲಿ, ಮಧ್ವಾಚಾರ್ಯರಲ್ಲಿ ಏನು ಕಾಣಿಸುತ್ತೆ? ರಾಮಾನುಜರಲ್ಲಾದರೂ ಒಂದು ಸ್ವಲ್ಪ ಮಟ್ಟಿಗೆ ಹೆಂಡತಿ ಜೊತೆಗೆ ತಗಾದೆಯಾಗಿ ಕಡೆಗೆ ಅವರು ಸನ್ಯಾಸದ ಕಡೆಗೆ ಬಂದದ್ದು. ಮಾಸ್ತಿಯವರ ಆಚಾರ್ಯರ ಪತ್ನಿ ಎನ್ನುವ ಕಥೆ ಅತ್ಯದ್ಭುತ, ಓದಲೇಬೇಕು ಅದನ್ನು, ಆಗ ಇನ್ನೊಂದು ಡೈಮೆನ್ಷನ್ ಗೊತ್ತಾಗುತ್ತೆ. ಅಂದರೆ 8 ವರ್ಷಕ್ಕೆ ಸನ್ಯಾಸ ತಗೊಂಡ ಶಂಕರರಾಗಲಿ ಮಧ್ವಾಚಾರ್ಯರಾಗಲಿ ಏನು ವೈವಿಧ್ಯ ಕೊಡೋದಕ್ಕೆ ಸಾಧ್ಯ? ವಿತ್ ಹೈಯೆಸ್ಟ್ ರೆಫರೆನ್ಸ್ ಟು ದರ್ ಸಿದ್ಧಾಂತ ಅವರು ಬದುಕು ಕಾವ್ಯ ಮಾಡ್ಕೊಳ್ಳೋದು ತುಂಬ ಕಷ್ಟ. ಮತ್ತೆ ಮತ್ತೆ ಕಾವ್ಯ ಶಾಟಿಯೇ ಓಡಾಡ್ತಾ ಇರುತ್ತೆ, ಇನ್ನೇನೂ ಕಾಣಿಸೋದಿಲ್ಲ. ಕಲರ್ಫುಲ್ಲಾಗಿರಬೇಕು. ಡಾನ್ಸ್ ಮಾಡೋಕ್ಕಾಗತ್ತಾ? ಪದ್ಮಾ ಸುಬ್ರಹ್ಮಣ್ಯಂ ಅಂತವರು ಭಗವದ್ಗೀತೆ ಮಾಡಿದ್ರು, ಜೈ ಜಯಶಂಕರ ಮಾಡಿದ್ರು, ಶಂಭೋ ಶಂಕರ. ಅವರು ರಾಮಾಯತುಭ್ಯಂ ನಮಃ ಕೃಷ್ಣಾಯತುಭ್ಯಂ ನಮಃ ಮುಂದೆ ಅವು ಏನು ಸಿಯೋದಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ. ಕಾರಣ ಇಷ್ಟೇ, ರಸಕ್ಕೆ ಚಿತ್ತವೃತ್ತಿಗಳ ವೈವಿಧ್ಯ ಬೇಕು. 3 ಸ್ವರದ ರಾಗ ಮಾಡದಂತೆ, 4 ಸ್ವರದ ರಾಗ ಮಾಡದಂತೆ. ಅದು ಬಾಲಮುರಳಿ ಮಾತ್ರ ಒಂದು 3 ನಿಮಿಷ ಹಾಡಿದ್ರೆ ಕೇಳೋಂಗಿರುತ್ತೆ, ಇನ್ಯಾರು ಹಾಡಿದ್ರೂ ಕೂಡ ಕೇಳೋಕ್ಕಾಗೋದಿಲ್ಲ. ಇಂಥದ್ದು ಯಾತಕ್ಕೆ? ಏಕಾಕ್ಷರ ಶ್ಲೋಕ 1 ಮಾಡ್ಬೋದು, 2 ಮಾಡ್ಬೋದು, ಆ ಥರ ಶ್ಲೋಕ. ಒಂದು ಸರ್ಗ ಪೂರ್ತಿ ಬರೆದ್ರೆ ನೀನೇ ಇಟ್ಕೊ ಅಂತೀವಿ ಅಷ್ಟೇ, ಅದನ್ನು ನಾನು ಓದೋದಿಲ್ಲ ಅಂತ. ಹೀಗಾಗಿ ಶಾಂತ ಅನ್ನುವುದು ಒಂದು ರಸವಲ್ಲ, ಎಲ್ಲ ಭಾವಗಳ ಆಸ್ವಾದ ಸ್ಥಾನ ಅದು. ಇದು ನಮಗೆ ಅರ್ಥವಾಗಬೇಕು. ಹೀಗೆ ನೋಡಿದಾಗ ಬುದ್ಧನಲ್ಲಿ ಸ್ವಾರಸ್ಯ ಬರೋಲ್ಲ ಅಂತ ನಾಗಭಟ್ಟ ಹೇಳ್ತಾನೆ. ಆ ದೃಷ್ಟಿಯಿಂದ ಭೈರಪ್ಪನವರು ಸರಿಯಾದದ್ದು. ಮತ್ತು ಸಮಾಜದಲ್ಲಿ ಹೆಚ್ಚು ಜನ ಇರಬೇಕಾದದ್ದು ಗೃಹಸ್ಥರು ಇರ್ತಾರೆ. ಅದನ್ನು ಶಂಕರರ ಬಾಯಿಂದ ಹೇಳಿಸ್ತಾರೆ. ಮಂಡನ ಮಿಶ್ರರಿಗೆ ಸನ್ಯಾಸ ಕೊಟ್ಟು ಕರ್ಕೊಂಡು ಹೋಗುವಾಗ ಉಭಯ ಭಾರತಿ ಕೇಳ್ತಾಳೆ, ಎಲ್ಲರೂ ಕೂಡ ಹೀಗೇನೆ ಸನ್ಯಾಸಿಗಳಾಗಿಬಿಟ್ರೆ ಜಗತ್ತು ಮುಂದುವರಿಯೋದು ಹೇಗೆ ಅಂತ. ಆ ಉತ್ತರ ನಂಗೆ ಬಹಳ ಮೆಚ್ಚುಗೆ ಆಯಿತು. ಅದು ಶಂಕರರ ಬಾಯಿಂದ ಭೈರಪ್ಪನವ್ರು ಹೇಳಿಸಿದ್ರೋ ಭೈರಪ್ಪನವ್ರದೇ ಉತ್ತರವೋ ಗೊತ್ತಿಲ್ಲ. ಭಾಳ ಚೆನ್ನಾಗಿರೋ ಉತ್ತರ ಏನಂದರೆ, ತಾಯಿ ಎಲ್ಲರಿಗೂ ಸನ್ಯಾಸಿಗಳಾಗಬೇಕು ಅನ್ನೋ ಮನಸ್ಸು ಬರೋಲ್ಲ, ಅದಕ್ಕೆ ಸಂಕಲ್ಪ ಶಕ್ತಿಯಾಗಲಿ ಸಾಧನ ಸಂಪತ್ತಿಯಾಗಲಿ ಇರೋದಿಲ್ಲ. ಈ ಜಗತ್ತು ಈಶ್ವರ ಸಂಕಲ್ಪದಂತೆ ನಡೀತಕ್ಕಂಥದ್ದು, ಅನಾದಿ ಅನಂತ ನಡ್ಕೊಳ್ತಾನೆ ಹೋಗುತ್ತೆ ಅಂತ ಈ ಹೊತ್ತಿಗೂ ಸತ್ಯವೇ. ಎಷ್ಟು ಸನ್ಯಾಸಿಗಳಾದರೆ ಸವಲತ್ತುಗಳಿವೆ, ಅನುಕೂಲ ಇದೆ ಅಂದರೂ ಎಷ್ಟೋ ಮಠಗಳಲ್ಲಿ ಇನ್ನೂ ಡಿಮ್ಯಾಂಡ್ ಇದೆ, ಡರ್ತ್ ಇದೆ, ಪೀಠಗಳು ಖಾಲಿಯಾಗಿ ಉಳಿದಿವೆ. ನನ್ನನ್ನೇ ಕೇಳಿದ್ರು ಯಾವುದಾದ್ರು ಪೀಠಕ್ಕೆ ಬರ್ತೀರಾ ಅಂತಂದರೆ ಇನ್ನೇನಂತ ಅಂದುಕೊಳ್ಬೇಕು ಹೇಳಿ. ಅಂದರೆ ಇವತ್ತಿಗೂ ಸನ್ಯಾಸಿಗಳಾಗುವವರ ಸಂಖ್ಯೆ ಕಡಿಮೆ ಇದೆ ಅಂತಂದರೆ, ಅಷ್ಟು ಲೂಕ್ರೇಟಿವ್ ಆಗಿದ್ದಾಗಲೂ ಇನ್ ಸ್ಪೈಟ್ ಆಫ್ ಇಟ್ಸ್ ವೆರಿ ಲ್ಯಾವಿಶ್ ಆ್ಯಂಡ್ ಟೆಂಪ್ಟಿಂಗ್ ಸೆನ್ಸೇಷನಲ್ ಆಪರ್ಚುನಿಟೀಸ್ ಆ್ಯಂಡ್ ಆಫರಿಂಗ್ಸ್ ಅವೈಲಬಲ್ ಈಗಲೂ ಕಡಿಮೆ ಇದೆ ಅಂತಂದರೆ ಏನರ್ಥ? ಅದರಿಂದ ಚಿಂತೆ ಮಾಡಬೇಕಾಗಿಲ್ಲ. ಅವನ ಶಂಕರರ ಉತ್ತರ 21ನೇ ಶತಮಾನಕ್ಕೂ ಸಂದಿದೆ ಅಂತ ಆಯಿತು. ಇರಲಿ. ಹೀಗಾಗಿ ಬುದ್ಧನಲ್ಲಿ ಕೃಷ್ಣನಲ್ಲಿ ಬರುವಷ್ಟು ಸ್ವಾರಸ್ಯ ಬರೋಲ್ಲ ಅಂತ ರಜನೀಶ್ನಿಂದ ಮೊದಲುಗೊಂಡು ಎಲ್ಲರೂ ಅದನ್ನು ಒಪ್ಪಿಕೊಂಡಿದ್ದಾರೆ. ಡಿ ವಿ ಜಿಯವರವರೆಗೆ ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಅದನ್ನು ಅವನು ಹೇಳ್ತಾನೆ, ಕಲೆಗೆ ಬೇಕಾದದ್ದು ಶೃಂಗಾರ ವೀರ. ಧ್ವನಿತವಾಗಿ ಬರೋದು ಶಾಂತ, ವಾಚ್ಯವಾಗಿ ಬರುವಂಥದ್ದಲ್ಲ ಅದು. ಅದು ಎಲ್ಲ ರಸಗಳಲ್ಲೂ ಇದೆ. ರಸತ್ವಕ್ಕೆ ಏರಬೇಕಾದ್ರೆ ಶಾಂತ ಇರಲೇಬೇಕು ಅಂತ. ಹೀಗಾಗಿ ಅದನ್ನು ಡಿಸ್ಮಿಸ್ ಮಾಡ್ತಾನೆ. ಆದರೆ ವಜ್ರಪಾದರು ಬಡಪೆಟ್ಟಿಗೆ ಬಿಡುವಂಥವರಲ್ಲ. ಈ ವಜ್ರಪಾದರ ಕನ್ವರ್ಸೇಷನ್ನಲ್ಲಿ ನೀವು ಅವರ ಮೊದಲ ಕಾದಂಬರಿ ಅಂತ, ಗಣ್ಯವಾದ ಮೊದಲ ಕಾದಂಬರಿ ಅಂತ ಹೆಸರು ಮಾಡಿಕೊಂಡ ಧರ್ಮಶ್ರೀಯಲ್ಲಿ ಬರ್ತಕ್ಕಂಥ ಮತಾಂತರದ ಪ್ರಕ್ರಿಯೆ ಜೊತೆಗೆ ಹೋಲಿಸಿ ನೋಡಬಹುದು. ತುಂಬ ಸಾಮ್ಯ ಕಾಣಿಸುತ್ತೆ. ಬೌದ್ಧರಲ್ಲಿ ಅಷ್ಟೊತ್ತಿಗಾಗಲೇ ರಾಜರುಗಳಿಂದ ಯಥೇಷ್ಟವಾಗಿ ಆಸ್ತಿ ಬರ್ತಾ ಇತ್ತು. ಅಲ್ಲಿ ಬೌದ್ಧರ ಬಗ್ಗೆ ಒಂದು ಬಹಳ ಒಳ್ಳೆಯ ಕಾಮೆಂಟ್ ಮಾಡ್ತಾರೆ ಭೈರಪ್ಪನವರು. ಎಂತೆಂಥ ಸಾಮಾಜಿಕ ಸುಧಾರಣೆಗಳನ್ನು ಬುದ್ಧ ಹೇಳಿದ, ಅದನ್ನು ನಿರಾಕರಿಸಲ್ಲ ಭೈರಪ್ಪನವರು. ನೋಡಿ, ಅವರೆಲ್ಲ ತಪ್ಪು ಹುಡುಕೋದು ಬಹಳ ಕಷ್ಟ. ಬುದ್ಧ ಸಾಮಾಜಿಕವಾಗಿ ತನ್ನ ಮತವನ್ನು ಬೆಳೆಸಿದ. ಇಟ್ ಹ್ಯಾಡ್ ಎ ಪ್ರಫೌಂಡ್ ಸೋಷಿಯಲ್ ಡೈಮೆನ್ಷನ್. ಆದರೆ ಆಮೇಲೆ ಬಂದ ವಸುಬಂಧು ಇರ್ಬೋದು, ನಾಗಾರ್ಜುನ ಇರ್ಬೋದು, ಅಸಂಗ ಇರ್ಬೋದು, ಧರ್ಮಕೀರ್ತಿ ಇರ್ಬೋದು, ಇವರೆಲ್ಲರೂ ಕೂಡ ಮತ್ತೆ ಪ್ರಮಾಣ ಪ್ರಮೇಯ ವ್ಯವಹಾರವನ್ನು ಸತ್ಯ ಅಸತ್ಯ, ಅನ್ಯಥಾ ಖ್ಯಾತಿಯ, ನಿರ್ವಚನೀಯತಾ ಖ್ಯಾತಿಯ, ಅಸತ್ಖ್ಯಾತಿಯ, ಅಖ್ಯಾತಿಯ, ಇಂಥ ಚರ್ಚೆಗಳನ್ನೇ ಮಾಡಿದ್ರು ಎಲ್ಲ ತಲೆ ಮೇಲೆ ಹೋಗುವಂಥದ್ದು. ಯಾವುದನ್ನು ನೈಯಾಯಿಕರು, ಸಾಂಖ್ಯರು, ಮೀಮಾಂಸಕರು, ಯೋಗರು ಮಾಡಿದ್ರು ಅದನ್ನೇ ಇವರು ಮಾಡಿದ್ರು. ಅದೇ ಅಬ್ಸ್ಟ್ರಾಕ್ಟ್ ತತ್ವಗಳನ್ನೇ ಚರ್ಚೆ ಮಾಡಿದ್ರು. ಸಮಾಜಮುಖಿಯಾಗಿ ಇವರು ಬೆಳೆದಿಲ್ಲ.
ಇದಕ್ಕೆ ಕಾರಣ ಬ್ರಾಹ್ಮಣರೇ ಕನ್ವರ್ಟ್ ಆಗಿ ಬಂದದ್ದ ಬೌದ್ಧಕ್ಕೆ. ಅಲ್ಲಿ ದೊಡ್ಡ ವಿದ್ವಾಂಸರಾದರು ಇಲ್ಲಿ ವಾದದಲ್ಲಿ ಸೋತರು, ಇಲ್ಲಿ ತಲೆ ಬಳಸ್ಕೊಂಡ್ರು, ಇಲ್ಲಿ ಚೀವರ ಬಿಟ್ಟರು, ಇಲ್ಲಿ ಬುದ್ಧನ ವಿಷಯಗಳನ್ನು ಹೇಳಿದ್ರು, ಅಲ್ಲಿ ಬೇನೆಗಳನ್ನೇ ಇಲ್ಲಿ ತಂದ್ರ ಅನ್ನುವಂತೆ ಒಂದು ಧ್ವನಿ ಬರುತ್ತೆ. ಅಂದರೆ ಒಂದು ಮತಕ್ಕೆ ಎಲ್ಲ ಸ್ತರದಲ್ಲೂ ಕೇಟರ್ ಮಾಡುವಂಥ ಶಕ್ತಿ ಬೇಕು ಅಂತ. ಬೌದ್ಧ ಭಾರತ ದೇಶದಿಂದ ಆಚೆಗೆ ಹೋಗೋದಕ್ಕೆ ಕಾರಣ ಶಂಕರಾಚಾರ್ಯರು ಅಲ್ಲ, ಯಾರೂ ಅಲ್ಲ, ಇಸ್ಲಾಂ ಮುಖ್ಯವಾಗಿ ಕಾರಣ. ಅದು ಇಲ್ಲಿ ಕೂಡ ಬರುತ್ತೆ, ಇನ್ನು ಇತಿಹಾಸದಲ್ಲಿ ಇನ್ನೂ ಹೆಚ್ಚಾಗಿ ಬಂದಿದೆ. ಅವರು ಸನಾತನ ಧರ್ಮದ ಮೇಲೆ ದ್ವೇಷ ಬೆಳೆಸಿಕೊಂಡು ಮುಸ್ಲಿಮರ ಜೊತೆಗೆ ಕೈ ಮಿಲಾಯಿಸಿ ಅವ್ರ ಜೊತೆಗೆ ದೇ ಶುಕ್ ಹ್ಯಾಂಡ್ಸ್ ವಿತ್ ಇಸ್ಲಾಂ, ಇವರನ್ನು ಬಟ್ಟ ಹಾಕ್ಬೋದು ಅಂತ ಅವರು ಏನು ಮಾಡಿದ್ರು, ಯಾವುದೋ ಒಂದು ಪಂಚತಂತ್ರದ ಕಥೆಯಲ್ಲಿ ಬರುತ್ತೆ, ಗಂಗಾದತ್ತ ಅಂತ ಒಬ್ಬೊಂದು ಕಪ್ಪೆ ತನ್ನ ವೈರಿಗಳನ್ನು ನಾಶ ಮಾಡಬೇಕು ಅಂತ ಪ್ರಿಯದರ್ಶನ ಅಂತ ಒಂದು ಹಾವನ್ನು ತೊಗೊಂಡು ಬಂತು, ನನ್ನ ವೈರಿಗಳನ್ನು ನುಂಗು ಅಂತ. ಮೊದಲು ಅವ್ರನ್ನೆಲ್ಲ ನುಂಗ್ಬಿಟ್ಟು ಕಡೆ ಇವನನ್ನು ನುಂಗ್ಬಿಟ್ಟು ಹೋಯ್ತಂತೆ. ಅದು ಹಾಗೆ ವಲಭಿ ಮೊದಲಾದ ಜಾಗಗಳಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಧ್ವಂಸ ಆಗಿಬಿಡ್ತು. ನಾಲಂದ ವಿಶ್ವವಿದ್ಯಾಲಯವನ್ನು ನಾಶನ ಮಾಡೋದನ್ನೇ ಭಕ್ತಿಯಾರ್ ಖಿಲ್ಜಿ. 6 ತಿಂಗಳು ಅಲ್ಲಿಯ ಲೈಬ್ರರಿಗಳು ಉರಿದವು ಅನ್ನೋದು ಇತಿಹಾಸದಲ್ಲೆಲ್ಲ ಗೊತ್ತಿರತಕ್ಕಂಥದ್ದು. ಹೀಗಾಗಿ ಇಸ್ಲಾಂ ಒಂದು ದೊಡ್ಡ ಕಾರಣವಾಯಿತು. ಇದನ್ನು ಮಹಾಬೌದ್ಧರಾದ ರಾಹುಲ್ ಸಾಂಕೃತ್ಯಾಯನರೇ ಬರೆದಿದ್ದಾರೆ. ಅವರಲ್ಲಿ ಹೇಳ್ತಾರೆ, ಶಂಕರರಿಂದ ಯಾರಿಂದಲೂ ಬೌದ್ಧ ನಾಶ ಆಗಲಿಲ್ಲ, ಬೌದ್ಧರ ಒಂದು ನೈತಿಕ ಪತನದಿಂದ ಮತ್ತು ಇಸ್ಲಾಮಿನ ದೌರ್ಜನ್ಯದಿಂದ ಅಂತ ಬರೀತಾರೆ. ಅವರು ಬುದ್ಧಚರ್ಯ ಅಂತ ಒಂದು ಮಹಾಗ್ರಂಥ ಹಿಂದಿನಲ್ಲಿ ಬರೆದಿದ್ದಾರೆ. ತ್ರಿಪಿಟಕಗಳ ಸಾರವನ್ನೇ ಹಿಡಿದಿದ್ದಾರೆ ಸಾಂಕೃತ್ಯಾಯನರು. ಅಲ್ಲಿ ತೋರಿಸ್ತಾರೆ, ಪ್ರಸ್ತಾವನೆಯಲ್ಲಿ ಬರುತ್ತದು. ಮತ್ತು ಇನ್ನೊಂದು ಏನಂತಂದರೆ, ಆ ಬೌದ್ಧರಿಗೆ ಗೃಹಸ್ಥಾಶ್ರಮದ ಬೆಂಬಲ ಇರಲಿಲ್ಲ. ಅಂದರೆ ಗೃಹಸ್ಥ ಸ್ತರದಲ್ಲಿ ಬೌದ್ಧ ನಿಂತಿರಲಿಲ್ಲ. ಹಾಗಾಗಿ ಸನ್ಯಾಸಿಗಳು ಹೋದ ಮೇಲೆ ಯಾರೂ ಉಳಿಲಿಲ್ಲ. ಸಂಘಾರಾಮಗಳು ಧ್ವಂಸವಾದ ಮೇಲೆ ಅವರೆಲ್ಲ ತಮ್ಮದು ಗೊತ್ತಾಗುವಂತೆ ಸಂಘಾರಾಮ ಇತ್ತು. ಸನಾತನ ಧರ್ಮ ಏನಾಗ್ಬಿಡ್ತು, ಮನೆಗಳಲ್ಲಿ, ಗಲ್ಲಿಗಳಲ್ಲಿ, ಕೇರಿಗಳಲ್ಲಿ, ಗುಡಿಸಲುಗಳಲ್ಲೂ ಇತ್ತು. ಗೃಹಸ್ಥಾಶ್ರಮ ಗಟ್ಟಿಯಾದರೆ ಎಲ್ಲವೂ ಗಟ್ಟಿಯಾಗುತ್ತೆ ಅಂತ. ವಿಶ್ವನಾಥ್ ಸತ್ಯನಾರಾಯಣರ ವೇಯಿ ಪಡಗಲು ಅಂತ ಒಂದು ಎಪಿಕ್ ನಾವೆಲ್, ತಂತು ಜೊತೆಗೆ ಹೋಲಿಸಬಹುದಾದ ಇನ್ನೊಂದು ಭಾರತೀಯ ಕಾದಂಬರಿ ಅಂದರೆ ಅದೊಂದೇ. ತಂತು ಸ್ವಾತಂತ್ರ್ಯೋತ್ತರ ಭಾರತದ, ಇಂದಿರಾ ಗಾಂಧಿ ಯುಗದ ಭಾರತದ ಪ್ರಕ್ಷುಬ್ಧತೆಯನ್ನು ತಿಳಿಸಿದರೆ, ಅದು ಬ್ರಿಟಿಷ್ ಭಾರತ ಯುಗದ ಪ್ರಕ್ಷುಬ್ಧತೆಯನ್ನು ತಿಳಿಸುತ್ತೆ. 1930 ಆಸುಪಾಸಿನ ಭಾರತದ ಇದನ್ನು ತಿಳಿಸುತ್ತೆ. ಅಲ್ಲಿ ಅವರು ಹೇಳ್ತಾರೆ, ಗಂಡ ಹೆಂಡತಿ ಗೃಹಸ್ಥಾಶ್ರಮ ಗಟ್ಟಿಯಾಗಿದ್ದರೆ ಇಡೀ ಸನಾತನ ಧರ್ಮ ಉಳಿಯುತ್ತೆ ಎನ್ನುವ ಒಂದು ಸಂದೇಶವನ್ನು ಅಲ್ಲಿ ಧ್ವನಿಯಾಗಿ ನೋಡಬಹುದು. ಅದ್ಭುತವಾದ ಕಾದಂಬರಿ ಬಿಡಿಯೋದು. ಅದನ್ನು 1000 ಪುಟದ ಕಾದಂಬರಿಯನ್ನು 28 ದಿವಸದಲ್ಲಿ ಡಿಕ್ಟೇಷನ್ ಹೇಳಿದರು ವಿಶ್ವನಾಥ್ ಸತ್ಯನಾರಾಯಣ. ಅದನ್ನು ಇವತ್ತಿಗೂ ತೆಲುಗಿನ ಕಲ್ಚರಲ್ ಎನ್ಸೈಕ್ಲೋಪೀಡಿಯಾ ಅಂತ ಹೇಳಿಬಿಟ್ಟು ಕರೀತಾರೆ. ಇರಲಿ, ನಾವು ಮತ್ತೆ ಕಥಾತಂತುವಿಗೆ ವಾಪಸ್ ಬಂದರೆ, ವಜ್ರಪಾದರಿಗೆ ಒಂದು ಮತಾಂತರ ಮಾಡಬೇಕು ಅಂದರೆ ಎಲ್ಲರನ್ನೂ ಭಿಕ್ಷುಗಳನ್ನಾಗಿ ಮಾಡಬೇಕು ಅಂತ ಇತ್ತು. ತಮ್ಮ ಕಡೆ ಒಲಿಸ್ಕೊಳ್ಬೇಕು, ತಮ್ಮ ಗೋಲಕಕ್ಕೆ ಹೆಚ್ಚು ದುಡ್ಡು ಹಾಕಬೇಕು. ಅದಕ್ಕೆಲ್ಲ ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ಅವರು ಮಾತಾಡ್ತಾ ಇರ್ತಾರೆ. ಆ ಬುಧಶ್ರೇಷ್ಠಿ ಜೊತೆಗೆ ಮಾತನಾಡೋದಾಗಲಿ ಅವೆಲ್ಲ ತುಂಬ. ಮಣಿಭದ್ರ ಯಕ್ಷನ ಗುಡಿನಲ್ಲಿ ಇವರು ಗೋಲಕ ಹಾಕಿಬಿಟ್ಟಿರ್ತಾರೆ, ಆ ಗೋಲಕಕ್ಕೆ ಇವರು ದುಡ್ಡು ಹಾಕಿರ್ತಾರೆ. ನಮ್ಮದೊಂದು ದೊಡ್ಡ ಇದನ್ನು ವಿಹಾರವನ್ನು ಕಟ್ಟಿಸ್ಬೇಕು ಅಂದ್ಕೊಂಡ್ವಿ, ನಿಮ್ಮಂಥವರಿಂದಲೇ ಆಗುತ್ತೆ ಅಂತ ಭಗವಂತ ಸಂಬುದ್ಧನ ಪ್ರೇರಣೆ ಆಯಿತು ಅಂತೆಲ್ಲ. ಅಂದರೆ ಇವರು ಪಾಪ ಸಿಕ್ಕಾಕ್ಕೊಂಡು ಬಿಡಬೇಕು, ಇನ್ನಷ್ಟು ದುಡ್ಡು ಕೊಡಬೇಕು ಅಂತ. ಈಗಲೂ ಅಂಥದ್ದೇನು ನಡೆಯದೇ ಇರತಕ್ಕಂಥದ್ದೆಲ್ಲ ಬೇಕಾದಂತೆ ನಡೆಯುತ್ತೆ. ಅಲ್ಲಿ ಆ ಬಿಷಪ್ರು ಅವರೆಲ್ಲ ಮಾಡುವಂಥ ನಯ ನಾಜೂಕು, ಆ ಹಾಲಿನ ಒಂದು ಪಟ್ಟಣಗಳನ್ನು ಕೊಡುವಂಥದ್ದು, ಅನಾಥಾಶ್ರಮಕ್ಕೆ ಅದು ಬಿಟ್ಟಿಯಾಗಿ ಬರುತ್ತೆ ಅಂತ ಜಿಡ್ಡೆ ಇಲ್ಲದೆ ಇರತಕ್ಕಂಥ ಗಡ್ಡೆ ಮೊಸರು, ಆ ಗಡ್ಡೆನಲ್ಲಿ ಈ ಮೊಸರಿಲ್ಲ, ಬರೀ ಗಡ್ಡೆ ಮಾತ್ರ ಇದೆ, ಆ ಥರದ್ದು ಅವುಗಳೆಲ್ಲ ನಮಗೆ ನೋಡಿದಾಗ ಗೊತ್ತಾಗುತ್ತೆ ಹೇಗೆ ಆ ನಯವಂಚನೆಯ ಜಾಲ ಬರ್ತಾ ಇದೆ ಅಂತ ಹೇಳ್ಬಿಟ್ಟಿದ್ನುವೆ. ಅಂಥದ್ದೊಂದು ಸಂವಾದ ಕಾಣಿಸುತ್ತೆ. ಅಂದರೆ ಧರ್ಮಶ್ರೀಯಲ್ಲಿ ಅಷ್ಟು ವಾಚ್ಯವಾದ ರೀತಿಯಲ್ಲಿ ಬರುವಂಥ ಮತಾಂತರದ ಸಮಸ್ಯೆ ಇಲ್ಲಿ ಧ್ವನಿಯಾಗಿ ವ್ಯಂಗ್ಯವಾಗಿ ಬರುವಂಥದ್ದು ನೋಡಬೇಕು. ದಟ್ ಈಸ್ ದಿ ಗ್ರೋತ್ ಆಫ್ ಭೈರಪ್ಪ ಫ್ರಮ್ ಧರ್ಮಶ್ರೀ ಟು ಸಾರ್ಥ. ಅದು ಕಾಣಿಸುತ್ತೆ ನಮಗೆ. ಅಲ್ಲಿ ಅವರು ಮತಾಂತರಕ್ಕೆ ಅಂತ ಕಲೆಯನ್ನು ಬಳಸ್ಕೋತಾರೆ. ಬರೀ ನಾಟಕ ಕಲೆ ಅಲ್ಲ, ಶಿಲ್ಪಕಲೆಯನ್ನು ಬಳಸ್ಕೋತಾರೆ. ಒಬ್ಬ ಸ್ಥಪತಿ ಇರ್ತಾನೆ, ಅವನು ವಿಶ್ವಕರ್ಮ, ಅವನು ಸನಾತನ ಧರ್ಮಕ್ಕೆ ಸೇರಿದವನು. ಅವನು ದಿವಸ ಬಂದು ನಾಗಭಟ್ಟನಿಗೆ ಹೇಳ್ತಿರ್ತಾನೆ, ನೋಡು ಇವರು ಈ ದೇವರನ್ನು ಬಿಟ್ಟು ಆ ರೀತಿ ಕೆತ್ತು, ಈ ರೀತಿ ಕೆತ್ತು ಯಕ್ಷರು ಅಂತ. ಆ ಯಕ್ಷರೆಲ್ಲರೂ ಬೌದ್ಧ ದೇವತೆಗಳು. ಆದರೆ ಬೌದ್ಧ ದೇವತೆಗಳಾದ ಯಕ್ಷರೆಲ್ಲರೂ ಕೂಡ ವೈದಿಕ ದೇವತೆಗಳೇನೆ. ನಮ್ಮ ಕಾಳಿ, ಗಣಪತಿ ಮೊದಲಾದಂಥದ್ದು ಎಲ್ಲ ಸಾಲ ಕಟಂಕಟ ಅಂತ ಹೇಳ್ಬಿಟ್ಟಂತಾರೆ, ಅದು ಗಣಪತಿನೇ ಆಗಿರ್ತಕ್ಕಂಥದ್ದು. ಈಗ ಬೇಕಾದಷ್ಟು ತೋರಿಸ್ತಾರೆ. ಯಕ್ಷರು ಬೌದ್ಧರ ಮತ್ತು ಜೈನರ ಕೊಡುಗೆ ಅಂತ ಅನೇಕರು ಭ್ರಮೆ ಪಡ್ತಾರೆ. ಅರೆ ಆನಂದ ಕುಮಾರ ಸ್ವಾಮಿ, ಭಗವತ್ ಶರಣೋಪಾಧ್ಯಾಯ ಮೊದಲಾದವರೆಲ್ಲ ಸ್ಪಷ್ಟವಾಗಿ ತೋರಿಸ್ಕೊಟ್ಟಿದ್ದಾರೆ ಅದು ವೈದಿಕವಾದ ಕಲ್ಪನೆ ಅಂತ. ಯಕ್ಷಾಸ್ ಅಂತ ಆನಂದ ಕುಮಾರ ಸ್ವಾಮಿಯವರ ಒಂದು ಅದ್ಭುತವಾದ ಗ್ರಂಥ ಇದೆ.
ಭಾರತೀಯ ಸಾಹಿತ್ಯವೇ ಭಾರತೀಯ ಕಲಾಮೇ ಯಕ್ಷ ಅಂತ ಹೇಳಿಬಿಟ್ಟು ಹಿಂದಿನಲ್ಲಿ 2 ಪುಸ್ತಕಗಳಿವೆ, ಅಲ್ಲಿ ಕೂಡ ಗೊತ್ತಾಗುತ್ತೆ. ಇರಲಿ. ಹೀಗೆ ಆ ಯಕ್ಷ ಪದ್ಧತಿಯ ಮೂಲಕ ಈ ದೇವತೆಗಳನ್ನು ಇಟ್ಕೊಳ್ಳೋದು ಅಂದರೆ ಏನು, ನಿಮಗೆ ನಿಮ್ಮ ಮತದ ಒಂದು ಹ್ಯಾಂಗ್ ಓವರ್ ಇದ್ದರೆ ಅದು ನಮ್ಮಲ್ಲೇ ಪ್ರೊವೈಡ್ ಮಾಡ್ತೀವಿ. ನೋಡಿಪ್ಪ ನಮ್ಮ ದೇವಸ್ಥಾನಕ್ಕೆ ಬನ್ನಿ, ನಿಮಗೆ ಕುಡಿಬೇಕಾ ತೀರ್ಥದ ರೂಪದಲ್ಲೇ ನಾವು ಹೆಂಡ ಕೊಟ್ಟುಬಿಡ್ತೀವಿ ಅಂತ ಹೇಳಿದಂತೆ. ಈಗ ನೋಡಿ, ವೆಲಂಕಣಿ ಅಂತ ಒಂದು ದೊಡ್ಡ ಚರ್ಚ್ ಇದೆ ನಾಗಪಟ್ಟಣಮಲ್ಲಿ. ತಿರುಪತಿಗೆ ಹೋದರೆ ತಲೆ ಬೋಳಿಸ್ಕೊಳ್ಬೋದು, ಚಂದನ ಹಚ್ಕೋಬೋದು, ಅದೊಂದು ಸಂಕೇತ. ಅಂದರೆ ಅಲ್ಲಿ ತಲೆ ಬೋಳಿಸ್ಕೊಳ್ಳೋದು, ಚಂದನ ಹಚ್ಚೋದು ಅದು ಬಂದ್ ಮಾಡಿದ್ದಾರೆ. ಅಲ್ಲಿ ಮಂಗಳಾರತಿ, ಧೂಪ, ದೀಪ ಎಲ್ಲ ಕೂಡ ಇದೆ. ಕೇರಳದ ಚರ್ಚ್ಗಳಲ್ಲಿ, ತಮಿಳುನಾಡು ಚರ್ಚ್ಗಳಲ್ಲಿ ಪೂರ್ಣವಾಗಿ ಇಂಡಿಯನೈಸ್ ಆಗ್ತಿದ್ದಾರೆ. RSS BJPನವರು ಅದನ್ನು ಹೇಳಿದ್ರು ಇಂಡಿಯನೈಸ್ ಆಗಬೇಕು ಅಂತ. ಇವರಾಗಿ ಅವರಿಗೆ ಹೆಸರಿಡ್ತಾ ಇದ್ದಾರೆ. ಎಲ್ಲಿವರೆಗೂ ಅಂದರೆ ತಮಿಳುನಾಡಿನ ತೆರುಕುತ್ತು ಅಂತ ನಮ್ಮ ಯಕ್ಷಗಾನ ಬಯಲಾಟದಂಥ ರೀತಿಯದು ಇನ್ನೂ ಸ್ವಲ್ಪ ಕ್ರೂಡರ್ ಫಾರ್ಮಲ್ಲಿದೆ. ಅಲ್ಲೆಲ್ಲ ಭಾರತವನ್ನು ಮಾಡ್ತಾ ಇದ್ದಿದ್ದು ಈಗ ಎಂಥದ್ದು ಕ್ರಿಸ್ತ ಕೂತ್ತು ಅಂತ, ಕ್ರಿಸ್ತ ಕಥೆಯನ್ನು ಪ್ರಧಾನವಾಗಿ ಇಟ್ಕೊಂಡು ಮಾಡೋದು. ಯಾವುದನ್ನು ಅಲ್ಲಿ ನಾಗಭಟ್ಟರಿಗೆ ವಜ್ರಪಾದರು ಹೇಳ್ತಾರೋ ಅದು ಇಲ್ಲಿ ಆಗಿರ್ತಕ್ಕಂಥದ್ದು. ಅಷ್ಟೇ ಯಾಕೆ, ಕೆಲವರು ಫಾದರ್ಗಳು ಡಾನ್ಸ್ ಕಲಿತು ಹೊಸ ಹೊಸ ಮುದ್ರೆಗಳನ್ನು, ಶಿಲುಬೆ ಮುದ್ರೆ ಮೊದಲಾದಂಥದ್ದು, ಆಮೇನ್ ಮುದ್ರೆ ಇತ್ಯಾದಿಯಾಗೆಲ್ಲನೂ ನಿಯೋ ಭರತನಾಟ್ಯದಲ್ಲಿ ಸೇರಿಸಿ ಅದಕ್ಕಾಗಿ ಒಂದು ಯೂನಿವರ್ಸಿಟಿನೇ ತಮಿಳುನಾಡಲ್ಲಿ ಮಾಡಿದ್ದಾರೆ. ಪದ್ಮಾ ಸುಬ್ರಹ್ಮಣ್ಯಮರು ಬೇಕಾದಷ್ಟು ಆ ವಿವರಗಳನ್ನು ಕೊಡ್ತಾ ಇರ್ತಾರೆ. ಅಂದರೆ ಇಂಡಿಯನೈಸ್ ಮಾಡಿ ತಪ್ಪಿಲ್ಲ, ಆದರೆ ಇಂಡಿಯನ್ಸನ್ನು ಕ್ರಿಶ್ಚಿಯನೈಸ್ ಮಾಡಿಬಿಟ್ರೆ ಗತಿ ಏನು? ಸಂಗೀತದಲ್ಲಿ ಅದೇ ರೀತಿ ಸಂಶೋಧನೆಗಳನ್ನು ಮಾಡ್ತಾ ಇದ್ದಾರೆ, ಈಗೆಲ್ಲ ನಡೀತಾ ಇದೆ. ಅಂದರೆ ಅದು ಸಂಗೀತವನ್ನು ಬೆಳೆಸೋಕ್ಕೋ ನೃತ್ಯವನ್ನು ಬೆಳೆಸೋಕ್ಕೋ ಅಲ್ಲದೆ ಕ್ರಿಶ್ಚಿಯಾನಿಟಿಯನ್ನು ಬೆಳೆಸೋಕ್ಕಾಗಿದೆ ಅಷ್ಟೇ. ಅದು ಸಮಸ್ಯೆ. ಈಗ ಮತವನ್ನು ಅಡಿಯಾಳಾಗಿ ಮಾಡಿಕೊಂಡು ಮತಕ್ಕೆ ಅಡಿಯಾಳಾಗಿ ಕಲೆ ಆಗಿಬಿಟ್ರೆ ಅನಾಹುತ ಆಗುತ್ತೆ. ಸನಾತನ ಧರ್ಮಕ್ಕಾದರೂ ಅಷ್ಟೇ, ಯಾವುದಕ್ಕಾದರೂ ಅಷ್ಟೇ. ಈಗ ನೋಡಿ, ಕನ್ನಡದಲ್ಲಿ ವೀರಶೈವ ಮತ್ತು ಹರಿದಾಸ ಸಾಹಿತ್ಯದಲ್ಲಿ ಎಷ್ಟೋ ಜನ ಸಾಹಿತ್ಯದ ಯಾವ ಮೌಲ್ಯವೂ ಇರೋದಿಲ್ಲ, ಬರೀ ಮತದ ಬೆಳ್ಳುಳ್ಳಿ ವಾಸನೆ, ಇಂಗು ವಾಸನೆ ಜಾಸ್ತಿ ಕಾಣಿಸ್ತಾ ಇರುತ್ತೆ, ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಒಬ್ಬ ಪುರಂದರದಾಸರೋ, ಒಬ್ಬ ಅಲ್ಲಮ್ಮ ಪ್ರಭುವೋ, ಒಬ್ಬ ಕನಕದಾಸರೋ, ಒಬ್ಬ ಚನ್ನಬಸವಣ್ಣನೋ ಇವರು ಕಾಣಿಸ್ತಕ್ಕಂಥದ್ದು ಮಿಕ್ಕ ಎಷ್ಟೋ ಜನರಲ್ಲಿ ಕಾಣಿಸೋದಿಲ್ಲ. ಕಾರಣ ಮತದ ಹೆಸರಲ್ಲಿ ಬರೆದದ್ದೆಲ್ಲ ದೊಡ್ಡ ಸಾಹಿತ್ಯ ಅಂತ. ಒಬ್ಬರು ಮಹಾನುಭಾವರು ಸುಮಧ್ವವಿಜಯಕ್ಕಿಂತ ಮುಂಚೆ ಸತ್ಕಾವ್ಯವೇ ಬರಲಿಲ್ಲ ಸಂಸ್ಕೃತದಲ್ಲಿ ಅಂತ ಬರೆದಿದ್ದಾರೆ. ಕಾಳಿದಾಸನ ಮೇಘದೂತವನ್ನು ಅನುಕರಿಸಿ ಒಂದು ಕಾವ್ಯ ಬರೆದು ಬಿಡೋದು, ಕಾಳಿದಾಸನನ್ನೇ ಕುಕವಿ ಅಂತ ಕರೆದು ಬಿಡೋದು, ಇಂಥದ್ದೆಲ್ಲ ಆಗುತ್ತೆ. ಈಗ ಶಂಕರ ವಿಜಯವನ್ನು ರಘುವಂಶಕ್ಕಿಂತ ದೊಡ್ಡ ಕಾವ್ಯ ಅಂದರೆ ನಾನು ಒಪ್ಪಬಾರ್ದು, ಶೃಂಗೇರಿ ಸ್ವಾಮಿಗಳು ಒಪ್ಪಬಾರ್ದು. ಯಾಕೆ ಅಂತಂದರೆ ಅದು ಎಷ್ಟಾಗಲಿ ಮತ ಪ್ರಭಾವದಿಂದ ಬಂದದ್ದೇ ಹೊರತುನವೇ ಜೀವನ ಮೌಲ್ಯಗಳಿಗೆ ನಿಷ್ಠವಾದದ್ದಾಗೋದಿಲ್ಲ, ಪ್ರಚಾರೋತ್ಸಾಹದಿಂದ ಬಂದದ್ದು ಅನ್ನೋದನ್ನು ನೋಡಬೇಕಾಗುತ್ತೆ. ಆ ಒಂದು ಅಂಶಗಳನ್ನು ಅಲ್ಲಿ ತರ್ತಾ ಹೋಗ್ತಾರೆ. ಆಮೇಲೆ ಅವನು ಅಲ್ಲಿ ನಿರಾಕರಿಸ್ಬಿಡ್ತಾನೆ. ಅರೆ ಸ್ಥಪತಿಗೆ ಪಾಪ ಹೊಟ್ಟೆಪಾಡು, ಕಡೆಗೆ ಅವನನ್ನು ಕನ್ವರ್ಟ್ ಮಾಡಿಬಿಡ್ತಾರೆ. ಇವನಿಗೆ ಆ ಸ್ಥಪತಿ ಪಾಟಲಿಪುತ್ರದಲ್ಲಿ ಶೋಣ ಗಂಗಾ ಸಂಗಮದ ಹತ್ರ ನೌಕೆಗಳೆಲ್ಲ ಓಡಾಡುವಂಥ ಜಾಗದಲ್ಲಿ ಅವನು ದಿನಸ ಹೊತ್ತು ಹೋಗೋದಕ್ಕೆ ಅಂತ ನಿಂತಿರ್ತಾನೆ. ಚಂದ್ರಿಕೆ ಮನೆಯಲ್ಲೇ ಇರ್ತಾನೆ ನಾಗಭಟ್ಟ. ಅಲ್ಲಿ ನೋಡ್ತಾನೆ, ಸ್ಥಪತಿ ಕಾಣಿಸ್ಕೋತಾನೆ ವಜ್ರಪಾದರ ಜೊತೆಗೆ. ಆ ಸ್ಥಪತಿ ಹಣೆ ಮೇಲೆ ಯಾವುದೂ ವೈದಿಕ ಚಿಹ್ನೆ ಇರೋದಿಲ್ಲ, ಅವನು ಕನ್ವರ್ಟ್ ಆಗಿದ್ದಾನೆ. ನಿಯೋ ಕನ್ವರ್ಟ್ಸ್ಗಿರುವಂಥ ಉನ್ಮಾದ ಇದೆ ಅವನಲ್ಲಿ. ನಾಲಂದ ವಿಶ್ವವಿದ್ಯಾಲಯಕ್ಕೆ ಅವನು ಕರ್ಕೊಂಡೋಗಿ ಅಲ್ಲಿಯ ಶಿಲ್ಪಗಳನ್ನೆಲ್ಲ ತೋರಿಸಿ ತನ್ಮೂಲಕ ಇವರು ತಮ್ಮ ವಿಹಾರವನ್ನು ಇನ್ನಷ್ಟು ರಿಚ್ ಆಗಿ ಮಾಡ್ಕೊಳ್ಬೇಕು ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆಗಲೂ ಇವನಿಗೆ ಶೂನ್ಯವಾಗಿರುತ್ತೆ, ಮನಸ್ಸು ಖಾಲಿತನ ಕಾಡ್ತಿರುತ್ತೆ. ಅವ್ರ ಜೊತೆಗೆ ಹೊರಟೋಗ್ಬಿಡ್ತಾನೆ ನಾಲಂದಕ್ಕೆ ಹೋದರೆ ಇವನಲ್ಲಿ ವಿದ್ಯಾರ್ಥಿ ಆಗ್ತಾನೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ದುಡ್ಡು ಕೊಡುವಂಥದ್ದು ಸಂಪ್ರದಾಯ, ಅಂದರೆ ಅವರು ಶುಲ್ಕ ಕೊಡಬೇಕಾಗಿರುತ್ತೆ ಕೆಲವು ಕಡೆಗೆ. ಬಡ ವಿದ್ಯಾರ್ಥಿಗಳು ಗ್ರಂಥದ ಪ್ರತಿಗಳನ್ನು ಮಾಡುವ ಮೂಲಕ ತಾವು ಸಹಕಾರ ಕೊಟ್ಟು ತಮ್ಮ ಹೊಟ್ಟೆ ಬಟ್ಟೆಗೆ ಆಗೋಷ್ಟು ಮಾಡ್ಕೋತಾ ಇರ್ತಾರೆ. ಏಯ್ಡ್ ಸಿಗ್ತಾ ಇರೋದಿಲ್ಲ ಕೆಲವರಿಗೆ. ಅದರಲ್ಲಿ ಆನ್ ಕ್ಯಾಂಪಸ್ ಜಾಬ್ಸ್ ಏನಿದೆ ಆ ಥರದ್ದು ಇದು ಒಂದು ಅಂತ ಅಂದ್ಕೋಬಹುದು. ಅಲ್ಲಿ ಅವನಿದ್ದ ಕಟ್ಟಡದಿಂದ 5ನೇ ಕಟ್ಟಡದಲ್ಲಿ ಒಬ್ಬ ವೃದ್ಧರು ಕಾಣಿಸ್ತಾರೆ ಅಂತ ಬರುತ್ತೆ. ನನ್ನ ಮಟ್ಟಿಗೆ ಸಾರ್ಥದ ನನಗೆ ತುಂಬ ಪ್ರಿಯವಾದ ಭಾಗ ಅಂದರೆ ಕುಮಾರಿಲ ಭಟ್ಟರ ಪ್ರವೇಶದ್ದು. ಅವರ ಕಣ್ಣುಗಳಲ್ಲಿ ಒಂದು ತೀಕ್ಷ್ಣತೆ, ತೀವ್ರತೆ ಎಲ್ಲ ಇರುತ್ತೆ. ಅವರು ಮಹಾವೈದಿಕ ವಿದ್ವಾಂಸರು. ಆದರೆ ಅಲ್ಲಿ ಏನೂ ಶಾಂತಿ ಸಿಗಲಿಲ್ಲ ಅಂತ ಇಲ್ಲಿ ಬಂದಿದ್ದಾರೆ. ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದ ಭದ್ರ ಅಂತ ಮಹಾಸ್ಥವಿರ ಧರ್ಮಪಾಲರೇ ಪಾಠ ಹೇಳ್ತಾ ಇರ್ತಾರೆ. 60 ವರ್ಷದ ಧರ್ಮಪಾಲರಿಗೂ ಇವರಿಗೆ ಪಾಠ ಹೇಳಬೇಕಾದ್ರೆ ಎದೆ ನಡುಗ್ತಾ ಇರುತ್ತೆ. ಅದನ್ನು ಅವರು ಮೆಟ್ಟೋದಕ್ಕೋಸ್ಕರ ಇವರ ಸನಾತನ ಧರ್ಮವನ್ನು ಬಾಯಿಗೆ ಬಂದಂಗೆ ಬೈದು ಬಿಟ್ಟಿದ್ದೂ ಸ್ವಲ್ಪ ಆತ್ಮವಿಶ್ವಾಸ ತುಂಬಿಕೋತಿರ್ತಾರೆ ಅಂತೆಲ್ಲ ಬರುತ್ತೆ ಚಿತ್ರ. ಅವರೊಮ್ಮೆ ಹೇಳ್ತಾರೆ,
ನನಗೆ ಗೊತ್ತಿದೆ ಆ ಧರ್ಮ ಅಪೂರ್ಣ ಅಂತ, ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ, ನಿಮ್ಮ ಸತ್ಯ ಏನಿದೆ ಹೇಳಿ, ಅದನ್ನು ಬೈತಾ ಕೂತ್ಕೋಬೇಡಿ ಅಂತ ಅಂತಾರೆ ಕುಮಾರಲ ಭಟ್ರು ಅಂತ. ಆಮೇಲೆ ಗೊತ್ತಾಗುತ್ತೆ ಕುಮಾರಲ ಭಟ್ರು ಅಂತ ಒಂದು ಪಾತ್ರವನ್ನು ಹೇಗೆ ಇಂಟ್ರಡ್ಯೂಸ್ ಮಾಡಬೇಕು ಅನ್ನೋದಕ್ಕೆ ಇದಕ್ಕಿಂತ ಅದ್ಭುತವಾದ ಶಿಲ್ಪ ಸಂವಿಧಾನವನ್ನು ನೋಡೋದು ಕಷ್ಟ ಅಂತ ಅನಿಸುತ್ತೆ. ಅಂಥ ಐರನ್ ಕ್ಯಾರೆಕ್ಟರ್ ಅಲ್ಲ, ಡೈಮಂಡ್ ಕ್ಯಾರೆಕ್ಟರ್, ವಜ್ರ ಸದೃಶವಾದಂಥ ಪಾತ್ರ ಕುಮಾರಲ ಭಟ್ಟ. ಆತ ತುಷಾಗ್ನಿ ಪ್ರವೇಶ ಮಾಡಿ ಆತ್ಮಾಹುತಿ ಮಾಡಿಕೊಳ್ಳೋದನ್ನು ನೋಡಿದ ಜಯಸಿಂಹ ಹೇಳ್ತಾರೆ, ಜಯಸಿಂಹ ಅಂತ ಈತನಿಗೆ ತುಂಬ ಆತ್ಮೀಯರಾದಂಥ ಒಬ್ಬ ಕ್ಷತ್ರಿಯ ರಾಜಪ್ರಮುಖರು, ನಿಜವಾಗಿ ಕುಮಾರಲ ಭಟ್ಟರು ವೇದ ಕಾಲದ ಕ್ಷತ್ರಿಯರು ಅಂತ ಹೇಳಿಬಿಟ್ಟಿದನು. ಆ ತುಷಾಗ್ನಿಯಲ್ಲಿ ಪ್ರವೇಶ ಮಾಡುವಾಗ ಏನು ನಿಶ್ಚಲತೆ, ಗುರುವಿಗೆ ದ್ರೋಹ ಮಾಡಿಬಿಟ್ಟೆ ಅಂತ ಅನ್ನುವುದು ಅವರಿಗೆ ಕಾಡುವಂಥ ನೋವು. ಅದಕ್ಕಾಗಿ ಗಂಗಾ ಯಮುನಾ ಸಂಗಮದಲ್ಲಿ ಪ್ರಯಾಗದಲ್ಲಿ ಕಂಠಮಟ್ಟ ಹೊಟ್ಟಿನಲ್ಲಿ ತಮ್ಮ ಮೈಯನ್ನು ಹೂಳಿಸಿಕೊಂಡು ಆ ಸೂರ್ಯಗ್ರಹಣದ ದಿವಸ ತಮ್ಮನ್ನು ತಾವು ಇಟ್ಕೊಳ್ಳೋದು. ಅದಕ್ಕೆ ತಾವೇ ಶಿಕ್ಷೆಯನ್ನು ಹೇಳ್ಕೋತಾರೆ. ಗುರುದ್ರೋಹ ಮಾಡಿದ್ದಕ್ಕೆ, ಕದ್ದು ವಿದ್ಯೆಯನ್ನು ಕಲಿತಿದ್ದಕ್ಕೆ ಏನು ಪ್ರಾಯಶ್ಚಿತ್ತ ಅಂತಂದರೆ, ಯಾಕೆಂದರೆ ನಂಬಿ ಆತ ಎಲ್ಲ ರಹಸ್ಯವನ್ನು ಹೇಳ್ಕೊಟ್ಬಿಟ್ರಲ್ಲ, ನಂಬಿಸಿ ಮೋಸ ಮಾಡಿದ್ದು ಅಂತ, ಮಾತು ತಪ್ಪಿದ್ದು ಅಂತ. ಅದಕ್ಕೆ ಅವರು ವಿಧಿಸಿಕೊಂಡದ್ದು ಸುಮ್ಮನೆ ಸಾಯೋದಲ್ಲ, ಕ್ಷಣ ಕ್ಷಣಕ್ಕೂ ಉರಿ ಕಮರಿಕೊಂಡು ಬಿಸಿ ಬೂದಿ ತುಂಬಿದ ನೀರೊಲೆಯೊಳಗೆ ಒಂದು ಗೆಣಸನ್ನು ಹಾಕಿದ್ರೆ ಅದು ಹೇಗೆ ಕ್ರಮಕ್ರಮವಾಗಿ ಪಾಕವಾಗ್ತಾ ಬರುತ್ತೋ ಹಾಗೆ ಸಾಯಬೇಕು ಅಂತ. ಆಗ ವೇದ ಮಂತ್ರ ಹೇಳೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಆ ಸೂರ್ಯಗ್ರಹಣ ಶಿಖರಕ್ಕೆ ಬರೋಷ್ಟೊತ್ತಿಗೆ ಪ್ರಾಣ ಬಿಡಬೇಕು ಅಂತ ಹೇಳ್ಬಿಟ್ಟು ಅವರ ವ್ಯಕ್ತಿತ್ವ, ಅವರ ವಿದ್ವತ್ತೆ, ಅವರ ವಾದ ಕೌಶಲ ಅದನ್ನೆಲ್ಲ ಅತ್ಯದ್ಭುತವಾಗಿ ತಿಳಿಸಿದ್ದಾರೆ. ನಿಜವಾಗಿ ನಾನು ಕುಮಾರಲ ಭಟ್ರ ಗ್ರಂಥಗಳನ್ನು ಓದಿದ್ದೀನಿ. ಅವರ ಶ್ಲೋಕವಾರ್ತಿಕ, ತಂತ್ರವಾರ್ತಿಕ, ಟುಪ್ಟೀಕ ಸಮೇತವಾಗಿ ಶಾಬರ ಭಾಷ್ಯವನ್ನು ನೋಡಿದ್ದೀನಿ. ಕುಮಾರಲ ಭಟ್ರ ಬಗ್ಗೆ ನನಗೆ ಅಂಥ ಗೌರವ ಬಂದಿರಲಿಲ್ಲ. ಶಂಕರ ವಿಜಯವನ್ನೇ ಓದಿದ್ದೀನಿ, ಇದಕ್ಕೆ ಮೂಲವಾದ ಕುಮಾರಲ ಭಟ್ರ ಕಥೆ ಬರ್ತಕ್ಕಂಥದ್ದು. ಅರೆ, ಭೈರಪ್ಪನವರ ಸಾರ್ಥದ ಕುಮಾರಲ ಭಟ್ರ ಚಿತ್ರ ನೋಡಿದ ಮೇಲೆ ಇದು ಕುಮಾರಲ ಭಟ್ಟ, ಇಂಥದ್ದು ವ್ಯಕ್ತಿತ್ವ ಅಂತ ಅನ್ನಿಸ್ತು. ಅಂದರೆ ಒಂದು ಇತಿಹಾಸದಲ್ಲಿ ಅಷ್ಟು ಸ್ಫುಟವಾಗಿ ಗೊತ್ತಿಲ್ಲದ ವ್ಯಕ್ತಿಯ ಭಾವಚಿತ್ರವನ್ನು ಇವರು ಹೀಗೆ ಕೊಡ್ತಾರಲ್ಲ, ಯಾವ ಚಿತ್ರಕಾರರಿಗೂ ಸಾಧ್ಯವಿಲ್ಲದೆ ಇರತಕ್ಕಂಥದ್ದನ್ನು ಇಟ್ಸ್ ರೀಕ್ರಿಯೇಟಿಂಗ್ ಕುಮಾರಲ ಭಟ್ಟ ಅಂತ ಅನಿಸುತ್ತೆ. ಮತ್ತು ಅವರು ಶಂಕರನ್ನು ಇಂಟ್ರೊಡ್ಯೂಸ್ ಮಾಡೋದು ಅಷ್ಟೇ ಮನೋಹರವಾದದ್ದು. ಸಾಮಾನ್ಯವಾಗಿ ನಾವು ಒಬ್ಬ ದೊಡ್ಡ ಆಚಾರ್ಯ ಅಂತಂದರೆ ಶಂಕರಾಚಾರ್ಯ ಅಂತ ಒಂದು ಹೈ ಆಗಿ ಇಂಟ್ರೊಡ್ಯೂಸ್ ಮಾಡೋದು ಉಂಟು. ಲಾಂಚಿಂಗ್ ಕ್ಯಾರೆಕ್ಟರ್ ಬಹಳ ಅಂಡರ್ ಪ್ಲೇ ಮಾಡ್ತಾರೆ. ಇಬ್ಬರು ವೃದ್ಧರಾದ ಶಿಷ್ಯರು, ಚಿಕ್ಕ ವಯಸ್ಸಿನ ತರುಣ ಯತಿ, ಶಂಕರ ಯತಿ ಅಂತಲೇ ಹೇಳ್ತಾರೆ ಹೊರತು ಆಚಾರ್ಯ ಶಬ್ದ ಎಲ್ಲೂ ಬಳಸೋದೇ ಇಲ್ಲ. ಕುಮಾರಲ ಭಟ್ಟಕ್ಕೆ ವಾದ ಭಿಕ್ಷೆಗೆ ಬರ್ತಾರೆ. ನೋಡಿ, ನಿಮ್ಮ ಕರ್ಮವೇ ಅಪೂರ್ಣ ಅಂತ ಗೊತ್ತಾಗುತ್ತೆ, ನೀವು ಹೀಗೆ ಸಾಯುವುದಲ್ಲ, ಜ್ಞಾನದಿಂದ ನಿಮ್ಮ ಎಲ್ಲ ಪಾಪಗಳನ್ನು ದಗ್ಧ ಮಾಡಿಕೊಳ್ಳಬಹುದು ಅಂತ ಶಂಕರ ಸಿದ್ಧಾಂತ. ಇದು ವಾದಚಾತುರ್ಯಕ್ಕೆ ಚೆನ್ನಾಗಿದೆ, ಆದರೆ ಅದಲ್ಲ, ನೀವು ನನ್ನ ಶಿಷ್ಯನ ಹತ್ರಕ್ಕೆ ಹೋಗಿ ಅಂತ ಕಳಿಸ್ಕೊಡ್ತಾರೆ. ಅವರು ಬಹಳ ವೇಗವಾಗಿ ಹೋಗ್ತಾರೆ. ಆಗ ನಿಮ್ಮ ಶಿಷ್ಯ ನಿಮ್ಮ ವಾದವನ್ನು ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ, ತುಷಾಗ್ನಿ ಪ್ರವೇಶ, ಹಾಗಾಗಿ ಒಪ್ಪದೇ ಹೋದರೆ ನೀವು ಹೇಳಿದ್ದೀರಿ ಅಂತಂದರೆ ನನ್ನ ಶಿಷ್ಯನ ಶಿಷ್ಯ ಇಲ್ಲೇ ಇದ್ದಾನೆ ನಾಗಭಟ್ಟ, ಅವನನ್ನು ಕರ್ಕೊಂಡು ಹೋಗಿ ಅಂತ. ನಾಗಭಟ್ಟ ವಿಶ್ವವಿದ್ಯಾಲಯಕ್ಕೆ ಬಂದವನು, ಕಡೆಗೆ ಬುದ್ಧನ ಜಾಗಗಳನ್ನೆಲ್ಲ ನೋಡಬೇಕು ಅಂತ ಅಂದ್ಕೊಂಡು ಗಯಾಕ್ಕೆ ಹೋಗ್ತಾನೆ. ಗಯಾಕ್ಕೆ ಹೋದ ಮೇಲೆ ಗಯಾ ಪಿಂಡ ಹಾಕದೇ ಇದ್ದರೆ ಹೇಗೇನೋ ಭಾವ ಬರುತ್ತೆ. ತಂದೆ ತಾಯಿಗಳು ಸತ್ತೋಗಿರ್ತಾರೆ, ಶ್ರಾದ್ದ ಮಾಡದೆ ಬರ್ತಾನೆ. ಅವೆಲ್ಲ ತುಂಬ ಸೊಗಸಾಗಿರ್ತಕ್ಕಂಥ ಭಾವನೆಗಳು, ಎಷ್ಟು ಸೂಕ್ಷ್ಮತೆಗಳು, ಎಷ್ಟು ಸನ್ನಿವೇಶಗಳು, ಮಾರ್ಮಿಕತೆ. ಇನ್ನೇನೂ ಇಲ್ಲ ಅಂತಂದುಕೊಂಡವನಿಗೆ ಆ ಪೈತೃಕವಾದ ವಾತ್ಸಲ್ಯ ಕಾಡುವಂಥದ್ದು. ಅವನು ಫಲ್ಗುನಿ ನದಿನೊಳಗೆ ನೀರಲ್ಲೇ ಕಾಲು ಇಳಿಬಿಟ್ಕೊಂಡು ಸಾಯಂಕಾಲದವರೆಗೂ ಇದ್ದದ್ದು, ಇವೆಲ್ಲ ಮರೆಯೋಕ್ಕಾಗದೇ ಇರತಕ್ಕಂಥದ್ದು. ಮತ್ತು ವಾಪಸ್ ಬರ್ತಾನೆ, ಕುಮಾರಲ ಭಟ್ರು ರಿವೀಲ್ ಆಗಿಬಿಡ್ತಾರೆ, ವಿಶ್ವವಿದ್ಯಾಲಯದಿಂದ ಅವ್ರನ್ನ ಬಹಿಷ್ಕರಿಸಿರ್ತಾರೆ. ಇವರ ನನ್ನ ಪರಮಗುರುವ ಅಂತ ಗೊತ್ತಾಗುತ್ತೆ, ಹುಡುಕೊಂಡು ಹೋಗ್ತಾನೆ. ಆಗ ಅವನು ಬರ್ತಾನೆ ಅಲ್ಲಿಗೆ. ಮಾಹಿಷ್ಮತಿಯಿಂದ ಹೇಗೆ ಮಂಡನ ಮಿಶ್ರರು ಬಂದರೋ ಗುರುವನ್ನು ಅರಸಿಕೊಂಡು, ಹಾಗೆ ಇವನು ತನ್ನ ಗುರುವನ್ನು ಅರಸಿಕೊಂಡು ನಾಲಂದದಿಂದ ಪ್ರಯಾಗಕ್ಕೆ ಬರ್ತಾನೆ. ಅಲ್ಲಿ ತುಷಾಗ್ನಿ ಪ್ರವೇಶ. ಅವರನ್ನು ದೊಡ್ಡ ಅಧ್ವರ್ಯವಾಗಿ ಅಶ್ವಮೇಧ ಯಾಗಕ್ಕೆ ವರಿಸಬೇಕು ಅಂತ ಜಯಸಿಂಹ ಬಂದಿರ್ತಾನೆ. ಯಾಕೆಂದರೆ ಮತ್ತೊಮ್ಮೆ ವೈದಿಕ ಜೀವನವನ್ನು ಪುನರುಜ್ಜೀವಿಸಿ ಮತ್ತೊಮ್ಮೆ ಕ್ಷಾತ್ರವನ್ನು ಬೆಂಬಲಿಸುವಂತೆ ಮಾಡಬೇಕು, ಜನರನ್ನು ಇಂಟಿಗ್ರೇಟ್ ಮಾಡಬೇಕು. ಹಾಗೆ ಮಾಡದೇ ಇದ್ದರೆ ಒಂದು ಅಶ್ವಮೇಧ ಯಾಗ ಮಾಡಿ ಮತ್ತೆ ಸಮ್ರಾಟ್ ಪದವಿಯನ್ನು ಪಡ್ಕೊಂಡು ಆಮೇಲೆ ಮುಲ್ತಾನಿನ ಕಡೆಯಿಂದ ಬರ್ತಕ್ಕಂಥ ಮುಸಲ್ಮಾನರನ್ನು ಎದುರಿಸೋಕ್ಕಾಗೋಲ್ಲ ಅಂತ ಜಯಸಿಂಹ ಬಂದಿರ್ತಾರೆ. ಆಗ ಮಂಡನ ಮಿಶ್ರರು
ಶಂಕರಯತಿಗಳನ್ನು ಅಲ್ಲಿ ಕುಮಾರಲ ಭಟ್ರು ಮಂಡನ ಮಿಶ್ರ ಹತ್ರ ಕಳಿಸ್ತಾರೆ. ಆದರೆ ಇವರೆಲ್ಲರಿಗಿಂತ ಮುಂಚೆ ಮಂಡನ ಮಿಶ್ರರು ಹತ್ತಿರಕ್ಕೆ ಶಂಕರರು ಹೊರಟೋಗಿ ಅವರು ವಾದ ಭಿಕ್ಷೆಯನ್ನು ಬೇಡ್ತಾರೆ. ಅದು ವಾದ ಅಂತೂ ತುಂಬ ಅದ್ಭುತವಾಗಿದೆ. ನಾನು ಕೇಳಿದಂತೆ ಶಂಕರ ಮಂಡನರ ವಾದವನ್ನು ಕರಡಿನಲ್ಲಿ ಭೈರಪ್ಪನವರು ತುಂಬ ದೀರ್ಘವಾಗಿ ಬರೆದಿದ್ರು. ಆಮೇಲೆ ಕಥಾ ಸಂದರ್ಭಕ್ಕೆ ಅಷ್ಟು ಬೇಕಿಲ್ಲ ಅಂತ ಗೊತ್ತಾಗಿ ಅದನ್ನು ತೆಗೆದುಹಾಕ್ಬಿಟ್ರು. ಅಂದರೆ ಅದೆಷ್ಟು ನಿರ್ದಯತ್ವ. ಒಬ್ಬ ಲೇಖಕ, ಅಷ್ಟು ನುರಿತ ಲೇಖಕ, ಸಾಹಿತ್ಯ ಅಕಾಡೆಮಿ ಮೊದಲಾದ ಎಷ್ಟೋ ಪ್ರಶಸ್ತಿ ತಗೊಂಡವರು, 18 ಕಾದಂಬರಿ ಬರೆದವರು, ತಮ್ಮ ಪ್ರತಿ ಕಾದಂಬರಿಯನ್ನು ತಮ್ಮ ಸ್ನೇಹಿತರಿಗೆ ನಿರ್ದಯವಾಗಿ ವಿಮರ್ಶೆ ಮಾಡಿ ಅಂತ ಕೊಡೋದು ಅಂದರೆ ಏನು? ಅದನ್ನು ಬರೆದ 6 ತಿಂಗಳು ಕೊಳೆ ಹಾಕೋದು ಅಂದರೆ ಏನು? ಕೆಲವರು ಬರಿತಿದ್ದಂಗೆ ಅಚ್ಚಿನ ಮನೆಗೆ ಹೋಗ್ತಾನೆ ಇರುತ್ತೆ. ಇನ್ನು ಕೆಲವರು ನೇರವಾಗಿ ಅಚ್ಚಿನ ಮೊಳೆಯೇ ಕಂಪೋಸ್ ಮಾಡಿಬಿಡ್ತಾರೆ. ಇನ್ನು ಕೆಲವರು ಇಲ್ಲಿ ಟೈಪ್ ಆಗ್ತಿದ್ದಂಗೆ ಅಲ್ಲಿ ಇಂಟರ್ನೆಟ್ಟಲ್ಲಿ ಬರ್ತಾ ಇರುತ್ತೆ, 3 ಲೋಕವು ಓದ್ಬಿಡ್ತಾ ಇರುತ್ತೆ. ಈ ತರಹ ತವಾದಿಂದ ದೋಸೆಗಳನ್ನು ಎತ್ತದಂಗೆ ಕಾದಂಬರಿ ಹಾಳೆಗಳನ್ನು ಎತ್ತುವಂಥ ಕಾಲದಲ್ಲಿ ಇವರು ಅದನ್ನು ಸೀಸನ್ ಮಾಡೋದು ಅಂತಂದರೆ ಅವರ ಕೃಷಿ ಒಂದು ತಪಸ್ಸಾಗಿದೆ ಅನ್ನೋದನ್ನು ಗೌರವಿಸುವ ಕನಿಷ್ಠಾರ್ಹತೆಯೂ ಇಲ್ಲದೆ ಇದ್ದರೆ ಎಷ್ಟು ಅನ್ಯಾಯ ಆಗುತ್ತೆ. ಆ ವಾದ ಸಂದರ್ಭ ತುಂಬ ತುಂಬ ಅದ್ಭುತವಾದದ್ದು. ಅಲ್ಲಿ ಒಂದು ಹಾಸ್ಯವೂ ಅದೆಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ನೀವು ಸನ್ಯಾಸಿ ಅಂತೀರಿ, ಈಗ ವಾದದಲ್ಲಿ ಸೋತರೆ ಗೃಹಸ್ಥರಾಗಬೇಕು, ನಿಮ್ಮಂಥ ಕೆಲಸ ಇಲ್ಲದ ಉಂಡಾಡಿ ಗುಂಡ್ರಿಗೆ ನಮ್ಮಲ್ಲಿ ಹೆಣ್ಣು ಕೊಡೋದಿಲ್ಲ, ಕನಿಷ್ಠ ನಿಮಗೆ ಕಾಷಾಯ ಬಿಟ್ಟು ಬಿಳಿ ಬಟ್ಟೆ ಉಡೋದಕ್ಕೂ ನಾನು ಭಿಕ್ಷೆ ಎತ್ತಿ ನಾನು ಏನಾದ್ರು ವ್ಯವಸ್ಥೆ ಮಾಡಬೇಕು ಅಂತ ಮಂಡನ ಮಿಶ್ರ ಹೇಳಿದ್ರೆ, ಅದಕ್ಕೆ ಶಂಕರರು, ಹೌದು ನೀವೇ ಸೋತರೆ ನಾನು ಬಟ್ಟೆ ಬಡವ ಅಂತ ಮೊದಲೇ ಹೇಳಿದ್ರೆ, ನಿಮ್ಮ ಕಾಷಾಯಕ್ಕೂ ನಾನೇ ಭಿಕ್ಷೆ ಎತ್ತಬೇಕಾಗುತ್ತೆ, ಅದು ಮರಿಬೇಡಿ ಅಂತ ಹೇಳ್ಬಿಟ್ಟು ಅವರನ್ನೋದು. ಮತ್ತು ಉಭಯ ಭಾರತಿ, ಆಕೆಯ ಪಾತ್ರ ಅಂತೂ ಅತ್ಯದ್ಭುತವಾಗಿ ಬಂದಿರತಕ್ಕಂಥದ್ದು, ಉಜ್ವಲವಾಗಿ ಬಂದಿದೆ ಇಲ್ಲಿ. ಇನ್ನು ಬೇರೆ ರೀತಿ ಇರೋಕ್ಕೆ ಸಾಧ್ಯ ಇಲ್ಲ. ಅದು ಹೀಗೆ ಇದ್ದಿರಬೇಕು, ಆ ಕಥೆ ಹೀಗೇ ನಡೆದಿರಬೇಕು ಅಂತ ಅನ್ನಿಸ್ಬಿಡ್ತಾರಲ್ಲ, ಅದಕ್ಕಿಂತ ಇನ್ನೇನು ಬೇಕಾಗಿದೆ. ಅಲ್ಲಿ ಓದುವಾಗ ಇದಲ್ಲದೆ ಇನ್ನೊಂದು ಇಲ್ಲ, ಇದಕ್ಕಿಂತ ದೊಡ್ಡ ಸತ್ಯ ಮತ್ತೊಂದಿಲ್ಲ ಅಂತ ಅನ್ನಿಸುವಂತೆ ಮಾಡುವುದಕ್ಕಿಂತ ದೊಡ್ಡ ಶಕ್ತಿ ಲೇಖಕಂದು ಮತ್ಯಾವುದು? ಭೈರಪ್ಪನವರೇ ಒಮ್ಮೆ ನನಗೆ ಹೇಳಿದರು, ತುಂಬ ದೊಡ್ಡ ಮಾತದು, ನನಗೆ ಜಗತ್ತು ಸತ್ಯ ಅಲ್ಲ, ನನ್ನ ಕಾದಂಬರಿ ಪಾತ್ರಗಳೇ ಸತ್ಯವಾಗಿರುತ್ತವೆ ಅಂತಂದರು. ಇದು ತುಂಬ ವಿಶೇಷವಾದದ್ದು. ಹೀಗೆ ಅವರು ಮಂಡನ ಮಿಶ್ರನ್ನು ಸನ್ಯಾಸಿಗಳನ್ನಾಗಿ ಮಾಡ್ಕೊಂಡು ಹೊರಟೋಗ್ತಾರೆ. ಅಲ್ಲಿ ಪರಕಾಯ ಪ್ರವೇಶದ ಪ್ರಸ್ತಾವ ಬರುತ್ತೆ. ಪರಕಾಯ ಪ್ರವೇಶ ಸುಳ್ಳು, ಅದು ಆಗಿದ್ದಲ್ಲ. ಶಂಕರ ವಿಜಯದಲ್ಲಿ ಅದು ಬರೆದಿರೋ ರೀತಿ ಆ ಸಡ್ಡಾಳವಾಗಿದೆ. ನನ್ನ ಪೂಜ್ಯ ಗುರುಗಳಾದ ರಂಗನಾಥ ಶರ್ಮರಿಂದ ಮೊದಲುಗೊಂಡು ಎಲ್ಲ ವಿದ್ವಾಂಸರು ನಿರಾಕರಿಸ್ತಕ್ಕಂಥದ್ದಾಗಿದೆ. ಆದರೆ ಇವರು ಕಥಾ ಸ್ವಾರಸ್ಯಕ್ಕೆ ತೆಗೆದುಕೊಂಡಿದ್ದಾರೆ, ಯುಕ್ತವಾಗಿಯೇ ಇದೆ, ಅದಕ್ಕೆ ಸಮರ್ಥನೆಯನ್ನು ಕೊಡಬಹುದು ಬಿಡಿ. ಅದು ಹಾಗಿರಲಿ. ಸಮಯ ಇಲ್ಲದ ಕಾರಣ ವೈಂಡಪ್ ಮಾಡ್ತಿದ್ದೀನಿ. ಮುಲ್ತಾನಿನಲ್ಲಿ ಮುಸಲ್ಮಾನರು ಬಂದರು, ಸಾರ್ಥಗಳು ದಿಕ್ಕೆಟ್ಟವು, ಕ್ಷತ್ರಿಯ ಸಮ್ರಾಟ್ ಹುಟ್ಟಿ ಅಶ್ವಮೇಧ ಮಾಡಿ ಮತ್ತೊಮ್ಮೆ ಕ್ಷಾತ್ರವನ್ನು ಉಜ್ಜೀವನ ಮಾಡುವಂಥ ಮಂಡನ ಮಿಶ್ರರು ಸನ್ಯಾಸಿಗಳಾದರು. ಕುಮಾರಲ ಭಟ್ರು ಲೋಕವನ್ನೇ ಬಿಟ್ಟರು. ಬೌದ್ಧರ ಶೂನ್ಯವಾದ ನೈರಾಶ್ಯವಾದ ಬಂತು. ಹೀಗಿರುವಾಗ ಎಲ್ಲಿ ಪ್ರತಿರೋಧ ಮಾಡೋಕ್ಕಾಗುತ್ತೆ? ಇವನಲ್ಲಿಗೆ ಹೋಗಿ ಮತ್ತೆ ಜನಜಾಗರಣ ಮಾಡಬೇಕು ಅಂತ ಕೃಷ್ಣನ ನಾಟಕ ಮಾಡಿ ಕೃಷ್ಣನ ಆ ಉಜ್ವಲವಾದ ಕರ್ಮಯೋಗವನ್ನು ಪ್ರತಿಪಾದನೆ ಮಾಡಬೇಕು ಅಂತ ಹೋಗ್ತಾನೆ. ಮುಲ್ತಾನಿನ ಮೂಲಸ್ಥಾನದ ಸೂರ್ಯ ದೇವಸ್ಥಾನವನ್ನು ಮುಸಲ್ಮಾನರು ಹಿಡ್ಕೊಂಡು, ನಿಮ್ಮ ಸೈನ್ಯ ನಮ್ಮ ಮೇಲೆ ಬಂದರೆ ಈ ದೇವಸ್ಥಾನವನ್ನು ಧ್ವಂಸ ಮಾಡ್ತೀವಿ ಅಂತಾರೆ. ಅರೆ ಜನ ಹೇಡಿಗಳು, ದೇವರು ಮುಖ್ಯ ಅಂತ ಅಂದ್ಕೋತಾರೆ. ಅಲ್ಲಿ ತುಂಬ ಸೊಗಸಾದ ವಾಕ್ಯಗಳು ಬರ್ತವೆ. ಈ ದೇವರನ್ನು, ಈ ವಿಗ್ರಹವನ್ನು ಶ್ರದ್ಧಾ ಕೇಂದ್ರ ನಾವು ಯಾವಾಗ ಬೇಕಾದ್ರೂ ತುಂಬಿಕೊಳ್ಳಬಹುದು. ಭಟ್ಟರೆ ಒಂದು ವಿಗ್ರಹ ಹೋದರೆ ಅದಕ್ಕಿಂತ ಹೆಚ್ಚು ಸುಂದರವಾದ ವಿಗ್ರಹಗಳನ್ನು ಕೆತ್ತಿಸಿ ಪ್ರತಿಷ್ಠಾಪಿಸಬಹುದು. ನಮ್ಮ ಭಾವಕ್ಕೆ ತಕ್ಕಂತೆ ಅದರಲ್ಲಿ ಪಾವಿತ್ರ್ಯ ನೆಲೆಯಾಗಿರುತ್ತದೆ. ವಿಗ್ರಹವಿಲ್ಲದೆಯೂ ಪ್ರಾರ್ಥನೆ ಸಾಧ್ಯ. ವೈದಿಕ ಮೂಲ ಪದ್ಧತಿಯಲ್ಲಿ ವಿಗ್ರಹವೂ ಇಲ್ಲ, ಗುಡಿಯೂ ಇಲ್ಲ, ಈ ಶಾಸ್ತ್ರಾರ್ಥ ಮಾಡಲು ಅವಕಾಶ ಇಲ್ಲ. ಮೀಮಾಂಸಾದಲ್ಲಿ ಹಾಗೆ ತಾನೆ, ದೇವರಿಗೆ ಆಕಾರವೂ ಇಲ್ಲ, ಏನೂ ಇಲ್ಲ ಅಂತಲೇ ಬರುವಂಥದ್ದು ತಾನೆ. ಹಾಗಾಗಿ ವಿಗ್ರಹವೆಂಬುದು ಮನಸ್ಸು ಧ್ಯಾನದಲ್ಲಿ ತೊಡಗಲು ಮಾಡಿರುವ ಸಾಧನ ಮಾತ್ರ ಅಂತ. ಸಾಧನವನ್ನೇ ಸಿದ್ಧಿ ಎಂದುಕೊಂಡು ಬಿಟ್ಟರೆ ತುಂಬ ಕಷ್ಟ. ನಾನು ಮೊದಲಿಗೆ ಹೇಳಿದ್ದೆ, ಮೀನ್ಸ್ ಈಸ್ ಆಲ್ವೇಸ್ ಇನ್ಫೀರಿಯರ್ ಟು ಗೋಲ್, ಟು ಎ ಸೆಲ್ಫ್ಲೆಸ್ ಪರ್ಸನ್. ಅಷ್ಟು ಅದು ಇಲ್ಲದೇ ಇವತ್ತಿನ ರಾಜಕೀಯ ಆಗಿಬಿಡುತ್ತೆ. ನಿಸ್ವಾರ್ಥಿಯಾದವನಿಗೆ ಸಾಧನಕ್ಕಿಂತ ಸಿದ್ಧಿ ದೊಡ್ಡದು. ಸಿದ್ಧಿಗಾಗಿ ನಿಸ್ವಾರ್ಥಿಯಾದಂಥ ಪ್ರಾಜ್ಞ, ನಿಸ್ವಾರ್ಥಿಯಾದ ಮೂಢ ಏನು ಮಾಡೋಕ್ಕಾಗೋಲ್ಲ. ಎ ಸೆಲ್ಫ್ಲೆಸ್ ಇಂಟೆಲಿಜೆಂಟ್ ಪ್ರಫೌಂಡ್ಲಿ ಇನ್ಫ್ಲೂಯೆನ್ಷಿಯಲ್ ರಿಸೋರ್ಸ್ಫುಲ್ ಪರ್ಸನ್ ಅಂತ ಕರೀಬೇಕು. ಲಕ್ಷಣ ಪರಿಪೂರ್ಣ ಮಾಡಬೇಕು ಅಂದರೆ ಅವನು ಏನು ಮಾಡಬಹುದು, ಕೃಷ್ಣನಂಥವರಿಗೆ ಆಗುವಂಥದ್ದಿದು. ಹಾಗಾಗಿ ದೇವಸ್ಥಾನವನ್ನು ಅವ್ರಿಗೆ ಬಲಿ ಕೊಡೋಣ, ಆದರೆ ನಾವು ಅವ್ರನ್ನ ಬಲಿ ತಗೊಳ್ಳೋಣ ಅಂತ ಹೇಳ್ತಾರೆ. ಆಗಲಿಲ್ಲ. ಮುಲ್ತಾನ್ ಮಾತ್ರವಲ್ಲ, ಆ ಸುಲ್ತಾನ್ ಪಾಳ್ಯ
ಎಲ್ಲೆಲ್ಲಿವರೆಗೂ ಬಂದುಬಿಡ್ತು ಅಂತ ನಮಗೆ ಗೊತ್ತೇ ಇದೆ. ಇತಿಹಾಸ ಎಷ್ಟು ಕರಾಳವಾಯಿತು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಬೇಕಿಲ್ಲ, ಅವರ ಮತ್ತೊಂದು ಕಾದಂಬರಿಯೇ ಒಂದು ದೊಡ್ಡ ಉದಾಹರಣೆಯಾಗಿದೆ. ಆಮೇಲೆ ಇವನು ಸೆರೆಯಾಗಿಬಿಡ್ತಾನೆ ಅರಬ್ಬರಿಗೆ. ಇವನನ್ನು ಮತಾಂತರ ಮಾಡಬೇಕು ಅಂತ ಹೊರಟಾಗ ಚಂದ್ರಿಕೆ ತನ್ನ ಶೀಲವನ್ನು ಪಣವಾಗಿ ಒಡ್ಡಿ ಇವನನ್ನು ಉಳಿಸ್ಕೊಳ್ತಾಳೆ. ಚಂದ್ರಿಕೆ ಯೋಗದ ಗುರು, ಇನ್ನೇನು ಮಹಾಸಮಾಧಿ ಆಗ್ತಾನೆ ಅಂತ ಗೊತ್ತಾಗುತ್ತೆ. ಅವನನ್ನು ನೋಡಬೇಕು ಅಂತ ಇವಳು ಕಷ್ಟಪಟ್ಟುಕೊಂಡು ಬರ್ತಾಳೆ. ಆ ಪಾಪದ ಫಲಿತ ಇವಳ ಗರ್ಭದಲ್ಲಿ ಬೆಳೀತಾ ಇರುತ್ತೆ, ಆ ಪಾಪಿಗಳ ಫಲಿತ. ಆಗ ಏನೇನೋ ಅನಾರೋಗ್ಯ ಎಲ್ಲ ಆಗಿ ನಾಗಭಟ್ಟನ ಸೇವೆಯಲ್ಲಿ ಮೂಲಸ್ಥಾನದಿಂದ ಇವಳು ಬರ್ತಾಳೆ. ಮಥುರೆಗೆ ಬರಬೇಕಾಗಿರುತ್ತೆ. ಬರೋಷ್ಟೊತ್ತಿಗೆ ಗುರು ಮಹಾಸಮಾಧಿಯಾಗಿದ್ದಾನೆ. ಆದರೆ ಇವಳ ನಿರಾಶೆಗೆ ಗುರು ಅಂತರಂಗದಲ್ಲಿ ಆಶಾ ಪ್ರತ್ಯುತ್ಪಾದನೆ ಮಾಡಿ, ನೀನು ನಾಗಭಟ್ಟ ಮದುವೆಯಾಗಿ ದಾಂಪತ್ಯವನ್ನು ಮುಂದುವರಿಸಿ ಗೃಹಸ್ಥಾಶ್ರಮ ಮುಂದುವರಿಯಲಿ, ಯೋಗದಲ್ಲಿ ಇರಿ ಅಂತ ಹೇಳ್ಬಿಟ್ಟಂತ ಹೇಳ್ತಾನೆ. ಹೀಗಾಗಿ ಕರ್ಮ ಯೋಗದ ರೂಪವಾಗಿ, ನಿರ್ಲೇಪ ಕರ್ಮದ ರೂಪವಾಗಿ ಸರ್ವಾಶ್ರಮ ರಕ್ಷಣಕ್ಷಮವಾದ ಆಶ್ರಮ ಅಂತ ಯಾವುದು ಕಾಳಿದಾಸ ಹೇಳ್ತಾನೆ, ಅದು ಪ್ರತಿಷ್ಠಾಪಿತವಾಗುತ್ತೆ. ಅಂದರೆ ಸಾರ್ಥದಲ್ಲಿ ಕೊಡುವುದೇನೆಂದರೆ, ಯಾವ ಆಘಾತಕ್ಕೂ ರಾಷ್ಟ್ರಕ್ಕಿಂತ ಗಟ್ಟಿಯಾಗಬೇಕಾದ್ದು ಕುಟುಂಬ. ಕುಟುಂಬ ಗಟ್ಟಿಯಾಗಬೇಕಾದಂಥದ್ದು ಗಂಡ ಹೆಂಡರ ಪ್ರೇಮಾದ್ವೈತದಲ್ಲಿ. ಅವನಿಗೆ ಆವಾಗ ಅಲ್ಲಿ ಬರುವಂಥದ್ದು ಒಂದು ದೊಡ್ಡ ಸಂದೇಶ ಏನು ಅಂದರೆ, ಮತ್ತೂ ದೊಡ್ಡ ಸಂದೇಶ, ಈ ಮಗು ನಮ್ಮದು, ಸನಾತನ ಧರ್ಮದ್ದು ಅಂತ ಅವನು ಹೇಳ್ತಾನೆ. ಇದನ್ನು ನಾವು ಮುಸಲ್ಮಾನರ ಅತ್ಯಾಚಾರಗಳಿಗೆ ತುತ್ತಾದ ಹೆಂಗಸರಿಗೆ ಹೇಳಿದ್ದಿದ್ರೆ, ಅವರ ಹೆಂಗಸರ ಸಂತತಿಗೆ ಹೇಳಿದ್ದಿದ್ರೆ, ಮತಾಂತರಗೊಂಡವರಿಗೆ ಹೇಳಿದ್ದಿದ್ರೆ, ಭಾರತದ ಜಗತ್ತಿನ ಸಮಸ್ಯೆಗಳು ಎಷ್ಟೋ ಕಡಿಮೆ ಆಗ್ತಾ ಇದ್ವಲ್ಲ. ಇದು ಸಾರ್ಥ ಕೊಡ್ತಕ್ಕಂಥ ಸಂದೇಶ. ಅಂದರೆ ಅತ್ಯಾಚಾರಕ್ಕೆ ಒಳಗಾದ ಹೆಣ್ಣನ್ನು ನಮ್ಮವರನ್ನಾಗಿ ಮಾಡಿಕೊಳ್ಳಿ, ಅತ್ಯಾಚಾರದ ಫಲವಾದ ಮಕ್ಕಳನ್ನು ನಮ್ಮ ಮಕ್ಕಳನ್ನಾಗಿ ಬೆಳೆಸಿ. ಸನಾತನ ಧರ್ಮ ಈರುಳ್ಳಿ ಸಿಪ್ಪೆ ಸುಲದಂತೆ ಬಹಿಷ್ಕರಿಸೋದಲ್ಲ, ಅಂಗೀಕರಿಸೋದ್ರೊಳಗಿರ್ತಕ್ಕಂಥದ್ದು ಅಂತ. ಅಂತಃಕರಣ ಅಂದರೆ ಒಳಗೆ ತಂದುಕೊಳ್ಳೋದು ಅಂತ ಅರ್ಥ. ಅದು ಬೆಳೆದರೆ ಬಹಿಷ್ಕಾರ ಕಡಿಮೆ ಆಗುತ್ತೆ, ಅದು ನಿರ್ಮೂಲನವಾಗುತ್ತದೆ. ಇಂಥದ್ದನ್ನು ಕೊಡುವಂಥದ್ದಾಗಿದೆ. ಹೀಗಾಗಿ ಅತ್ಯದ್ಭುತವಾದ ಕೃತಿ. ಭೈರಪ್ಪನವರ ವೈಶಿಷ್ಟ್ಯ ಏನೆಂದರೆ, ಸಂಸ್ಕೃತದ ಅನುವಾದಗಳಿಗೆ ಕೂಡ ಅಕಾಡೆಮಿ ಪ್ರಶಸ್ತಿಯನ್ನು ತಂದುಕೊಟ್ಟದ್ದು ಅವರ ಕಾದಂಬರಿಗಳೇ. ಸಾರ್ಥಕ್ಕೂ ಬಂತು, ಧರ್ಮಶ್ರೀಗೂ ಬಂತು. ಇಂಥ ಮಹಾ ಕಾದಂಬರಿಕಾರರಿಗೆ ನಾವು ಏನು ಕೊಡೋದಕ್ಕೆ ಸಾಧ್ಯ? ಅದಕ್ಕಾಗಿ ನಾನು ಅವರ ಬಗ್ಗೆ ಒಂದು 4 ಸಾಲು ಪದ್ಯ ಬರೆದಿದ್ದೀನಿ, ಅದನ್ನು ದಯಮಾಡಿ ಕೇಳಬೇಕು. ಕಾವ್ಯ ಧರ್ಮಶ್ರೀಯ ಈ ಸದಾನ್ವೇಷಣೆಯ ತಬ್ಬಲಾಗದ ಸಿನಿಕತನಕ್ಕೆ ವಾಗ್ದೇವತೆಯೇ ತಬ್ಬಲಿಯು ನೀನಾದೆ ಮಗನೆ ಎನ್ನುವಳು. ಯಾರು ಇವರ ಒಂದು ವಾಗ್ವಿಲಾಸವನ್ನು ತಬ್ಬಲು ಆಗುವುದಿಲ್ವೋ ಅವರನ್ನು ಸರಸ್ವತಿಯೇ ನೀನು ತಬ್ಬಲಿ ಅಂತಂತಾಳೆ. ಗ್ರಹಣವಿಲ್ಲದ ಭಾವನಾದಿತ್ಯ ಕಾಂತಿಯಲ್ಲಿ ಮನಬಿಚ್ಚಿ ತಿಳಿಯಾಗೆ ಜೀವ ರಾಜೀವಗಳು ದೂರ ಸರಿದರು ಬರಿಯ ಕುಮುದ ಕೊಲಿದವರು. ಇವರಿಂದ ದೂರ ಸರಿದವರು ಬರೀ ಕುಮುದಕ್ಕೆ ಒಲಿದವರು. ಈ ಅಗ್ನಿ ಜಲಪಾತದಲ್ಲಿ ಮೀಯದ ಮನಕ್ಕೆ, ಈ ಸಾಕ್ಷಿ ಸಂಧ್ಯೆಯಲ್ಲಿ ಮನನ ಮಾಡದ ಮತಿಗೆ ರಸ ನಿರಾಕರಣ ಒಂದೇ ದಂಡನೆ. ಇವರು ಕಾದಂಬರಿಯನ್ನು ಓದಲ್ಲ ಅನ್ನೋರಿಗೆ ಪನಿಷ್ಮೆಂಟ್ ಏನೋ, ಅದು ಓದದೇ ಇರೋದೇ ಪನಿಷ್ಮೆಂಟು. ಆ ಸುಖ, ಆ ಸಂತೋಷ, ಆ ಜ್ಞಾನ ಕಳ್ಕೊಂಡಿದ್ದೇ ಪನಿಷ್ಮೆಂಟು, ಮತ್ತಿನ್ಯಾವುದೂ ಅಲ್ಲ. ನವನವೋನ್ಮೇಷಣದ ಈ ಭೀಮಕಾಯದಡಿ ಬರಿಯ ಜಾಣ್ಮೆಯ ವಿಮರ್ಶನ ಶೈಲ ಪುಡಿ ಪುಡಿ. ಭೀಮ ಕೂಸಾಗಿದ್ದಾಗಲೇ ಕೈಜಾರಿ ಬಿದ್ದಾಗ ತಾಯಿಯ ಮಡಿಲಿಂದ ಬಂಡೆ 100 ಚೂರಾಯಿತು ಅಂತ ವಿಮರ್ಶಕ ಹೆಬ್ಬಂಡೆಗಳು ಈ ಭೀಮಕಾಯದ ಕೆಳಗೆ ಪುಡಿ ಪುಡಿ. ಈ ಪರ್ವ ಸಾಗರಕ್ಕಿನ್ನೆಲ್ಲಿ ಎಲ್ಲೆಗಳು, ಈ ಸುಪರ್ಣನಿಗಿಲ್ಲ ಆವರಣ ವರಣ. ಮಂದ್ರಷಡ್ಜ ಪ್ರತಿಭೆ ಜೀವತಂತುಗಳಿಂದ ಭಾವಸಾರ್ಥಕವೆನಿಪ ಬಣ್ಣಗಳ ಬಟ್ಟೆಯನ್ನು ನೇಯಲು ಅದರಂಚುಗಳು ಭುವಿಬಾನು ಮುಗಿಲು. ಸತ್ಯಶಿವನು ಇಂಥ ಸೌಂದರ್ಯವನ್ನು ತೊಡಲು ತವಕಿಸುವ ಹಾಗಿದರ ನೆಲೆ ಬೆಲೆ ಕಲೆ. ಸತ್ಯಶಿವ ದಿವ್ಯ ದಿಗಂಬರ, ಆತನಿಗೂ ಇವರ ಭಾವದ ಬಟ್ಟೆ ಬಯಸಿ ಬೇಕಾಗುತ್ತೆ ಅಂತ ಅನಿಸುತ್ತೆ ಅನ್ನುವಂಥದ್ದು. ಬೆಂಬಿಡದ ನಾಯಿ ನೆರಳಾದರೂ ಪ್ರಖ್ಯಾತಿ, ಹಿಂದಿರುಗಿ ನೋಡದ ಹಿಮಾಲಯ ಪ್ರಸ್ಥಾನ. ಅವ್ರಿಗೆ ಏನು ಸನ್ಮಾನ ಮಾಡಿ ಮುಖರಾಗಂ ಸಮಂ, ಒಂದು ಚೂರು ವ್ಯತ್ಯಾಸವೇ ಆಗೋದಿಲ್ಲ. ಆವಾಹನೆ ಇಲ್ಲ, ವಿಸರ್ಜನೆ ಇಲ್ಲ. ಇದು ಇಲ್ವೋ ಇವರಿಗೆ, ಇದಕ್ಕೆ ಅತೀತರೋ ಗೊತ್ತಾಗೋದಿಲ್ಲ, ಆ ಥರ ಅನಿಸುತ್ತೆ. ಬೆಂಬಿಡದ ನಾಯಿ ನೆರಳಾದರೂ ಪ್ರಖ್ಯಾತಿ, ಹಿಂದಿರುಗಿ ನೋಡದ ಹಿಮಾಲಯ ಪ್ರಸ್ಥಾನ. ದಾಟುತ್ತಿದೆ ಸಕಲ ಪ್ರಲೋಭಾಗ್ನಿ ದಿವ್ಯಗಳ, ಮೀಟುತ್ತಿದೆ ನಿರ್ಲಿಪ್ತಿ ರುದ್ರವೀಣೆ ಅತಿರುದ್ರವೀಣೆ. ನಿರ್ಲಿಪ್ತಿಯ ಅತಿರುದ್ರವೀಣೆ, ಮಹಾರುದ್ರ ಅತಿರುದ್ರ ಅಂತೀವಲ್ಲ. ನಿರ್ಲಿಪ್ತಿ ಎನ್ನುವ ಪದ ಕನ್ನಡಕ್ಕೆ ಕೊಟ್ಟದ್ದು ಭೈರಪ್ಪನವರೇನೆ. ಮಗ್ನತೆ, ನಿರ್ಲಿಪ್ತಿ ಈ ಎರಡೂ ಅವರದೇ ಪದಗಳು. ನಿರ್ಲೇಪ, ನಿರ್ಲಿಪ್ತತೆ ಇವೆಲ್ಲ ಉಂಟು, ಆದರೆ ಇದಿಲ್ಲ.
ಗದ್ಯದ ಕ್ಷೇತ್ರದ ನಿರ್ವೇದ ವೇದಾರ್ಶ ವಂಶವೃಕ್ಷದ ಟಿಸಿಲು, ಗದ್ಯದ ಕ್ಷೇತ್ರದಲ್ಲಿ ಬೆಳೆದ ಕಾವ್ಯದ ಫಸಲು, ಆಗ್ರಹದ ಗೃಹಭಂಗಕ್ಕಿರುವ ಬುದ್ಧ ಪ್ರಜ್ಞೆ, ಸತ್ಯ ಭಿತ್ತಿಯಲ್ಲಿ ಬೆಳಕಾದ ಸೌಂದರ್ಯಾಜ್ಞೆ. ನಮಸ್ಕಾರ. ಆರಂಭದಲ್ಲಿಯೇ ಸೂಚಿಸಿದ ಹಾಗೆ ನಾಡಿದ್ದು ಭಾನುವಾರ 7ನೇ ತಾರೀಕು ಸಂಜೆ 6 ಗಂಟೆಗೆ ಡಿ ವಿ ಜಿಯವರ ಪುಣ್ಯಸ್ಮರಣೆ ಕಾರ್ಯಕ್ರಮ ಇರುತ್ತೆ. ಪ್ರೊಫೆಸರ್ ಎಂ.ಎಚ್. ಕೃಷ್ಣಯ್ಯ ಅವರಿಂದ ಡಿ ವಿ ಜಿಯವರಿತ್ತ ಜೀವನ ಚರಿತ್ರೆ ಮಾದರಿಗಳು ವಿಷಯ ಕುರಿತು ಉಪನ್ಯಾಸ ಇರುತ್ತೆ. ತಾವೆಲ್ಲ ಬಂದು ಸಹಕರಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ನಾಡಿದ್ದು ಸಂಜೆ 6 ಗಂಟೆಗೆ ಕಾರ್ಯಕ್ರಮ ಆರಂಭ ಆಗುತ್ತೆ, ದಯವಿಟ್ಟು ಗಮನಿಸಬೇಕು. ಭೈರಪ್ಪನವರ ಕಾದಂಬರಿಗಳ ಹೆಸರುಗಳನ್ನೇ ಅಳವಡಿಸಿ ಸೊಗಸಾದ ಪದ್ಯವನ್ನು ಬರೆದು ಭೈರಪ್ಪನವರಿಗೆ ಗಣೇಶ್ ಅವರು ಗೌರವವನ್ನು ಸಲ್ಲಿಸಿದ್ದಾರೆ. ಈ 5 ದಿವಸಗಳ ಉಪನ್ಯಾಸ ಮಾಲೆಯನ್ನು ಪ್ರಾಯೋಜನೆ ಮಾಡಿರುವ ಆತ್ಮೀಯರಾದ ಶ್ರೀ ಜಗದೀಶ್ ಮಯ್ಯ, ಶ್ರೀಮತಿ ಮಯ್ಯ ದಂಪತಿಗಳಿಗೆ ಎಲ್ಲ ವಿಧದ ಶ್ರೇಯಸ್ಸನ್ನು ಕೋರ್ತಾ ತಮ್ಮೆಲ್ಲರ ಪರವಾಗಿ ಹಾಗೂ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ದೃಷ್ಟಿಯಿಂದ ವಂದನಾರ್ಪಣೆ ಆರಂಭದಲ್ಲಿಯೇ ಆಗಿಬಿಟ್ಟಿದೆ ಅಂತ ಹೇಳಬಹುದು. ಶ್ರೋತೃಗಳ ಪರವಾಗಿ ನಮ್ಮೆಲ್ಲರ ಅನಿಸಿಕೆಯನ್ನು ಶ್ರೀಮತಿ ಸುಬ್ರಹ್ಮಣ್ಯ ಅವರು ಸೊಗಸಾಗಿ ವ್ಯಕ್ತ ಮಾಡಿದ್ದಾರೆ. ಅದು ನಮ್ಮದು ಅದೇಯಾ ಅಂತ ಹೇಳಿಬಿಟ್ರೆ ಆಯಿತು. 5 ಶ್ರೇಷ್ಠ ಕೃತಿಗಳನ್ನು ಕುರಿತು ವ್ಯಾಖ್ಯಾನ ಆಗಿದೆ. ಆನುವಂಶಿಕತೆಯ ಪ್ರಜ್ಞೆ, ಬೇರೆ ಬೇರೆ ಪಾತ್ರಗಳ ಮೇಲೆ ಮಾಡಿದ ಪರಿಣಾಮಗಳ ಹಂದ್ರ ಇರಿಸಿಕೊಂಡು ಬೆಳೆದಿರುವ ವಂಶವೃಕ್ಷ, ಜಾತಿ ಸಮಸ್ಯೆಯನ್ನು ಕೇಂದ್ರವಾಗಿಟ್ಟುಕೊಂಡ ದಾಟು, ಸ್ವಾತಂತ್ರ್ಯೋತ್ತರ ಕಾಲದ ರಾಜಕೀಯ ಆರ್ಥಿಕ ಗೊಂದಲಗಳ ಚಿತ್ರಣವಾದ ತಂತು, ಸಂಗೀತ ಕಲೆಯೇ ಕೇಂದ್ರ ಪಾತ್ರ ಎನ್ನಬಹುದಾದ ಮಂದ್ರ, ಈ 4 ಕಾದಂಬರಿಗಳ ಅವಲೋಕನೆ ನಿನ್ನೆವರೆಗೆ ನಡೆಯಿತು. ಇವೆಲ್ಲಕ್ಕಿಂತ ಭಿನ್ನವಾದ ಬೌದ್ಧ ಮತದ ಉಚ್ಛ್ರಾಯದ ಚರಮದಶೆ ಇದು ಅಂತ ಹೇಳಬಹುದಾದ ಪೂರ್ವ ಮಧ್ಯಯುಗದ ಕಾಲಖಂಡವನ್ನು ವಸ್ತುವಾಗಿರಿಸಿಕೊಂಡ ಇತಿಹಾಸಾಧಾರಿತ ಕಾದಂಬರಿ ಸಾರ್ಥದ ಸಮೀಕ್ಷೆ ಇವತ್ತು ಆಗಿದೆ. ಕಾಲದ ಮಿತಿಯಿಂದಾಗಿ ಇದು ಧಾವದ್ವ್ಯಾಖ್ಯಾನಗಳೇ ಆಗಬೇಕಾಯಿತು. ಗಚ್ಚದ್ವ್ಯಾಖ್ಯಾನ ಕೂಡ ಅಲ್ಲ, ಧಾವದ್ವ್ಯಾಖ್ಯಾನಗಳೇ ಆಗಬೇಕಾಯಿತು. ಅದು ಅನಿವಾರ್ಯ ಕೂಡ. ಆದರೆ ಯಾವ ದೃಷ್ಟಿಯಿಂದ ಭೈರಪ್ಪನವರ ಕಾದಂಬರಿಗಳನ್ನು ಓದೋದು ಹೆಚ್ಚು ರಸಾಸ್ವಾದ ನೀಡುತ್ತೆ ಅನ್ನೋದನ್ನಂತೂ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಪ್ರಕಾಶಪಡಿಸಿದ್ದಾರೆ. ಹೀಗೆ ಸಾಮಾನ್ಯ ಓದುಗರ ಮನಸ್ಸಿನಲ್ಲಿ ಏಳಬಹುದಾದ ಅನೇಕ ಪ್ರಶ್ನೆಗಳಿಗೆ, ಸಂದೇಹಗಳಿಗೆ ಸಾಹಿತ್ಯ ದರ್ಶನ ದೃಷ್ಟಿಯ ಸಮಾಧಾನ ನೀಡಿದ್ದಾರೆ. ಭೈರಪ್ಪನವರ ಕಾದಂಬರಿಗಳನ್ನು ಈ ಪೀಳಿಗೆಯ ಓದುಗರು ಅತಿಶಯವಾಗಿ ಮೆಚ್ಚಿಕೊಂಡಿರೋದಂತೂ ವಿವಾದಾತೀತ. ಆದರೆ ಪಾತ್ರ ಚಿತ್ರಣದ ವಿಷಯದಲ್ಲಿ ಆಗಲಿ, ಕಥನ ತಂತ್ರದ ವಿಷಯದಲ್ಲಾಗಲಿ ಗಣೇಶ್ ಅವರು ನೀಡಿರುವ ವಿಶ್ಲೇಷಣೆ ಬೆಳಕಿನಲ್ಲಿ ಈ ಕಾದಂಬರಿಗಳನ್ನು ನಾವು ಮತ್ತೆ ಓದಿದರೆ ನಿಶ್ಚಿತವಾಗಿ ಇನ್ನೂ ಹೆಚ್ಚು ಸಾಂದ್ರವಾದ ಅನುಭೂತಿ ನಮಗೆ ಲಭಿಸುತ್ತೆ. ಸಮಾಜದ ಬಗ್ಗೆ, ಇತಿಹಾಸದ ಬಗ್ಗೆ ನಮ್ಮ ಚಿಂತನೆ ನಿಶ್ಚಿತವಾಗಿ ಇನ್ನೂ ಹೆಚ್ಚು ನಿಶ್ಚಿತವಾಗತ್ತೆ. ಭೈರಪ್ಪನವರು ಬರೀ ಕಥನಕಾರರಲ್ಲ, ಜಿಜ್ಞಾಸಾ ಪ್ರವೃತ್ತಿಯ ಬರಹಗಾರರು. ಹೀಗಾಗಿ ತುಂಬ ಗಂಭೀರ ವಸ್ತು ವಿಷಯಗಳಲ್ಲಿ ಅವರು ತಮ್ಮ ಸಾಹಿತ್ಯ ಪ್ರತಿಭೆಯನ್ನು ತೊಡಗಿಸಿದ್ದಾರೆ. ತಮ್ಮ ಚಿಂತನೆಯ ಪ್ರಕಟೀಕರಣಕ್ಕೆ ಅವರು ಕಾದಂಬರಿಯ ಮಾಧ್ಯಮವನ್ನು ಆಯ್ಕೆ ಮಾಡಿಕೊಂಡಿದ್ದು ನಮ್ಮೆಲ್ಲರ ಪುಣ್ಯ. ಇದರಿಂದಾಗಿ ಭೈರಪ್ಪನವರ ಸಮಾಜಾವಲೋಕನ, ಪರಾಮರ್ಶನೆ
ಲಕ್ಷಾಂತರ ಜನರ ಮನಸ್ಸುಗಳಿಗೆ ತಲುಪುವ ಹಾಗೆ ಆಗಿದೆ. ಮುಂದೆ ಎಂದಾದರೂ ಯಾರಾದರೂ ರುಜುದೃಷ್ಟಿಯ ಸಾಹಿತ್ಯ ಚರಿತ್ರೆ ಬರೆದರೆ ಕಾದಂಬರಿ ಅನ್ನುವ ಸಾಹಿತ್ಯ ಪ್ರಕಾರದ ಹೊಸ ಆಯಾಮಗಳನ್ನು ವಿಕಾಸಗೊಳಿಸಿದವರು ಭೈರಪ್ಪ ಅಂತ ನಿಶ್ಚಿತವಾಗಿ ದಾಖಲೆ ಮಾಡಬೇಕಾಗತ್ತೆ. ಇದು ಕನ್ನಡದ ಮಟ್ಟಿಗಲ್ಲ, ಭಾರತೀಯ ಸಾಹಿತ್ಯ ಪ್ರಪಂಚಕ್ಕೆ ಭೈರಪ್ಪನವರ ಅನುಪಮವಾದ ಕೊಡುಗೆ. ಮತ್ತು ಈ ಶೋಧ ಬೋಧ ಎಲ್ಲ ಇಂಡಿಜಿನಸ್, ನಮ್ಮ ಸಮಾಜದ ನಮ್ಮ ಪರಂಪರೆಯ ನೈಜ ಅಧಿಷ್ಠಾನದ ಮೇಲೆಯೇ ರೂಪುಗೊಂಡಿದೆ. ಇದನ್ನು ಕೂಡ ನಾವು ಗಮನಿಸಬೇಕು. ಹೀಗೆ ನಮ್ಮ ಸಾಹಿತ್ಯ ಸಂಸ್ಕೃತಿಯ ಪ್ರಾತಿನಿಧಿಕ ಲೇಖಕರು ಅಂತ ಸ್ಫುಟವಾಗಿ ನಾವು ಬೆರಳು ಮಾಡಿ ತೋರಿಸಬಹುದಾದ ಈ ಪೀಳಿಗೆಯ ಬರಹಗಾರರಲ್ಲಿ ಸಮುನ್ನತರಾಗಿರೋರು ಡಾಕ್ಟರ್ ಎಸ್.ಎಲ್. ಭೈರಪ್ಪ. ಇದನ್ನು ನಮಗೆಲ್ಲ ಮನದಟ್ಟು ಮಾಡಿಕೊಟ್ಟಿದ್ದಾರೆ ಶತಾವಧಾನಿ ಡಾಕ್ಟರ್ ರಾ ಗಣೇಶ್. ಇಷ್ಟು ತಲಸ್ಪರ್ಶಿ ವಿಶ್ಲೇಷಣೆ ವ್ಯಾಖ್ಯಾನ ನಮಗೆ ಒದಗಿಸಬಲ್ಲವರು ಬೇರೆ ಯಾರಿದ್ದಾರೋ ಹೇಳಲಾರೆ. ಗಣೇಶ್ ಅವರು ಸಾಹಿತ್ಯ ಮೀಮಾಂಸಕರೂ ಆಗಿರೋದರಿಂದ ಭೈರಪ್ಪ ವಾಂಗ್ಮಯದ ರಸಸ್ಥಾನಗಳನ್ನು ಅವಿಸ್ಮರಣೀಯವಾಗಿ ನಮ್ಮ ಕಣ್ಣೆದುರಿಗೆ ಚಿತ್ರಿಸಿದ್ದಾರೆ. ಈ ಉಪಕಾರಕ್ಕೋಸ್ಕರ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಗೆ ತಮ್ಮೆಲ್ಲರ ಪರವಾಗಿ, ಇಡೀ ಕನ್ನಡ ಜನತೆಯ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಹಾಗೂ ಪ್ರಾಯೋಜಕರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಾಹಿತ್ಯ ರಸದೌತಣಕ್ಕೆ ಇಷ್ಟು ಬೇಗ ವಿದಾಯ ಹೇಳಬೇಕಾಗಿದೆ ಅಂತ ವಿಷಾದ ಆಗ್ತಾ ಇತ್ತು. ಆದರೆ ಎಲ್ರಿಗೂ ಅನ್ನಿಸ್ತು ಇದು ಮುಂದುವರಿಬೇಕು ಅಂತ. ಶ್ರೀ ಜಗದೀಶ್ ಮಯ್ಯ ಇಂಥ ಇನ್ನೂ 2 ಪರ್ಯಾಯಗಳು ನಡೆಯಲಿ ಅಂತ ಬೇಡಿಕೆ ಸಲ್ಲಿಸಿದ್ದಾರೆ. ಡಾಕ್ಟರ್ ಗಣೇಶ್ ಅವರು ಅದನ್ನು ನಡೆಸಿಕೊಡಲಿ ಅಂತ ತಮ್ಮೆಲ್ಲರ ಪರವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಈಗ ಮಿತ್ರರಾದ ಡಾಕ್ಟರ್ ಜಗದೀಶ್ ಮಯ್ಯ ಅವರು ವೇದಿಕೆಗೆ ಬಂದು ಡಾಕ್ಟರ್ ಶತಾವಧಾನಿ ಗಣೇಶ್ ಅವರಿಗೆ ಗೌರವ ಅರ್ಪಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ.